ಲೆಂತ್ ತೆಗಿಯೋಕ್ಕಿಂತ ಮುಂಚೆ ಇಂಚಸ್ಸಲ್ಲಿ ನಿಮಗೆ ಹೇಳ್ಕೊಡೋದು, ಯಾವುದೇ ರೀತಿ ಸೆಂಟಿಮೀಟ್ರ್ ಬರೋದಿಲ್ಲ. ಸೊ ಫಸ್ಟ್ ನಾವು ಟೇಪ್ ತಗೊಂಡಿದ್ದೀನಿ, ಮುಂದ್ಗಡೆಯಿಂದ ನೀವು ಮೆಸರ್ಮೆಂಟ್ ತೆಗಿಬೇಕು. ತೆಗಿಯೋಕ್ಕಿಂತ ಮುಂಚೆ ಶೋಲ್ಡ್ರ್ ಹತ್ರ ಫ್ರಂಟಲ್ಲಿ ಟೇಪ್ ಇಟ್ಕೊಳ್ಳಿಕ. ಟೇಪ್ ಇಟ್ಟಿದ ನಂತರ ಲೆಂತ್ ತಗೊತಾ ಇದ್ದೀನಿ, ಅಂದರೆ ಈ ಲೆಂತಿಗೆ 38 ಸಾಕು. ಸೊ ನಿಮಗೆ 40 ಇಂಚು ತೋರಿಸ್ತಾ ಇದ್ದೀನಿ. 40 ಇಂಚು ಲೆಂತ್ ತಗೊಂಡಿದ್ದೀನಿ. ಫಸ್ಟ್ ಲೆಂತ್ ಬರ್ಕೊಳ್ಳಿ, ಅದ ನಂತರ ಬರ್ದಿಲ್ಲ ಅಂದರೂ ತೊಂದರೆ ಇಲ್ಲ. ಫಸ್ಟ್ ಲೆಂತು, ನೆಕ್ಸ್ಟ್ ಶೋಲ್ಡ್ರ್ ಹಾಕ. ಶೋಲ್ಡ್ರ್ ಸ್ವಲ್ಪ ನೀವು ಬೋನ್ ಟು ಬೋನ್ಗಿಂತ ಸ್ವಲ್ಪ ನೀವು ಜಾಸ್ತಿನೇ ತಗೋಬೋದು. ಚೂಡಿದಾರಲ್ಲೂರ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ. ಈಗ ಶೋಲ್ಡ್ರ್ ಮೆಸರ್ಮೆಂಟು 15 ಇಂಚು ಅಷ್ಟು ತಗೊಂಡಿದ್ದೀನಿ. ಅಂದರೆ ಬ್ಲೌಸ್ ಅಂದರೆ 14 ಇಂಚು ಬೋನ್ ಟು ಬೋನ್ ತಗೋಬೇಕಾದ್ರೆ. ಸೊ ಇದಕ್ಕೆ 1 ಇಂಚು ಮಾತ್ರ ನಾನು ಎಕ್ಸ್ಟ್ರಾ ತಗೊತಾ ಇದ್ದೀನಿ. ಅಂದರೆ ಎಷ್ಟು ತಗೊಂಡಿದ್ದೀನಪ್ಪ ಅಂತಂದರೆ 15 ಇಂಚು ಶೋಲ್ಡ್ರ್ ಮೆಸರ್ಮೆಂಟು ತಗೊಂಡಿದ್ದೀನಿ. ಫಸ್ಟ್ ಲೆಂತು, ಅದ ನಂತರ ಶೋಲ್ಡ್ರು, ಅದ ನಂತರ ನಾವು ಮೂರನೇದು ನೆಕ್ ಡೀಪು, ಹಿಂಭಾಗ ನೆಕ್ ಡೀಪು 6 ಇಂಚಸ್ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಬ್ಯಾಕ್ ನೆಕ್ ಡೀಪು 6 ಇಂಚಸ್ಸು. ಈಗ ಮೂರನೇ ಮೆಸರ್ಮೆಂಟು ನೋಡೋಣ. ಈಗ ಚೆಸ್ಟ್ ಮೆಸರ್ಮೆಂಟು. ಚೆಸ್ಟ್ ಮೆಸರ್ಮೆಂಟ್ ಯಾವ ರೀತಿ ತೆಗೆದು ಅಂತಲೇ ತೋರಿಸ್ತೀನಿ. ಅಪ್ಪರ್ ಚೆಸ್ಟು ನಾನು ಯಾವುದೇ ಕಾರಣಕ್ಕೂ ತೆಗೆಯೋದಿಲ್ಲ. ಸೊ ನಾವು ಬ್ರೆಸ್ಟ್ ಮೇಲೆ ಮಾತ್ರ ಒಂದು ಮೆಸರ್ಮೆಂಟ್ ತಗೊತೀನಿ. ಆ ಮೆಸರ್ಮೆಂಟ್ ತೆಗಿಬೇಕಾದ್ರೆ ಸ್ವಲ್ಪ ಟೇಪ್ ಟೈಟ್ ಮಾಡ್ಕೋಬೇಕು ನೀವು, ಅಂದರೆ ಲೂಸ್ ತಗೊಳಕ್ಕೆ ಹೋಗ್ಬೇಡಿ. ಏನಕ್ಕಪ್ಪ ಲೂಸ್ ತೆಗಿಬಾರ್ದು ಅಂತಂದರೆ, ಸ್ಯಾರಿ ಯೂಸ್ ಮಾಡಿರ್ತೀರ ಅಥವಾ ನೀವು ಮತ್ತೊಂದು ಚೆಸ್ಟ್ ಮೆಸರ್ಮೆಂಟ್ ತೆಗಿಬೇಕಾದ್ರೆ ಟೈಟಾಗಿ ತೆಗಿಬೇಕು. ಅಪ್ಪರ್ ಚೆಸ್ಟ್ ನಾನು ತಗೊಂಡಿಲ್ಲ, ಓನ್ಲಿ ಬ್ರೆಸ್ಟ್ ಮಾತ್ರ ತಗೊಳ್ತಾ ಇರೋದು. ನೆಕ್ಸ್ಟು ಟೇಪ್ ಮೆಸರ್ಮೆಂಟು ಈ ರೀತಿ ಟೈಟಾಗಿ ಇಟ್ಕೊಳ್ಳಿ. 36 ಇಂಚು ಸೊಂಟ, 31 ಇಂಚು 30 ಇಂಚು ವೇಸ್ಟು. ನೆಕ್ಸ್ಟ್ ಮೆಸರ್ಮೆಂಟ್ ಹಿಪ್ ತೆಗಿಬೇಕು. ಚೆಸ್ಟು, ವೇಸ್ಟು, ಹಿಪ್, ಈ 3 ಮೆಸರ್ಮೆಂಟ್ ನೀವು ತಗೊಳ್ಳಿ. ಹಿಪ್ ಮೆಸರ್ಮೆಂಟು 35 ಇಂಚು. ನೆಕ್ಸ್ಟ್ ಸ್ಲೀವ್ ಲೆಂತ್ ತಗೊಳ್ಳಿ. ಶಾರ್ಟ್ ಸ್ಲೀವ್ ನಿಮ್ಗೆ ತೋರಿಸ್ಕೊಡ್ತೀನಿ, ಅದು ಯಾರು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಸೊ ಅದಕ್ಕೋಸ್ಕರ 6 ಇಂಚಸ್ಸು ಲೆಂತು. ನೆಕ್ಸ್ಟು ಲೂಸ್ ತಗೊಳ್ಳೋಣ. ಸ್ಲೀವ್ ಲೂಸ್ ತಗೊತಾ ಇದ್ದೀನಿ, 12 ಇಂಚು ಲೂಸ್ ತಗೊಂಡಿದ್ದೀನಿ. ನೆಕ್ಸ್ಟು ಹಾಮೂಲ್ ಮೆಸರ್ಮೆಂಟು 15 ಇಂಚು ತಗೊಂಡಿದ್ದೀನಿ. ಅದ ನಂತರ ಫ್ರಂಟ್ ನೆಕ್ ಡೀಪ್, ಈ ಥರ ಶೋಲ್ಡ್ರ್ ಹತ್ರ ಇಟ್ಟು ಈ ಥರ ಫ್ರಂಟ್ ನೆಕ್ ಸ್ವಲ್ಪ ಲೈಟ್ ಕ್ರಾಸ್ ತಗೊಂಡ್ರೂ ತೊಂದರೆ ಇಲ್ಲ. 6.5 ಇಂಚಸ್ ತಗೊಂಡಿದ್ದೀನಿ. ಅದ ನಂತರಕ್ಕೆ ನೀವು ಸ್ಲಿಟ್ ಓಪನ್ ತೆಗಿಬೇಕು, ಈಗ ಕಂಪಲ್ಸರಿ. ಈ ಥರ ಇಟ್ಬಿಟ್ಟು ಟೇಪ್ ತಗೊಳ್ಳಿಕ 21 ಇಂಚು ತಗೊಂಡಿದ್ದೀನಿ. ಅಂದರೆ ಇದು ಸ್ಟ್ಯಾಂಡರ್ಡ್ ಅಂತ ಕೇಳಿದರೆ ಖಂಡಿತವಾಗ್ಲೂ ಇಲ್ಲ. ಕೆಲವೊಬ್ಬರು 19 ಇಂಚು, 18 ಇಂಚು, 20 ಇಂಚು ಈ ರೀತಿ ಆಗ್ತಾರೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೆಸರ್ಮೆಂಟ್ ತಗೊಳ್ಳಿ. ನಾನು 21 ಇಂಚು ತಗೊಂಡಿದ್ದೀನಿ ಸ್ಲಿಟ್ ಓಪನ್ನು, ಸರಿನಾ? ಟಾಪ್ಗೆ ಎಷ್ಟು ಮೆಸರ್ಮೆಂಟ್ ಸಾಕು. ನೆಕ್ಸ್ಟ್ ಪ್ಯಾಂಟ್ ತೆಗಿಯೋಣ. ಪ್ಯಾಂಟ್ ತೆಗಿಯೋಕ್ಕಿಂತ ಮುಂಚೆ ಟೇಪ್ ಅವ್ರ ಹತ್ರ ಕೊಟ್ಟಿದ್ದ ನಂತರ ಅವ್ರು ಎಲ್ಲಿ ಕಟ್ತಾರೋ ಅಲ್ಲಿ ಟೇಪ್ ಇಡೋಕ್ಕೆ ಕರೆಕ್ಟಾಗಿ ಇಟ್ಬಿಟ್ಟು ಲೆಂತ್ ತಗೊಳ್ಳಿ. ಲೆಂತ್ ತಗೋಬೇಕಾದ್ರೆ 38 ಇಂಚು ಲೆಂತ್ ತೊಗೊಂಡಿದ್ದೀನಿ. ಸೆಮಿ ಪಟ್ಟಿ ಎಲ್ಲ ಪ್ಯಾಂಟ್ ಇದ್ದರೆ ಸಾಕು ನಮಗೆ. 14 ಇಂಚು ಮಿನಿಮಮ್, 13, 14 ಈ ರೀತಿ 2 ಮೆಸರ್ಮೆಂಟ್ ನೀವು ಚೇಂಜ್ ಮಾಡ್ಕೋಬೋದು. 14 ಇಂಚು ಬಾಟಮ್ ಲೂಸ್ ತೊಗೊಂಡಿದ್ದೀನಿ. ವೇಸ್ಟ್ ಮೆಸರ್ಮೆಂಟ್ ನಮ್ಗೆ ಬೇಕಾಗಿಲ್ಲ, ಅದು ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ. 1 ಸೆಕೆಂಡ್ ಆಗ. ಈಗ ಇಂಚು ಲೆಂತ್ ತೊಗೊಂಡಿದ್ದೀನಿ, 15 ಇಂಚು ಶೋಲ್ಡ್ರ್ ತೊಗೊಂಡಿದ್ದೀನಿ. ಬ್ಯಾಕ್ ಡೀಪ್ 6 ಇಂಚಸ್ ತೊಗೊಂಡಿದ್ದೀನಿ, ಅಂದರೆ 6 ಇಂಚು. ಚೆಸ್ಟ್ ಮೆಸರ್ಮೆಂಟು 36 ತೊಗೊಂಡಿದ್ದೀನಿ. ವೇಸ್ಟ್ ಮೆಸರ್ಮೆಂಟು 30 ತೊಗೊಂಡಿದ್ದೀನಿ. ಸ್ಲೀವ್ ಲೆಂತು 6 ಇಂಚು ತೊಗೊಂಡಿದ್ದೀನಿ. ಸ್ಲೀವ್ ಲೂಸ್ 12 ಇಂಚು ತೊಗೊಂಡಿದ್ದೀನಿ. ಹಾಮೋ ಲೂಸ್ 15 ಇಂಚು ತೊಗೊಂಡಿದ್ದೀನಿ. ಫ್ರಂಟ್ ನೆಕ್ ಡೀಪು ಮುಂದ್ಗಡೆ ಬರುವಂಥ ನೆಕ್ ಲೆಂತು 6.5 ಇಂಚು ತೊಗೊಂಡಿದ್ದೀನಿ. ಸ್ಲಿಟ್ ಓಪನ್ನು 21 ಇಂಚು 21 ಇಂಚು ತೊಗೊಂಡಿದ್ದೀನಿ. ಹಿಪ್ ಮೆಸರ್ಮೆಂಟು 35 ಇಂಚು ತೊಗೊಂಡಿದ್ದೀನಿ. ನೆಕ್ಸ್ಟ್ ನೋಡಿ ಅಕ್ಕ, ಪ್ಯಾಂಟಿಗೆ 2 ಮೆಸರ್ಮೆಂಟ್ ಇದ್ದರೆ ಮಾತ್ರ ಸಾಕು. ಈ ಸೆಮಿ ಪಟ್ಟಿಯೆಲ್ಲ ಪ್ಯಾಂಟಿಗೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಇದಕ್ಕೆ ನಾನು ಎಷ್ಟು ತೊಗೊಂಡಿದ್ದೀನಿ ಅಂತಂದರೆ ಲೆಂತ್ ಮಾತ್ರ ತೊಗೊಂಡಿದ್ದೀನಿ. 38 ಇಂಚು ಲೆಂತ್ ತೊಗೊಂಡಿದ್ದೀನಿ. ನೆಕ್ಸ್ಟು ಬಾಟಮ್ ಲೂಸು 14 ಇಂಚು ಕೊಡೋಣ. ಈಗ ನಾನು ಇದಕ್ಕೆ ಎಷ್ಟಪ್ಪ ಬಟ್ಟೆ ತೊಗೊಂಡಿದ್ದೀನಿ ಅಂದರೆ ಫಸ್ಟ್ ಲೈನಿಂಗಿಂದ ನಾವು ಸ್ಟಾರ್ಟ್ ಮಾಡಬೇಕು. ಫಸ್ಟ್ ನಾವು ಟಾಪ್ ಕಟ್ ಮಾಡೋಣ, ಅದ ನಂತರ ನಾವು ಪ್ಯಾಂಟ್ ಕಟ್ ಮಾಡೋಣ. ಫಸ್ಟ್ ಟಾಪ್ ಕಟ್ ಮಾಡೋಕ್ಕಿಂತ ಮುಂಚೆ ಲೈನಿಂಗು ಫಸ್ಟ್ ನಾವು ಕಟ್ ಮಾಡ್ಕೋಬೇಕು. ಲೈನಿಂಗ್ ಕಟ್ ಮಾಡಿದ ನಂತರ ನಾವು ಮೇನ್ ಕ್ಲಾತಲ್ಲಿ ಕಟ್ ಮಾಡಬೇಕು. ಈಗ ಲೈನಿಂಗ್ ಎಷ್ಟಪ್ಪ ತಗೊಂಡಿದ್ದೀನಿ ಅಂತಂದರೆ ನಾನು 2 ಮೀಟ್ರ್ ತಗೊಂಡಿದ್ದೀನಿ. 2 ಮೀಟ್ರ್ ಬಟ್ಟೆ ತಗೊಂಡು ನೀಟಾಗಿ ಐರನ್ ಮಾಡಿದ್ದೀನಿ. ಇದನ್ನು 2 ಮೀಟ್ರನ್ನ ಡಬಲ್ ಫೋಲ್ಡಿಂಗ್ ಇರಬೇಕು. ಈ ರೀತಿ 2 ಭಾಗ ಫೋಲ್ಡ್ ಮಾಡಿ, ಅಂದರೆ ನಾವು ಬಟ್ಟೆ ಕಟ್ ಮಾಡ್ಕೊಂಬರ್ಬೇಕಾದ್ರೆ ಈ ಥರ ಫೋಲ್ಡಿಂಗಲ್ಲಿ ಇರೋದು. ಸೊ ಅದ್ರ ಮೇಲೆ ನಾವು ಲೈನಿಂಗ್ ಇಟ್ಟು ಲೈನಿಂಗ್ನ ಈ ಥರ 2 ಭಾಗ ಮಾಡಿ ಫೋಲ್ಡ್ ಮಾಡಿ ಐರನ್ ಮಾಡ್ಕೊಳ್ಳಿ. ಯಾವುದೇ ಬಟ್ಟೆ ತೊಗೊಂಡ್ರು ಫಸ್ಟ್ ನೀವು ಮಾಡಬೇಕಾಗಿರೋಂಥ ಕೆಲಸ ಐರನ್ ಮಾಡ್ಕೋಬೇಕು. ಐರನ್ ಮಾಡಿದ ನಂತರ ನೀವು ಕಟ್ ಮಾಡಿದಾಗ ಫಿನಿಶಿಂಗ್ ಚೆನ್ನಾಗಿರುತ್ತೆ. ಮತ್ತೊಂದು ನಿಮಗೆ ರಿಂಕಲ್ ಯಾವುದೇ ರೀತಿ ಇರೋದಲ್ಲ, ಕಟ್ ಮಾಡೋಕ್ಕೆ ನಮ್ಗೆ ಚೆನ್ನಾಗಿರುತ್ತೆ.
ನೆಕ್ಸ್ಟ್ ಈಗ 2 ಮೀಟರ್ನ ಲೈನಿಂಗ್ ತಗೊಂಡಿದ್ದೀನಲ್ವ, ಈಗ ಸ್ಟೆಪ್ ಆಗಿ ನಿಮಗೆ ತಿಳಿಸ್ತಾ ಬರ್ತೀನಿ. ಇವತ್ತು ಯಾವುದೇ ಕಾರಣಕ್ಕೂ ಡೌಟ್ ಸೆಕ್ಷನ್ ಇಲ್ಲ. ಬಟ್ಟೆ ತಗೊಂಡಿದ್ದೀನಕ್ಕ, ಮುಖ್ಯವಾಗಿ ನಾನು ಮಾತಾಡುವಂಥ ವಿಚಾರನ ನೀವು ಕ್ಲೀನಾಗಿ ಕೇಳಿಸ್ಕೋಬೇಕು. ಸೊ ಈಗ ನೋಡಿ, 2 ಮೀಟ್ರ್ ಬಟ್ಟೆ ತಗೊಂಡಿದ್ದೀನಲ್ವ, ಕೆಳಗಡೆ ಓಪನ್ ಬರಬೇಕು. ಇದು ಶೋಲ್ಡ್ರು ಬರೋ ಕಡೆಯ ಜಾಗ, ಕೆಳಗಡೆ ಪ್ಲೈರ್ ಬರುವಂಥ ಜಾಗ. ಈ ಜಾಗ ಕೆಳಗಡೆ ಓಪನ್ ಬರೋ ಥರ ಫೋಲ್ಡ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಮೇಲ್ಗಡೆ ಮಾಡ್ದಂಗೆ ಇದು ಮಾಡೋಕ್ಕೆ ಹೋಗ್ಬೇಡಿ, ಅಂದರೆ ಮೇಲ್ಗಡೆ ಶೋಲ್ಡ್ರ್ ಹತ್ರ ಬರೋ ಥರ ಓಪನ್ ಮಾಡೋಕ್ಕೆ ಹೋಗ್ಬೇಡಿ. ಆ ರೀತಿ ಏನಾದ್ರು ಮಾಡಿದ್ರೆ ನಿಮಗೆ ಬಟ್ಟೆ ಶಾರ್ಟೇಜ್ ಆಗುತ್ತೆ, ಅಂದರೆ ಸ್ಲೀವ್ಗೆ. ಅದಕ್ಕೋಸ್ಕರ ಕೆಳಗಡೆ ಓಪನ್ ಬರೋ ಥರ ನೀವು ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿದ ನಂತರ ಈ ರೀತಿ ಒಂದು ಮಾರ್ಕ್ ಮಾಡಿ. ಇದು ಏತಕಪ್ಪ ಮಾಡೋದು ಅಂತಂದರೆ, ಈ ಕೆಳಗಡೆ ಒಂದು ಅಗಲ ಇರುತ್ತೆ ಬಟ್ಟೆ, ಮೇಲ್ಗಡೆ ಒಂದು ಅಗಲ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಇದನ್ನು ನೀಟಾಗಿ ಕಟ್ ಮಾಡಿ ತೆಗಿಬೇಕು. ಫಸ್ಟ್ ಈ ಬಟ್ಟೆನ ಲೆವೆಲ್ ಮಾಡ್ಕೋಬೇಕು. ಈಗ ನಾವು ಸ್ಟ್ರೈಟಾಗಿ ಕಟ್ ಮಾಡಿದ್ದೀವಿ. ಕಟ್ ಮಾಡಿದ ನಂತರ ಈಗ ನಾವು ಕೆಳಗಡೆ ಮಡಚೋಕ್ಕೆ, ಕೆಳಗಡೆ ಪ್ಲೈರ್ ಕಡೆ ಫೋಲ್ಡ್ ಮಾಡಲಿಕ್ಕೆ 1 ಇಂಚ್ ಅಷ್ಟು ಬಟ್ಟೆ ಬಿಡೋಣಕ್ಕ. 1 ಇಂಚ್ ಇದ್ದರೆ ಮಾತ್ರ ಸಾಕು. ಆಫ್ 1 ಇಂಚ್ ಅಷ್ಟು ಫೋಲ್ಡ್ ಮಾಡ್ತೀವಿ. ಈ ಫೋಲ್ಡ್ ಮಾಡಿದ ನಂತರ ಈಗ ನಾವು ಲೆಂತ್ ಎಷ್ಟು ತಗೊಂಡಿದ್ದೀನಿ ಅಪ್ಪ ಅಂತಂದರೆ, ಈಗ ಇಲ್ಲಿ ಬರೋದು ತೋರಿಸಲ್ಲ, ಒಂದು ಸೆಕೆಂಡ್ ಇದೆ. ಈಗ ಲೆಂತ್ ಎಷ್ಟು ತಗೊಂಡಿದ್ದೀನಿ ಅಂತಂದರೆ 40 ಇಂಚ್ ತಗೊಂಡಿದ್ದೀನಿ ಅಕ್ಕ. ಇದು ಟಾಪಿನ ಉದ್ದ ಟೋಟಲ್. ಇದರಲ್ಲಿ ನಾವು ಎಷ್ಟು ಮೈನಸ್ ಮಾಡಬೇಕಪ್ಪ ಅಂತಂದರೆ, ಲೈನಿಂಗ್ ಮಾತ್ರ 2 ಇಂಚು ಮೈನಸ್ ಮಾಡ್ಕೋಬೇಕು. 40ರಲ್ಲಿ 2 ಇಂಚು ನಾವು ಕಳೆದಾಗ ಎಷ್ಟಿರುತ್ತೆ? 38 ಇಂಚು. ನೀವು ಪ್ರತಿಯೊಂದು ಬಟ್ಟೆಗೂ ಮೈನ್ ಬಟ್ಟೆಗಿಂತ ಲೈನಿಂಗ್ ಬಟ್ಟೆ 2 ಇಂಚು ಕಡಿಮೆ ಇಟ್ಕೊಂಡು ಕಟ್ ಮಾಡ್ಕೋಬೇಕು. ಮೈನ್ ಬಟ್ಟೆನೂ ಲೈನಿಂಗ್ ಬಟ್ಟೆನೂ ಸಮವಾಗಿ ಇರಬಾರ್ದು. ಆ ರೀತಿ ಏನಾದ್ರು ಇದ್ದರೆ ನಿಮಗೆ ಒಂದು ಲೈನಿಂಗ್ ಈಚೆ ಕಾಣಿಸುತ್ತೆ ಅಥವಾ ಮೈನ್ ಬಟ್ಟೆ ಈಚೆ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಅದಕ್ಕೋಸ್ಕರ ನಾವು 2 ಇಂಚನ್ನ ನಾವು ಕಡಿಮೆ ಮಾಡಿದ್ದೀನಿ. ಈಗ ನಾವು ಎಷ್ಟು ಇಡಬೇಕು? ಈಗ 38 ಇಂಚು. 40 ಇಂಚು ಲೆಂತ್ ತೊಗೊಂಡಿದ್ದೀನಿ, 38 ಇಂಚು ಇಡ್ತಾ ಇದ್ದೀನಿ ಕೈಯಲ್ಲಿ. ಎಲ್ಲಿಂದ ಎಲ್ಲಿ ತನಕಪ್ಪ ಅಂತಂದರೆ, ಈ ಕೆಳಗಡೆ ಎಡ್ಜಿಂದ 38 ಇಂಚು, 38 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಹಾಮೋಲ್ ಮೆಸರ್ಮೆಂಟಿಗೆ ಬರೋಣ. ಫಸ್ಟ್ ನಾವು ಶೋಲ್ಡ್ರಿಗೆ ಮಾರ್ಕ್ ಹಾಕಿದ ನಂತರ ನಿಮ್ಗೆ ಅದೆಲ್ಲ ತಿಳಿಸ್ತೀನಿ. ಓಕೆ, ಈಗ ನೋಡಿ, ಶೋಲ್ಡ್ರ್ ಹತ್ರ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಫಸ್ಟ್ ಒಂದು ಮಾರ್ಕ್ ಫುಲ್ ಮಾರ್ಕಿಂಗು. ಎರಡನೇದಾಗಿ ನಾವು ಹೊಡೆಯಲಿಕ್ಕೋಸ್ಕರ, ಅಂದರೆ ಸ್ಟಿಚ್ ಮಾಡೋಕ್ಕೆ 1/2 ಇಂಚಷ್ಟು ಗ್ಯಾಪ್ ಇರಬೇಕು. ಇದರಲ್ಲಿ 1/2 ಇಂಚಷ್ಟು ಮಾರ್ಕಿಂಗ್ ಇರಲಿ. 2 ಮಾರ್ಕ್ ಮಾಡ್ಕೊಳ್ಳಿ ಮೇಲ್ಗಡೆ ಶೋಲ್ಡ್ರ್ ಹತ್ರ. ಈಗ ನೆಕ್ಸ್ಟ್ ನೋಡಿ, ಈಗ ಮತ್ತೊಂದು ಕ್ಯಾಲ್ಕುಲೇಷನ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದನ್ನು ನೀವು ಖಂಡಿತವಾಗ್ಲೂ ಅರ್ಥ ಮಾಡ್ಕೋಬೇಕಾಗತ್ತೆ. ನೀವು ಶೋಲ್ಡ್ರ್ ಎಷ್ಟು ತಗೊಂಡಿದ್ದೀನಿ 15 ಇಂಚು ಶೋಲ್ಡ್ರ್ ತಗೊಂಡಿದ್ದೀನಲ್ವ, ಇದರಲ್ಲಿ ಎಷ್ಟು ಕಳಿಬೇಕು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಮೈನಸ್ ಮಾಡಬೇಕಂತೇಳಿ 15 ತಗೊಂಡ್ರೆ 3 ಇಂಚ್ ನಾವು ಮೈನಸ್ ಮಾಡಿದ್ದೀವಿ, 12 ಇಂಚ್ ನಮಗೆ ಶೋಲ್ಡ್ರ್ ಸಿಗುತ್ತೆ. ಅಂದರೆ ಅಣ್ಣ ನೀವು 15 ಇಂಚಿಗೆ ಮಾತ್ರ 3 ಇಂಚ್ ಮೈನಸ್ ಮಾಡಬೇಕಪ್ಪ ಅಂತಂದರೆ ಖಂಡಿತವಾಗ್ಲಿಲ್ಲ. ಈಗ ನೋಡಿ, ಈಗ ನಿಮಗೆ ತಿಳಿಸ್ತಾ ಇರ್ತೀನಿ ಒಂದೊಂದಾಗಿ. ಈಗ ಕೆಲವೊಬ್ಬರಿಗೆ 13 ಇಂಚ್ ಬರುತ್ತೆ, ಕೆಲವೊಬ್ಬರಿಗೆ 14 ಇಂಚು ಬರುತ್ತೆ, ಕೆಲವೊಬ್ಬರಿಗೆ 15 ಇಂಚ್ ಬರುತ್ತೆ, ಕೆಲವೊಬ್ಬರಿಗೆ 16 ಇಂಚು ಬರುತ್ತೆ. 13 ಇಂಚು ಶೋಲ್ಡ್ರ್ ಇದ್ದಾಗ 2 ಇಂಚು ಮೈನಸ್ ಮಾಡ್ಕೊಳ್ಳಿ. 14 ಇಂಚು ಇದ್ದಾಗ 3 ಇಂಚು ಮೈನಸ್ ಮಾಡ್ಕೊಳ್ಳಿ. 15 ಇದ್ರೂ 3 ಇಂಚು, 16 ಇಂಚು ಶೋಲ್ಡ್ರ್ ಇದ್ರೂ 3 ಇಂಚು ಮೈನಸ್ ಮಾಡ್ಕೊಳ್ಳೇಬೇಕು. ನೆಕ್ಸ್ಟ್ ಕೆಲವೊಬ್ರು ಏನು ಮಾಡ್ತೀರಾ ಅಂತಂದರೆ, ಅಣ್ಣ ನನಗೆ 17 ಇಂಚು ಬರುತ್ತೆ, 18 ಇಂಚು ಬರುತ್ತೆ ಅಂತೇಳಿ ನಿಮಗೆ ತೋರಿಸ್ತೀರಲ್ವ, ಅವರಿಗೆಲ್ಲರೂ ನಿಮಗೆ 4 ಇಂಚು ಮೈನಸ್ ಮಾಡ್ಕೋಬೇಕು. ಸರಿನಾ? ಮತ್ತೊಂದು ಡೀಟೇಲ್ ಎಲ್ಲ ಇದೆಯಾಗ ನಿಮಗೆ ಕೊನೆಯ ದಿನ ತಿಳಿಸ್ತಾನೆ. ಕೆಲವೊಬ್ಬರು ಬಿಗಿನರ್ ಆಗಿದ್ದಾರೆ, ಅವ್ರಿಗೆ ತುಂಬ ಅಂದರೆ ಕೆಲವೊಂದು ಜಾಗದಲ್ಲಿ ಕನ್ಫ್ಯೂಸ್ ಮಾಡ್ಕೊತಾರೆ ಪಾಪ. ಸೊ ಅದಕ್ಕೋಸ್ಕರ ಡೀಟೇಲ್ ಆಗಿ ನಿಮ್ಗೆ ತಿಳಿಸ್ತಾ ಇಲ್ಲ, ಸ್ವಲ್ಪ ಶಾರ್ಟಾಗಿ ತಿಳಿಸ್ತಾ ಇದ್ದೇನೆ. ಅಂದರೆ ನೀವು ಕಟ್ ಮಾಡಿ ಒಳ್ಳೆಯ ಥರ ನಿಮ್ಗೆ ತೋರಿಸ್ಕೊಡ್ತೀನಿ. ಆ ಕೊನೆಯ ದಿನ ನಮಗೆ ಈ ಕ್ಯಾಲ್ಕುಲೇಷನ್ ಎಲ್ಲನೂ ನಿಮಗೆ ಬೇರೆ ರೀತಿ ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಹಾರ್ಮೋನ್ಲಿಂತೆಲ್ಲ ಚೇಂಜಸ್ ಬರುತ್ತಕ್ಕ, ಅದಕ್ಕೋಸ್ಕರ ನಿಮಗೆ ಅದೆಲ್ಲ ಸ್ವಲ್ಪ ಕನ್ಫ್ಯೂಸ್ ಮಾಡ್ತಿಲ್ಲ. ನಾನು PDF ಕಳಿಸ್ಕೊಡ್ತಾ ಇದ್ದೀನಿ, ಅದ ನಂತರ ನಿಮಗೆ ಡೀಟೇಲ್ ಆಗಿ ನಿಮಗೆ ಕೊನೆಯ ದಿನ ನಿಮಗೆ ತಿಳಿಸ್ಕೊಡ್ತೀನಿ. ಈಗ 3 ಇಂಚು 15 ಇಂಚು ಶೋಲ್ಡ್ರ್ ತೊಗೊಂಡು 3 ಇಂಚು ಮೈನಸ್ ಮಾಡಿ 12 ಇಂಚ್ ಇದೆ. ಈ 12ನ 2 ಭಾಗ ಮಾಡ್ಕೊಳ್ಳಿ. ನಮ್ಗೆ ಎಷ್ಟು ಸಿಗುತ್ತೆ? 6 ಇಂಚು ಸಿಗತ್ತಪ್ಪ. ಈ 6 ಇಂಚನ್ನ ಎಲ್ಲಿ ಹಿಡಿಬೇಕು ನಾವು? ಇಲ್ಲಿ ಶೋಲ್ಡ್ರ್ ಹತ್ರ 6 ಇಂಚ್ ಇಟ್ಟು ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ 6 ಇಂಚಷ್ಟು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿದ ನಂತರ ಫಸ್ಟ್ ನಾವು ಶೋಲ್ಡ್ರಿಗೆ ತೆಗಿಬೇಕು. ಶೋಲ್ಡ್ರ್ ಎಷ್ಟಿರಲಿ, ನೆಕ್ ಎಷ್ಟಿರಲಿ ಅಂತೇಳಿ ಶೋಲ್ಡ್ರಿಗೆ ನಾವು 3/4 ಇಂಚು ಇಡ್ತಾ ಇದ್ದೀನಿ. 2/4 ಇಂಚು ನೆಕ್ಕಿನ ಬ್ರಾಡ್, 2/4 ಇಂಚು ನೆಕ್ಕಿನ ಅಗಲ, ಶೋಲ್ಡ್ರು 3/4 ಇಂಚು.
ನೆಕ್ಸ್ಟ್ ನೋಡಿ ಈಗ ನಾವು ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡೋಣ. ಈಗ 2 ಮಾರ್ಕ್ ಮಾಡಿದ ನಂತರ ಮೇಲ್ಗಡೆ ಫಸ್ಟ್ ನಾ ಟೇಪ್ ಎಲ್ಲಿಡ್ತಾ ಇದ್ದೀನಿ ಅಂತೇಳಿ ಒಂದು ಸ್ವಲ್ಪ ನೀವು ನೋಡ್ಕೊಳ್ಳಿ. ಮೇಲ್ಗಡೆ ಮಾರ್ಕ್ ಮಾಡಿದ್ದೀನಿ ನೋಡೋಕ 2 ಮಾರ್ಕಿಂಗ್ ಇದೆ. ಸೊ ಮೇಲ್ಗಡೆ ಇರುವಂಥ ಮಾರ್ಕಿಗೆ ನೀವು ಟೇಪ್ ಇಡಬೇಕು. ಟೇಪ್ ಇಟ್ಟಿದ ನಂತರ ಈ ಥರ ಸೆಂಟ್ರಲ್ಲಿ ಇಟ್ಕೊಳ್ಳಿ, ಸೈಡಲ್ಲಿ ಬೇಡಿ, ಸೆಂಟ್ರಲ್ಲಿ ಈ ರೀತಿ ಇಟ್ಕೊಳ್ಳಿ, ನಿಮ್ಗೆ ಈಸಿಯಾಗಿ ನಿಮ್ಗೆ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಮೇಲ್ಗಡೆ ಶೋಲ್ಡ್ರಿಂದ ಹಾಮೋಲ್ ಲೆಂತ್ ಎಷ್ಟು ಇಡಬೇಕು? 6 ಇಂಚು. ಇದು ಯಾವ ಲೆಕ್ಕಾಚಾರದಲ್ಲಿ 6 ಇಂಚು ಇಡ್ತಾ ಇದ್ದೀರಿ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ. ಈಗ ಶೋಲ್ಡ್ರ್ ಮೆಸರ್ಮೆಂಟು 15 ಇಂಚಿಗೆ ತಗೊಂಡಿದ್ದೀವಿ, 3 ಇಂಚ್ ಮೈನಸ್ ಮಾಡಿದ್ದೀವಿ, 12 ಇಂಚ್ ಇದೆ. 12ನ 2 ಭಾಗ ಮಾಡಿದಾಗ 6 ಇಂಚ್ ಬರುತ್ತೆ. ನಾವು ಆಫ್ ಶೋಲ್ಡ್ರಿನ ಮೆಸರ್ಮೆಂಟು 6 ಇಂಚಸ್ ಇಟ್ಟಿದ್ದೀವಿ ಅಲ್ವರ. ಈ 6 ಇಂಚಸ್ನ ಹಾಮೋಲ್ ಮೆಸರ್ಮೆಂಟು ಹಾಮೋಲ್ ಡೌನ್ ಮಾಡ್ಕೊಳ್ಳಿ. ಹಾಮೋಲ್ ಡೌನ್ ಮಾಡಿದ ನಂತರ ನಾವು ವೇಸ್ಟ್ ಲೆಂತ್ನಕ ಇದು ಅಂದರೆ ನಮ್ಮ ಸೊಂಟ ತಗೊತೀವಿ ಅಲ್ವರಕ. ಈಗ ಇದು ಯಾವ ಥರ ನೀವು ಗುರ್ತು ಮಾಡ್ಕೊಳ್ಳೋದು ಅಂತಂದರೆ, ನಿಮ್ಮ ಅಳತೆ ಬ್ಲೌಸ್ ತಗೊಳ್ಳಿ, ಅಳತೆ ಬ್ಲೌಸಲ್ಲಿ ಲೆಂತ್ ಏನಿದೆ ಅಂತೇಳಿ ಚೆಕ್ ಮಾಡ್ಕೊಳ್ಳಿ. ಈಗ ಅಳತೆ ಬ್ಲೌಸ್ ತೊಗೊಂಡಾಗ ಎಷ್ಟಿರುತ್ತೆ? ಕೆಲವೊಬ್ಬರು 13 ಇಂಚ್ ಇಡ್ತೀರಾ, ಕೆಲವೊಬ್ಬರು 14 ಇಂಚ್ ಇರುತ್ತೆ, ಕೆಲವೊಬ್ರದ್ದು 15 ಇಂಚ್ ಇರುತ್ತೆ. ನಿಮ್ಮ ಅಳತೆ ಬ್ಲೌಸ್ ಏನಿದೆಯೋ ಅದಕ್ಕಿಂತ 1/2 1 ಇಂಚಷ್ಟು ಈ ಚೂಡಿದಾರ್ ಕಟ್ ಮಾಡಬೇಕಾದ್ರೆ ಈ ವೇಸ್ಟ್ ಹೈಟ್ ಮಾಡ್ಕೊಳ್ಳಿ. ಈ ವೇಸ್ಟ್ ಹೈಟು ಕರೆಕ್ಟಾಗಿದ್ದರೆ ನಿಮಗೆ ಶೇಪ್ ಚೆನ್ನಾಗಿ ಕಾಣಿಸುತ್ತೆ ಹಾಕಬೇಕಾದ್ರೆ. ಸೊ ಇದನ್ನು ಕರೆಕ್ಟಾಗಿ ನೀವು ಇಟ್ಟರೆ ಮಾತ್ರ. ಕೆಲವೊಬ್ಬರು 13 ಇಂಚೆಲ್ಲ ಇಡ್ತಾರೆ, 13 ಇಂಚೆಲ್ಲ ಇಳಿಯೋಕ್ಕೆ ಹೋಗ್ಬೇಡಿ, ಶೇಪ್ ಕರೆಕ್ಟಾಗಿರೋದಿಲ್ಲ. ಸೊ ಅದಕ್ಕೋಸ್ಕರ 12 13ನ ಅವಾಯ್ಡ್ ಮಾಡಿ. ಕೆಲವೊಂದು ಹೈಟಿಗೆ ಆಗುತ್ತೆ, ಈಗ ಸ್ವಲ್ಪ ಶಾರ್ಟ್ ಆಗಿರ್ತಾರೆ, ಸೊ ಅವರಿಗೆಲ್ಲ 13 ಇಂಚ್ ಇಡ್ಬೋದು. ಅಂದರೆ 35 ಇಂಚ್ ಇದ್ದರೆ 13 ಇಂಚ್ ಉದ್ದ ಸಾಕು, ಓಕೆನಾ. ಈಗ 38 40 ಏನಾರು ಇದ್ರೆ 14 ಇಂಚು ವೇಸ್ಟ್ ಹೈಟ್ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ ನಾವು ಸ್ಲಿಟ್ ಓಪನ್ ಎಷ್ಟು ತಗೊಂಡಿದ್ದೀವಿ? 21 ಇಂಚು. ಆ 21 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ತುಂಬ ಸಿಂಪಲ್ಲಾಗಿ ಚೂಡಿದಾರ್ ಅನ್ನೋದು ಯಾವುದೇ ರೀತಿ ನಿಮಗೆ ತೊಂದರೆ ಇರೋದಿಲ್ಲ. 2 ಮೀಟ್ರ್ ಬಟ್ಟೆ ತಗೊಂಡಿದ್ದೀರಿ, ಅದನ್ನು 2 ಭಾಗ ಮಡಿಚಿ ಫೋಲ್ಡ್ ಮಾಡಿದ್ರೆ ಕೆಳಗಡೆ ಓಪನ್ ಇರೋ ಥರ ಮಾಡ್ಕೊಳ್ಳಿ. ಮೇಲ್ಗಡೆ 2 ಮಾರ್ಕ್ ಮಾಡ್ತೀರಾ, ಒಂದು ಹೊಲಿಗೆಗೆ, ಇನ್ನೊಂದು ಹೊರಗಡೆ ಹೋಗುವಂಥ ಬಟ್ಟೆ. ಈಗ ನಾವು ತಗೊಂಡಿರುವಂಥ ಶೋಲ್ಡ್ರ್ ಮೆಸರ್ಮೆಂಟು 15 ಇಂಚ್ ತಗೊಂಡಿದ್ದೀನಿ, ಅದರಲ್ಲಿ 3 ಇಂಚ್ ಮೈನಸ್ ಮಾಡೋಣ. 3 ಇಂಚ್ ಮೈನಸ್ ಮಾಡಿದ ನಂತರ ನಮಗೆ ಎಷ್ಟು ಸಿಗುತ್ತೆ? 12 ಇಂಚ್ ಆಗುತ್ತೆ. 12ನ 2 ಭಾಗ ಮಾಡಿದಾಗ ನಮಗೆ 6 ಇಂಚ್ ನಮಗೆ ಹಾಮ್ಗೋಲ್ ಉದ್ದ ನಮಗೆ ಸಿಗುತ್ತೆ. ಅದ ನಂತರ ವೇಸ್ಟ್ ಹೈಟು ಅಂದರೆ ಸೊಂಟದ ಹೈಟು. ಈಗ ನಮ್ಮ ಬ್ಲೌಸಿಂದ ನೀವು ತಗೋಬೋದು, ಅಥವಾ ನೀವೇನಾದ್ರು ಕಸ್ಟಮರ್ ಇದ್ದರೆ ಬೇಕಾದ್ರೆ ವೇಸ್ಟ್ ಮೆಸರ್ಮೆಂಟ್ ಕೂಡ ನೀವು ತೆಗಿಬೋದು. ಆ ವೇಸ್ಟ್ ಮೆಸರ್ಮೆಂಟ್ 14 ಇಂಚ್ ಇಟ್ಟಿದ್ದೀನಿ. ನೆಕ್ಸ್ಟ್ ಸ್ಲಿಟ್ ಓಪನ್ 21 ಇಂಚಸ್. ಇದು ಪ್ರತಿಯೊಂದು ನಿಮಗೆ PDF ಅಲ್ಲಿ ಕಳಿಸ್ಕೊಡ್ತೀನಿ, ದಯವಿಟ್ಟು ಅದನ್ನು ನೀವು ಸೇವ್ ಮಾಡಿ ಅಥವಾ ಫ್ರಂಟ್ ಮಾಡಿ ನೀವು ಸೇವ್ ಮಾಡ್ಕೊಳ್ಳಿ. ನೆಕ್ಸ್ಟು 21 ಇಂಚಷ್ಟು ಮಾರ್ಕ್ ಮಾಡಿದ್ದೀವಿ. ಈಗ ಈಸಿಯಾಗಿ ನಾವು ಈಗ ಮಾರ್ಕ್ ಮಾಡೋದು ಯಾವ ಥರ ಅಂತ ನಾನು ತಿಳಿಸ್ತೀನಿ. ಈಗ ಕೆಳಗಡೆಯಿಂದ ಈ ಮಾರ್ಕಿಂಗನ್ನು ನೀವು ಮಾರ್ಕ್ ಮಾಡ್ಕೊಂಬರ್ಬೇಕು. ಮೇಲ್ಗಡೆಯಿಂದ ಮಾರ್ಕ್ ಮಾಡ್ಕೊಂಬರ್ಬೇಡಿ, ಕೆಳಗಡೆಯಿಂದ ನೀವು ಮಾರ್ಕ್ ಮಾಡ್ಕೊಂಬನ್ನಿ. ಈಗ ಹಿಪ್ಪಿಂದ ಫಸ್ಟು ಹಿಪ್ ಮಾರ್ಕಿಂಗು, ಇದು ಸ್ಲಿಟ್ ಓಪನ್ ಅಂತಲೂ ನಾವು ಮಾತಾಡ್ಬೋದು, ಅಥವಾ ಹಿಪ್ ಅಂತಲೇ ಹೇಳ್ಕೊಬೋದು. ಅಂದರೆ ಹಿಪ್ ಅಂತಲೇ ನಿಮಗೆ ಸ್ಟಾರ್ಟ್ ಮಾಡೋಣ. ಹಿಪ್ಗೆ ಫಸ್ಟ್ ಒಂದು ಮಾರ್ಕ್ ಮಾಡ್ತೀವಿ. ನೆಕ್ಸ್ಟ್ ಸೊಂಟಕ್ಕೆ ಒಂದು ಮಾರ್ಕು. ನೆಕ್ಸ್ಟು ಚೆಸ್ಟ್ ಮೆಸರ್ಮೆಂಟು ಅಥವಾ ಹಾಮೋಲ್ ಉದ್ದ, ಇದರಲ್ಲಿ ಯಾವ್ದಾದ್ರು ಒಂದು ನೀವು ಹೆಸರು ಇಟ್ಕೋಬೋದು. ಈ ರೀತಿ ಒಂದು ಮಾರ್ಕ್ ಮಾಡಿ. ಇದನ್ನು ಪೂರ್ತಿ ಲೆಂತ್ ಮಾಡ್ಕೊಳ್ಳೋಣ, ಮಾರ್ಕ್ ಮಾಡೋಣ ಅಂತಂದರೆ ರೆಡಿ. ಯಾಕಂದರೆ ನೆಕ್ ನಾವು ಯಾವ ಥರ ಶೇಪ್ ಮಾಡೋದು ಅಂತೇಳಿ ನಿಮ್ಗೆ ತಿಳಿಬೇಕಲ್ವ, ಅದಕ್ಕೋಸ್ಕರ ನಾನು ಬರೀ ಅರ್ಧ ಭಾಗ ಮಾತ್ರ ನಾನು ಮಾರ್ಕ್ ಮಾಡಿ ಕೊಟ್ಟಿದ್ದೀನಿ. ನೆಕ್ಸ್ಟು ಈಗ ನಾವು ಕಟ್ ಮಾಡಬೇಕಾದ್ರೆ ನಾವು ಬ್ಯಾಕ್ ಆ್ಯಂಡ್ ಫ್ರಂಟ್ 2 ಸೇರಿಸಿ ಕಟ್ ಮಾಡ್ತಾ ಇದ್ವಿ. ಸೊ ಅದಕ್ಕೋಸ್ಕರ ಈ ಕ್ಯಾಲ್ಕುಲೇಷನ್ ಬರೋದು. ಈಗ ಹಾಫ್ ಶೋಲ್ಡರ್ ಮೆಸರ್ಮೆಂಟ್ ಎಷ್ಟು ತೊಗೊಂಡಿದ್ದೀನಿ? 6 ಇಂಚ್ ತೊಗೊಂಡಿದ್ದೀನಿ ಅಲ್ವ. ಈ ಕೆಳಗಡೆ ನಾವು ಎಷ್ಟು ಇಡಬೇಕು? ಈ ಚೆಸ್ಟ್ ಹತ್ರ 1/2 ಇಂಚ್ ಆ್ಯಡ್ ಮಾಡ್ಕೋಬೇಕು. ಎಷ್ಟಿರಬೇಕು ಅವಾಗ? 6.5 ಇಂಚು. ಮೇಲ್ಗಡೆ ಶೋಲ್ಡ್ರ್ ಏನಿರುತ್ತೋ ಹಾಮೋಲ್ ಡೌನಲ್ಲಿ 1/2 ಇಂಚ್ ನೀವು ಆ್ಯಡ್ ಮಾಡ್ಕೋಬೇಕು. ಅಣ್ಣ ಯಾತಕ್ಕೋಸ್ಕರ 1/2 ಇಂಚ್ ಮಾತ್ರ ಎಕ್ಸ್ಟ್ರಾ ತಗೊತಾ ಇದ್ದೀರಿ ಅಂತ ಏನಾದ್ರು ನೀವು ಕೇಳಿದ್ರೆ, ನಾವು ಕಟ್ ಮಾಡಬೇಕಾದ್ರೆ ಫ್ರಂಟ್ ಆ್ಯಂಡ್ ಬ್ಯಾಕು ಸೇರಿಸಿ ಕಟ್ ಮಾಡ್ತೀವಿ, ಸಪ್ರೇಟಾಗಿ ಕಟ್ ಮಾಡ್ತಾ ಇಲ್ಲ. ಸೊ ನಾವು ಕಟ್ ಮಾಡಬೇಕಾದ್ರೆ ಫ್ರಂಟ್ ಆ್ಯಂಡ್ ಬ್ಯಾಕು ಒಂದೇ ಕಟ್ ಮಾಡೋದ್ರಿಂದ ನಾವು 1/2 ಇಂಚಷ್ಟು ಎಕ್ಸ್ಟ್ರಾ ಇರಬೇಕು. ಈಗ ನಾವು ಏನು ಮಾಡೋಣ? ಈಗ ಮೇಲ್ಗಡೆ ಶೋಲ್ಡ್ರಿಂದ ಹಾಮೋಲ್ ಕ್ರಾಸ್ಗೆ ಒಂದು ಮಾರ್ಕ್ ಮಾಡೋಣ. ಮಾರ್ಕ್ ಮಾಡಿದ ನಂತರ ಈಗ ಫಸ್ಟ್ ನೆಕ್ಕು ಒಂದು ಕಂಪ್ಲೀಟ್ ಮಾಡೋಣ. ನಾನು ನೆಕ್ಕು ನಿಮಗೆ ಕ್ಯಾನ್ವಸಲ್ಲಿ ತಿಳಿಸ್ತೀನಿ, ಸುಮ್ಮನೆ ಬಟ್ಟೆಯಲ್ಲಿ ಕಟ್ ಮಾಡಿ ಬದಲಾಯಿಸೋದು ಬೇಡಿ. ಸೊ ನಾವು ಎಕ್ಸ್ಟ್ರಾ ಬಟ್ಟೆ ಕ್ಯಾನ್ವಸ್ ತಗೊಂಡು ಮಾರ್ಕ್ ಮಾಡಿ ಅದ ನಂತರ ನಾವು ಕಟ್ ಮಾಡಬೇಕು. ಆವಾಗ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ನೆಕ್ ಫಿನಿಶಿಂಗು. ಸೊ ಅದು ನಿಮ್ಗೆ ತೋರಿಸ್ಕೊಡ್ತೀನಿ, ಚೆನ್ನಾಗಿರೋಂಥ ಕೆಲಸ ನಿಮ್ಗೆ ತೋರಿಸ್ಕೊಡ್ತೀನಿ. ಯಾವುದೇ ರೀತಿ ಈಸಿ ಇರೋ ಥರ ಕೆಲಸಗಳು ನಿಮಗೆ ತೋರಿಸ್ಕೊಡ್ತಾ ಇಲ್ಲ. ಈಗ 2.25 ಇಂಚು ಮೇಲ್ಗಡೆ ನೆಕ್ ತಗೊಂಡಾಗ
ಈಗ ನೆಕ್ ಡೀಪ್ ಎಷ್ಟು ತೊಗೊಂಡಿದ್ದೀನಿ 6.5 ಇಂಚ್ ತೊಗೊಂಡಿದ್ದೀನಿ ಅಲ್ವರ. ಈ ರೀತಿ ನೀವು ಸ್ಟ್ರೈಟ್ ಆಗಿ ಅಥವಾ ಲೈಟ್ ಕ್ರಾಸ್ ಆಗಿ ಇಟ್ಟು ನೀವು ಟೇಪ್ ಇಟ್ಟು ಈ ಥರ 6.5 ಇಂಚಿಗೆ ಒಂದು ಮಾರ್ಕ್ ಮಾಡಿ. ಫ್ರಂಟ್ ನೆಕ್ ಡೀಪ್ ಈ ರೀತಿ ಒಂದು ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡಿದ ನಂತರ ಈಗ ನಾನೊಂದು ಕೆಲವೊಂದು ಟ್ರಿಕ್ಕನ್ನು ನಿಮ್ಗೆ ತಿಳಿಸ್ತೀನಿ, ದಯವಿಟ್ಟು ಅದನ್ನು ಅಪ್ಲೈ ಮಾಡಿ ನೋಡಿ. ನೆಕ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ಶೋಲ್ಡ್ರ್ ಜಾರೋದಿಲ್ಲ. ನೀವು ಬರೀ ಬ್ಲೌಸ್ ಮಾತ್ರ ಈ ಥರ ಕಂಪ್ಲೇಂಟ್ ಇದೆ ಅಂತೇಳಿ ತಿಳ್ಕೊಳಕ್ಕೆ ಹೋಗ್ಬೇಡಿ. ಚೂಡಿದಾರಲ್ಲೇ ನಿಮ್ಗೆ ಈ ಥರ ಸಮಸ್ಯೆಗಳಿದ್ದಾವೆ. ಸೊ ಅದನ್ನು ನೀವು ಬಗೆಹರಿಸಬೇಕು ಅಂತಂದರೆ ಈ ರೀತಿ ನೀವು ಫಾಲೋ ಮಾಡ್ಕೋಬೇಕು. ಮೇಲ್ಗಡೆ 2.25 ಇಂಚ್ ಇದ್ದರೆ ಕೆಳಗಡೆ ಎಷ್ಟು ಇಡಬೇಕು, ಒಂದು ಕಡೆ 1/4 ಇಂಚು, ಅಂದರೆ ಟೋಟಲಾಗಿ 1/2 ಇಂಚ್ ಆಗುತ್ತೆ. ಮೇಲ್ಗಡೆ 2.25, ಕೆಳಗಡೆ 2.5 ಇಂಚು. ಈಗ ನಾವು ಏನು ಮಾಡ್ಬೋದು, 2.5 ಇಂಚ್ ಇಟ್ಟು ಒಂದು ಮಾರ್ಕ್ ಮಾಡೋಣ. ಮೇಲ್ಗಡೆ ಬ್ರಾಡ್ ಆಗಿರುತ್ತೆ ನೆಕ್ಕು, ಕೆಳಗಡೆ ಸ್ವಲ್ಪ ಕಡಿಮೆ ಇರುತ್ತೆ. ಈಗ ಕೆಲವೊಂದು ಮಕ್ಕಳು ದುಪ್ಪಟ್ಟ ಯೂಸ್ ಮಾಡೋದಿಲ್ಲ. ಸೊ ಅದಕ್ಕೋಸ್ಕರ ಈ ಥರ ಕ್ಲೋಸ್ ಮಾಡಿದಾಗ ಫ್ರಂಟಲ್ಲಿ ರಿಂಕಲ್ ಬರೋದಿಲ್ಲ, ನೆಕ್ಕು ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಸೊ ಈ ಟ್ರಿಕ್ನ ನೀವು ಫಾಲೋ ಮಾಡಿ. ಮೇಲ್ಗಡೆ 2.25 ಇದ್ದಾಗ ಕೆಳಗಡೆ 2.5 ಇಂಚ್ ಇಟ್ಟಿದ್ದೀನಿ. ಅಕಸ್ಮಾತ್ ಮೇಲ್ಗಡೆ ನೀವು 3 ಇದ್ದರೆ ಕೆಳಗಡೆ 2.25. ಮೇಲ್ಗಡೆ ಏನಿದೆಯೋ ಆ ಮೆಸರ್ಮೆಂಟ್ನ ಕೆಳಗಡೆ 1/4 ಇಂಚು ಕಡಿಮೆ ಮಾಡ್ಕೊಳ್ಳಿ ಅಷ್ಟೇ, ಸಿಂಪಲಾಗಿ. ನೆಕ್ಸ್ಟು ಈ ರೀತಿ ಸ್ಕೇಲ್ ಇಟ್ಟು ಈ ಥರ ಒಂದು ಮಾರ್ಕ್ ಮಾಡಿ. ನಿಮಗೆ ಈಗ ನೋಡೋಕ್ಕೆ ಸ್ಕ್ವಯರ್ ಥರ ಕಾಣಿಸುತ್ತಲ್ವ. ಈಗ ನಾವು ಸ್ಕ್ವಯರ್ ವಿ ನೆಕ್ ತೋರಿಸ್ಕೊಡ್ತೀನಿ ನಿಮಗೆ ಯಾವ ರೀತಿ ಮಾರ್ಕ್ ಮಾಡೋದು ಅಂತಂದರೆ, ಈ ನೆಕ್ ಡೀಪಿಂದ 1.5 ಇಂಚಷ್ಟು ಒಂದು ಇಟ್ಟು ಒಂದು ಮಾರ್ಕ್ ಮಾಡ್ಕೊಳ್ಳೋಕೆ. ನೆಕ್ ಡೀಪಿಂದ 1.5 ಇಂಚಷ್ಟು ಒಂದು ಮಾರ್ಕ್ ಮಾಡಿದ ನಂತರ ಈ ರೀತಿ ಸ್ಕೇಲ್ ಇಟ್ಟು ಕ್ರಾಸ್ ಆಗಿ ಒಂದು ಮಾರ್ಕ್ ಮಾಡಿದಾಗ ನಿಮಗೆ ಈಸಿಯಾಗಿ ಈ ಸ್ಕ್ವಯರ್ ನೆಕ್ ನಿಮಗೆ ಸಿಗುತ್ತೆ. ಚೆನ್ನಾಗಿರುತ್ತೆ ಸಿಂಪಲಾಗಿ. ನೀವು ಇದರಲ್ಲಿ ಯಾವ ನೆಕ್ ಬೇಕಾದ್ರೂ ಚೇಂಜ್ ಮಾಡ್ಕೋಬೋದು. ನಾನು ಸಿಂಪಲಾಗಿರುವಂಥ ನೆಕ್ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮೇಲ್ಗಡೆ ಆಫ್ ಶೋಲ್ಡರ್ ಮೆಸರ್ಮೆಂಟು 6 ಇಂಚ್ ಇದೆ, ಕೆಳಗಡೆ ಹಾಮೂಲ್ ಹತ್ರ 6.5 ಇಂಚು, 6.5 ಇಂಚ್ ಇಟ್ಟಿದ್ದೀನಿ. ನೆಕ್ಸ್ಟ್ ನಾವು ನೋಡೋವಂಥದ್ದು ಚೆಸ್ಟ್ ಮೆಸರ್ಮೆಂಟ್ ಫಸ್ಟು ಚೆಸ್ಟಿಗೆ ನಾವು ಮಾರ್ಕ್ ತೆಗಿಬೇಕು. ಈಗ ಚೆಸ್ಟ್ ಮೆಸರ್ಮೆಂಟ್ ಎಷ್ಟು ತಗೊಂಡಿದ್ದೀನಿ, 36 ಇಂಚು, 36 ಇಂಚಸ್ಸು ಚೆಸ್ಟ್ ಮೆಸರ್ಮೆಂಟ್ ತಗೊಂಡಿದ್ದೀನಿ. ಅದ ನಂತರ ನಾವು ಇದಕ್ಕೆ ಇಷ್ಟು ಆ್ಯಡ್ ಮಾಡಬೇಕು. ಅಂದರೆ ನಾವು ಮೈ ಅಳತೆ ತಗೋಬೇಕಾದ್ರೆ ನಾವು ಎಷ್ಟು ಬಟ್ಟೆ ಆ್ಯಡ್ ಮಾಡ್ಕೋಬೇಕು, ಅಂದರೆ ಎಷ್ಟು ಇಂಚಸ್ ಆ್ಯಡ್ ಮಾಡ್ಕೋಬೇಕು ಅಂತೇಳಿ ನಿಮಗೆ ತೋರಿಸ್ತೀನಿ. ಈಗ 36 ಇಂಚು ತೊಗೊಂಡಿದ್ದೀನಲ್ವರ, ಇದಕ್ಕೆ ನಾವು ಎಷ್ಟು ಆ್ಯಡ್ ಮಾಡ್ಕೋಬೇಕಪ್ಪ ಅಂತಂದರೆ 3 ಇಂಚ್ ಆ್ಯಡ್ ಮಾಡ್ಕೋಬೇಕಕ್ಕ. ಈಗ ಬ್ಲೌಸ್ಗೆಲ್ಲ ನಿಮ್ಗೆ 2 ಇಂಚು ತೋರಿಸಿದ್ದೀನಿ ಅಲ್ವರ, ಇದಕ್ಕೆ ನಾವು 3 ಇಂಚು ಆ್ಯಡ್ ಮಾಡ್ಕೋಬೇಕು. ಈ ಟೇಪ್ ತೆಗಿಬೇಕಾದ್ರೆ ಲೂಸ್ ಬಿಟ್ಟು ತೆಗಿಬೇಡಿ, ಟೈಟಾಗಿರಬೇಕು. ಬೇಕಾದ್ರೆ ನಿಮಗೆ ಈಗ ಒಂದು ಸಲ ನಿಮಗೆ ತೋರಿಸ್ತೀನಿ ಈ ಮಾರ್ಕಿಂಗ್ ನಂತರ, ಸರಿನಾ. ಇದು ಕಂಪ್ಲೀಟಾಗಿ ಮಾರ್ಕ್ ಮಾಡಿದ ನಂತರ ಯಾವ ರೀತಿ ನೀವು ಚೆಸ್ಟ್ ಮೆಸರ್ಮೆಂಟ್ ತೆಗಿಬೇಕು ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಎದೆ ಹತ್ರ ತಗೊಂಡಿರುವಂಥ ಮೆಸರ್ಮೆಂಟು 36 ಇಂಚು. ಎಷ್ಟು ಇಂಚ್ ಆ್ಯಡ್ ಮಾಡ್ಕೋಬೇಕು, 3 ಇಂಚ್ ಆ್ಯಡ್ ಮಾಡ್ಕೋಬೇಕು. ಈ ಮೆಸರ್ಮೆಂಟ್ ತೆಗಿಬೇಕಾದ್ರೆ ಟೈಟಾಗಿ ತೆಗಿಬೇಕು, ಲೂಸ್ ಯಾವುದೇ ಕಾರಣಕ್ಕೆ ಬಿಟ್ಟು ನೀವೇನಾದ್ರು ಮೆಸರ್ಮೆಂಟ್ ತಗೊಂಡ್ರೆ ಸ್ವಲ್ಪ ಲೂಸ್ ಇದ್ದಂಗೆ ಕಾಣಿಸುತ್ತೆ. ಸೊ ಸ್ವಲ್ಪ ಟೈಟಾಗಿ ತಗೊಳ್ಳಿ, 1 ಇಂಚ್ ಅಷ್ಟು ಟೈಟ್ ಇರಬೇಕು. ಅದು ಯಾವ ರೀತಿ ಅಂತೇಳಿ ಅದ ನಂತರ ಈ ಮೆಸರ್ಮೆಂಟ್ ಮುಗಿದಿದ ನಂತರ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಈಗ ಎಷ್ಟು ತಗೊಂಡಿದ್ದೀನಿ, ಚೆಸ್ಟ್ ಮೆಸರ್ಮೆಂಟು 36 ತಗೊಂಡು 3 ಇಂಚ್ ಆ್ಯಡ್ ಮಾಡಿದ್ದೀನಿ. ಈಗ 3 ಇಂಚ್ ಆ್ಯಡ್ ಮಾಡಿದಾಗ ಎಷ್ಟು ಬರುತ್ತೆ, ಟೋಟಲ್ ಮೆಸರ್ಮೆಂಟು 39 ಬರುತ್ತೆ, 39 ಇಂಚು ಬರುತ್ತೆ. ಇದನ್ನು ನೀವು 4 ಭಾಗ ಮಾಡ್ಕೋಬೇಕು. 4 ಭಾಗ ಮಾಡಿದಾಗ ಎಷ್ಟು ಬರುತ್ತೆ, 4 ಭಾಗ ಮಾಡಿದಾಗ 9.25 ಇಂಚು ಕರೆಕ್ಟಾಗಿದೆ ಅಲ್ವರ. 9.25 ಇಂಚ್ ಇಟ್ಟು ಈ ರೀತಿ ಮಾರ್ಕ್ ಮಾಡ್ಕೊಳ್ಳೇಕ. ಈ ಲಾಸ್ಟಿಂದ ಈ ಲಾಸ್ಟ್ಗೆ 9.25 ಇಂಚು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅದ ನಂತರ ನಾವು ವೇಸ್ಟ್ಗೆ ಅಂದರೆ ಸೊಂಟಕ್ಕೆ, ಈಗ ನಾವು ವೇಸ್ಟ್ ಮೆಸರ್ಮೆಂಟ್ ಎಷ್ಟು ತಗೊಂಡಿದ್ದೀನಿ, 30 ಇಂಚು ತಗೊಂಡಿದ್ದೀನಿ. ಇದಕ್ಕೆ ನಾವು ಎಷ್ಟು ಆ್ಯಡ್ ಮಾಡಬೇಕಪ್ಪ ಅಂತಂದರೆ, ಬ್ಯಾಕಲ್ಲಿ ಡಾಟ್ ಹಾಕೋದು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬ್ಯಾಕಲ್ಲಿ ಡಾಟ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ, ನಿಮಗೆ ಫಿಟ್ಟಿಂಗ್ ಚೆನ್ನಾಗಿರುತ್ತೆ. ಅದನ್ನು ನಿಮಗೆ ಈಗ ತೋರಿಸ್ಕೊಡ್ತೀನಿ. ಬ್ಯಾಕ್ ಡಾಟ್ ಹಾಕಿದರೆ ಯಾವ ರೀತಿ ಚೆನ್ನಾಗಿ ಕಾಣಿಸುತ್ತೆ, ಹಾಕಿಲ್ಲ ಅಂದರೆ ಏನು ಪ್ರಾಬ್ಲಮ್ ಇದೆ ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಈಗ 30 ಇಂಚು ನಾನು ಸೊಂಟದ ಮೆಸರ್ಮೆಂಟ್ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಎಷ್ಟಪ್ಪ ಆ್ಯಡ್ ಮಾಡ್ಕೋಬೇಕಪ್ಪ ಅಂತಂದರೆ, ನೀವು ಡಾಟ್ ಹಾಕಿದರೆ 3 ಇಂಚು, ಡಾಟ್ ಹಾಕಿಲ್ಲ ಅಂತಂದರೆ 2 ಇಂಚ್ ಮಾತ್ರ ಆ್ಯಡ್ ಮಾಡ್ಕೊಂಡ್ರೆ ಸಾಕು. ಈಗ ನಾನು 30 ಇಂಚು ತೊಗೊಂಡಿದ್ದೀನಿ, ಇದಕ್ಕೆ 3 ಇಂಚು ಆ್ಯಡ್ ಮಾಡ್ಕೊತೀನಿ. ಈಗ ಟೋಟಲ್ ಮೆಸರ್ಮೆಂಟು 33 ಇಂಚು. ಈ 33ನ ನಾವು 4 ಭಾಗ ಮಾಡಿದಾಗ 8.25 ಇಂಚು ನಮ್ಗೆ ಸಿಗುತ್ತೆ ಅಲ್ವರ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. 8.25 ಇಂಚು ಇಟ್ಟು ಒಂದು ಮಾರ್ಕ್ ಮಾಡ್ಕೊಳ್ಳೋಣ. 8.25 ಇಂಚು, 30 ಇಂಚು ತಗೊಂಡಿದ್ದೀನಿ, 3 ಇಂಚ್ ಆ್ಯಡ್ ಮಾಡಿದ್ದೀನಿ, 33 ಸಿಗುತ್ತೆ ನಮಗೆ ರೆಡಿ ಮೆಸರ್ಮೆಂಟು. ಈ 33ನ 4 ಭಾಗ ಮಾಡಿದಾಗ 8.25 ಇಂಚ್ ಇದೆ. 8.25 ಇಂಚ್ ಇಟ್ಟು ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಹಿಪ್ಪು ಮೆಸರ್ಮೆಂಟ್ ಹಿಪ್ ತಗೋಬೇಕಾದ್ರೆ ನಾನು ಎಷ್ಟು ತೊಗೊಂಡಿದ್ದೀನಿ, ಹಿಪ್ ಮೆಸರ್ಮೆಂಟ್ ತೆಗಿಬೇಕಾದ್ರೆ 35 ಇಂಚು ತೊಗೊಂಡಿದ್ದೀನಿ. 35 ಇಂಚಸ್ಸು ಹಿಪ್ ಮೆಸರ್ಮೆಂಟ್ ತೊಗೊಂಡಿದ್ದೀನಿ. ಇದು ಕಂಪಲ್ಸರಿ ತಗೊಳ್ಳಿ. ಪ್ರತಿಯೊಬ್ಬರಿಗೂ ಒಂದೊಂದು ಹಿಪ್ ಮೆಸರ್ಮೆಂಟು ಚೇಂಜಸ್ ಇರುತ್ತೆ.
ಅದಕ್ಕೋಸ್ಕರ ನೀವು ಖಂಡಿತವಾಗಲೂ ಹಿಪ್ ಮೆಸರ್ಮೆಂಟು ತಗೊಳ್ಳಿ. ಹಿಪ್ ಮೆಸರ್ಮೆಂಟ್ ತಗೊಂಡಿದ್ದ ನಂತರ ಈಗ ಇದಕ್ಕೂ ಎಷ್ಟು ಆ್ಯಡ್ ಮಾಡ್ಕೋಬೇಕಪ್ಪ ಅಂತಂದರೆ 3 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. 35 + 1 38 ಇಂಚ್ ಆಗುತ್ತೆ. 38 ಇಂಚು. ಯಾಕೆ ಇದು ಇವಾಗ ನಿಮ್ಗೆ ತಿಳಿಸ್ತೀನಿ. ಕೆಲವೊಬ್ಬರಿಗೆ 4 ಇಂಚು ಕೂಡ ಆ್ಯಡ್ ಆಗುತ್ತೆ. ಕೆಲವೊಬ್ಬರಿಗೆ ಸೀಟ್ ಮೆಸರ್ಮೆಂಟ್ ಏನಾದ್ರು ದೊಡ್ಡದಾಗಿದ್ದಾಗ ಸೊ ಅವ್ರಿಗೆ 4 ಇಂಚು ಆ್ಯಡ್ ಮಾಡ್ಕೊಳ್ಳೋಣ. ಕೆಲವೊಬ್ಬರಿಗೆ 2.5 ಇಂಚು ಕೂಡ ಆ್ಯಡ್ ಮಾಡ್ಕೊಳ್ಳೋಂಗೆ ಬರುತ್ತೆ. ಅದು ಮೆಸರ್ಮೆಂಟ್ ಚೇಂಜ್ ಆಗುತ್ತೆ ಅಕ್ಕ. ಇದಕ್ಕೆ ಸ್ಟ್ಯಾಂಡರ್ಡ್ ಆಗಿ ಬರೋದಿಲ್ಲ. ಸ್ಟ್ಯಾಂಡರ್ಡ್ ಅಂತಂದರೆ 3 ಇಂಚ್ ಆ್ಯಡ್ ಮಾಡ್ಕೊಂಡ್ರೆ ತೀರಾ ಲೂಸ್ ಇರೋದಿಲ್ಲ, ಅವ್ರಿಗೆ ಟೈಟು ಇರೋದಿಲ್ಲ ಅಕ್ಕ. ಸೊ ನೀವು ಆ ಮೆಸರ್ಮೆಂಟ್ ತಗೊಂಡು 3 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. ಕೆಲವೊಬ್ರು ಏನಾದ್ರು ದಪ್ಪ ಏನಾರು ಇದ್ದರೆ 4 ಇಂಚು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಈಗ ಕೆಲವೊಬ್ಬರು ವರ್ಕ್ ಮಾಡ್ತಾರೆ, ಅವ್ರು ಸ್ವಲ್ಪ ಫ್ರೀಯಾಗಿರಲಿ ಅಂತಾರಲ್ವರ, ಅವ್ರಿಗೆ 4 ಇಂಚು ಕೂಡ ನೀವು ಆ್ಯಡ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಈಗ 38 ಇಂಚನ್ನ ಅಂದರೆ 3 ಇಂಚಸ್ ಆ್ಯಡ್ ಮಾಡಿದ್ದೀನಿ. 35 ತಗೊಂಡು 3 ಇಂಚ್ ಆ್ಯಡ್ ಮಾಡಿದಾಗ 38 ಬರುತ್ತೆ. 38ನ 4 ಭಾಗ ಮಾಡ್ಕೊಳ್ಳಿ. 4 ಭಾಗ ಮಾಡಿದಾಗ ಎಷ್ಟು ಬರುತ್ತೆ? 9.25 ಇಂಚು ಬರುತ್ತೆ ಅಕ್ಕ. 38ನ 4 ಭಾಗ ಮಾಡಿದಾಗ 9.25 ಇಂಚು ಬರುತ್ತೆ. 9.25 ಇಂಚು ಎಲ್ಲಿಂದ ಎಲ್ಲಿ ತನಕ ಅಂತಂದರೆ ಈ ಲಾಸ್ಟಿಂದ ಈ ಲಾಸ್ಟಿಗೆ ನಾವು 9.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಅಕ್ಕ. ಮಾರ್ಕ್ ಮಾಡಿದ ನಂತರಕ್ಕ ನೋಡಿ, ನೀವು ಎಷ್ಟೇ ಸಾವಿರಾರು ರೂಪಾಯಿ ಕೊಡಲಿ ಅಕ್ಕ, ನಿಜ ಇದು. ನೀವು ಎಷ್ಟೇ ಸಾವಿರಾರು ರೂಪಾಯಿ ಕೊಟ್ಟು ನೀವು ಕ್ಲಾಸ್ ಅಟೆಂಡ್ ಮಾಡಿದ್ರು ಈ ಸೀಕ್ರೆಟ್ ಖಂಡಿತವಾಗ್ಲೂ ನಿಮಗೆ ತಿಳಿಸ್ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅಕ್ಕ. ಬೇಕಾದ್ರೆ ನಾನು ಚಾಲೆಂಜ್ ಮಾಡಿ ನಿಮ್ಗೆ ಓಪನ್ ಚಾಲೆಂಜಿಗೆ ಹೇಳ್ತೀನಿ ನಿಮಗೆ. ಏನಕ್ಕೆ ಕೆಲವೊಂದೆಲ್ಲ ಯಾರು ಇದು ಮಾಡಲ್ಲಕ್ಕ, ಮತ್ತೊಂದು ಇನ್ನೊಂದು ಸಲ ಕ್ಲಾಸಲ್ಲಿ ಅಟೆಂಡ್ ಮಾಡಲಿ ಅಂತ ಹೇಳಿ ಅವರ ನೆಸೆಸಿಟಿ ಇರುತ್ತೆ. ಸೊ ನಮಗೆ ಹಾಗಲ್ಲ, ನೀವು ಫಸ್ಟ್ ಕ್ಲಾಸ್ ಬಂದಾಗಲೂ ನೀವು ಪ್ರತಿಯೊಂದು ಕಲ್ತ್ಕೊಳ್ಳೇಬೇಕಕ್ಕ. ನನ್ನ ಆಸೆ ಅದು, ಬೇಗ ಕಲ್ತ್ಕೊಳ್ಳಿ. ಇದು ಯಾವ ಥರ ಲೆಕ್ಕಾಚಾರ ಇದೆ. ಈಗ ನೀವು ಮಾರ್ಕ್ ಮಾಡಿದ ನಂತರಕ್ಕ ನೀವು ಇಷ್ಟೇ ನಾ ಚೂಡಿದಾರು, ನಾನು ಇದಕ್ಕೆ ಅಷ್ಟು ದುಡ್ಡು ಕೊಟ್ಟು ಹೊಲಿಸ್ತಾ ಇದ್ದೀನಿ ಅನ್ನಂಗೆ ಆಗುತ್ತೆ ನಿಮಗೆ. ನೋಡಿಬೇಕಾ ನನಗೆ ಈ ಲೆಕ್ಕಾಚಾರ ತಿಳ್ಕೊಲೇಕ ನೀವು. ಯಾಕಂದ್ರೆ ನನ್ನ ಬಗ್ಗೆ ನಾನೇ ಹೊಗಳ್ಕೊಂಡ್ರೆ ಚೆನ್ನಾಗಿರೋದಿಲ್ಲ. ಸೊ ಅದಕ್ಕೋಸ್ಕರ ಯಾಕೆ ಈಗ ನೋಡಿ, ಈಗ ಚೆಸ್ಟ್ ಮೆಸರ್ಮೆಂಟು 35 ತಗೊಂಡಿದ್ದೀನಿ, 3 ಇಂಚ್ ಆ್ಯಡ್ ಮಾಡಿದ್ದೀನಿ, 38 ಬರುತ್ತೆ. ಇದನ್ನು 4 ಭಾಗ ಮಾಡಿದ್ದೀವಿ ಅಲ್ವರ. ಈಗ 4 ಭಾಗ ಮಾಡಿದಾಗ ನಾವು ಇದಕ್ಕೆ ಕೆಳಗಡೆ ಪ್ಲೇಯರ್ ಲೆಕ್ಕಾಚಾರ ನಿಮಗೆ ತೋರಿಸ್ತಾ ಇರೋದು. ಈಗ ಇದಕ್ಕೆ 2.5 ಇಂಚ್ ಆ್ಯಡ್ ಮಾಡ್ಕೋಬೇಕು ಅಡಿಷ್ನಲ್ ಆಗಿ. 9.25 + 1 2.5 ಎಷ್ಟಾಗುತ್ತೆ ಅವಾಗ? 12 ಇಂಚ್ ಬರುತ್ತೆ. ಕರೆಕ್ಟಾಗ ಈಗ ನೋಡಿ ಬೇಕಾದ್ರೆ ತೋರಿಸ್ತೀನಿ. 9.25 ಇಂಚು ತಗೊಂಡಿದ್ದೀನಿ. ಇದಕ್ಕೆ ನಾವು ಮತ್ತೆ ಎಷ್ಟು ಆ್ಯಡ್ ಮಾಡ್ಕೋಬೇಕು? 2.5 ಇಂಚು ಹೇಳಿದ್ದೀನಿ ಅಲ್ವರ. 2.5 ಇಂಚು ಸೇರಿಸಿದ್ರೆ ಕರೆಕ್ಟಾಗಿ 12 ಇಂಚು ನಿಮ್ಗೆ ಸಿಗುತ್ತಕ್ಕ. ಈಗ ನೋಡಿ, ಹಿಪ್ ಮೆಸರ್ಮೆಂಟು 4ರಲ್ಲಿ 1 ಭಾಗದಲ್ಲಿ 2.5 ಇಂಚು ನೀವು ಆ್ಯಡ್ ಮಾಡಿದಾಗ ನಿಮಗೆ ಈ ಫಾರ್ಮುಲಾ ನಿಮ್ಗೆ ಈಸಿಯಾಗಿ ನಿಮ್ಗೆ ಸಿಗುತ್ತೆ. ಸೊ ಈಗ ನೀವು ಆ ಮೆಸರ್ಮೆಂಟ್ ಖಂಡಿತವಾಗ್ಲಿ, ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಿರಕ್ಕ, ಅಗಲ ಜಾಸ್ತಿ ಇರುತ್ತೆ, ಇಲ್ಲಾಂದರೆ ಅಗಲ ಕಡಿಮೆ ಇರುತ್ತೆ. ಹಿಪ್ಪಿಗೂ ಕೆಳಗಡೆ ಪ್ಲೇಯರ್ಗೂ ನೀವು ನೋಡಿರ್ತೀರ, ಕೆಲವೊಬ್ಬರು ಚೂಡಿದಾರ್ ಹಾಕೊಂಬರ್ಬೇಕಾದ್ರೆ ಈ ಕಾಲು ಒಳಗಡೆನೇ ಸಿಗಾಕೊಂಬಿಡುತ್ತೆ, ಅಂದರೆ ಕೆಳಗಡೆ ಪ್ಲೇಯರು ಇರೋದಿಲ್ಲ. ಕೆಲವೊಬ್ರು ಏನು ಮಾಡ್ತಾರೆ, ಲೆಕ್ಕಾಚಾರ ಗೊತ್ತಿಲ್ಲದೇ ಊರಾಗಲ ಇರುತ್ತೆ, ನಡ್ಕೊಂಬರ್ಬೇಕಾದ್ರೆ ಈ ಥರ ಒಂಥರ ಶೇಕ್ ಆಗ್ತಾ ಇರುತ್ತೆ. ಈ ಥರ ನಾನು ನಿಮಗೆ ತಿಳಿಸ್ಕೊಡುವಂಥ ಲೆಕ್ಕಾಚಾರದಲ್ಲಿ ಆ ಥರ ಕರೆಕ್ಷನ್ ಬರೋದಿಲ್ಲ. ಸ್ಟ್ರೈಟ್ ಆಗಿರುತ್ತೆ, ನಿಮ್ಗೆ ಅಗಲನೂ ಇರುತ್ತೆ, ತುಂಬ ತೀರಾ ಕಡಿಮೆನೂ ಇರೋದಿಲ್ಲ, ತೀರಾ ಅಗಲನೂ ಇರೋದಿಲ್ಲ. ಆ ಲೆಕ್ಕಾಚಾರಕ್ಕೆ ನೀವೇನು ಮಾಡ್ತೀರಾ, ಹಿಪ್ ಮೆಸರ್ಮೆಂಟಲ್ಲಿ 4ರಲ್ಲಿ 1 ಭಾಗದಲ್ಲಿ 2.5 ಇಂಚ್ ಆ್ಯಡ್ ಮಾಡಿದಾಗ 12 ಇಂಚು ಸಿಗುತ್ತೆ. ಈ 12 ಇಂಚು ಎಲ್ಲಿಂದ ಎಲ್ಲಿ ತನಕ ಇಡಬೇಕಪ್ಪ ಅಂತಂದರೆ ಈ ಕೆಳಗಡೆ ಪ್ಲೇಯರಿಂದ ಈ ಜಾಗಕ್ಕೆ ಒಂದು 12.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿದ ನಂತರ ಈಗ ನಾನು ಮಾರ್ಕ್ ಮಾಡಿರೋದು ಪೂರ್ತಿ ರೆಡಿ ಮೆಸರ್ಮೆಂಟು. ಈ ರೆಡಿ ಮೆಸರ್ಮೆಂಟಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿದ ನಂತರಕ್ಕ ಈ ಸ್ಕೇಲ್ ಹೆಸರು ಕೇಳಿಸ್ಕೊಳ್ಳಿ ಅಕ್ಕ, ಲೆಕ್ಕರು ಸ್ಕೇಲ್ ಅಂತ ಇದೆ ಅಕ್ಕ. ಇದನ್ನು ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಇದು ಇದ್ದರೆ ನಿಮಗೆ ಚೂಡಿದಾರ್ ಕಟ್ ಮಾಡೋಕ್ಕೆ, ಪ್ಯಾಂಟ್ ಕಟ್ ಮಾಡೋಕ್ಕೆ ಮತ್ತು ಸುಮಾರು ಡಿಸೈನ್ಸ್ ನೀವು ಡ್ರಾಯಿಂಗ್ ಮಾಡೋಕ್ಕೆ ನಿಮಗೆ ತುಂಬ ಈಸಿಯಾಗಿರುತ್ತೆ, ಶೇಪ್ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಯಾವ ರೀತಿ ನಾವು ಮಾರ್ಕ್ ಮಾಡೋದಂತಲೇ ನಿಮ್ಗೆ ತೋರಿಸ್ಕೊಡ್ತೀನಿ ಅಕ್ಕ. ಇವಾಗ ಈ ಲೆಕ್ಕರು ಸ್ಕೇಲ್ ತಗೊಂಡು ಈ ಚೆಸ್ಟಿಗೆ ಒಂದು ಮಾರ್ಕ್ ಮಾಡಿದ್ದೀವಲ್ವ ಅಕ್ಕ, ಈ ಚೆಸ್ಟ್ ಹತ್ರ, ಈ ಚೆಸ್ಟಿಂದ ಸೊಂಟಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಅಕ್ಕ. ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕ್ ಮಾಡಿದ ನಂತರ ಅಕ್ಕ ಈ ಸ್ಕೇಲ್ ತಗೊಳ್ಳಿ. ಈ ಸ್ಕೇಲ್ನ ಉಲ್ಟಾ ಮಾಡ್ಕೋಬೇಕು. ನೋಡಿ ಇವಾಗ ಈ ಥರ ಮಾಡಿದ್ದೀನಲ್ವ, ಮತ್ತು ಈ ರೀತಿ ತಗೊಳ್ಳಿ ಅಕ್ಕ. ಈ ರೀತಿ ತಗೊಂಡಿದ್ದ ತಕ್ಷಣ ನೀವು ಹಿಪ್ಪು ಮತ್ತು ಸೊಂಟಕ್ಕೆ ಎಷ್ಟು ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ ನೋಡಿ ಅಕ್ಕ. ನೋಡಿ ಈ ಥರ ಸ್ಕೇಲ್ ತಗೊಂಡು ಸ್ವಲ್ಪ ಟೈಟಾಗಿ ಇಟ್ಟಿದ ತಕ್ಷಣ ಈ ರೀತಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈಗ ಹಿಪ್ಪು ಮತ್ತು ಸೊಂಟಕ್ಕೆ ನೆಕ್ಸ್ಟ್ ನೋಡಿ ಅಕ್ಕ, ಇದೇ ಸ್ಕೇಲ್ನ ನಾವು ಈ ಥರ ಉಲ್ಟಾ ಮಾಡ್ಕೊಳ್ಳಿ. ಉಲ್ಟಾ ಮಾಡಿದ ನಂತರ ನೋಡಿ ಈ ಥರ ಸ್ಕೇಲ್ನ ಹಿಪ್ಪು ಮತ್ತು ಕೆಳಗಡೆ ಪ್ಲೇಯರು ಕರೆಕ್ಟಾಗಿ ಒಂದು ಮಾರ್ಕ್ ಮಾಡಿ ಅಕ್ಕ. ಮಾರ್ಕ್ ಮಾಡಿದ ನಂತರನೇ ನಿಮ್ಗೆ ಕಾಣಿಸುತ್ತೆ
ಇದು ಪೂರ್ತಿ ರೆಡಿ ಬರುವಂಥ ಮೆಸರ್ಮೆಂಟು. ಇಲ್ಲಿಂದ ಒಳಗೆ ಸ್ಟಾರ್ಟ್ ಮಾಡ್ತೀವಿ, ಇಲ್ಲಿಗೆ ಬರ್ತೀವಿ, ಇಲ್ಲಿಂದ ಇಲ್ಲಿ ತನಕ ಸ್ಟಾಪ್ ಮಾಡ್ತೀವಿ ಅಕ್ಕ. ಈಗ ಕೆಳಗಡೆ ಸ್ಲಿಟ್ ಓಪನ್ ಇರುತ್ತೆ, ಅದನ್ನು ನಾನು ಮಾರ್ಕ್ ಮಾಡಿರೋದಂಥ ಪೂರ್ತಿ ರೆಡಿ ಇರುವಂಥ ಮೆಸರ್ಮೆಂಟು. ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಿರಕ್ಕ, ಮೇಲ್ಗಡೆ 1.5 ಇಂಚು ಮಾರ್ಜಿನ್ ಇದ್ದರೆ ಕೆಳಗಡೆನೂ 1.5 ಇಂಚು ತನಕ ಮಾರ್ಜಿನ್ ಬಿಡ್ತಾರೆ. ಆ ರೀತಿ ಬಿಡೋಕ್ಕೆ ಹೋಗಬೇಡಿ. ಆ ರೀತಿ ಬಿಟ್ಟರೆ ನೀವು ಸ್ಲಿಟ್ಟು ಹೊಲಿಬೇಕಾದ್ರೆ ಒಂದು ರೋಲಾಗಿ ಕಾಣಿಸುತ್ತೆ, ಅಂದರೆ ಚೆನ್ನಾಗಿ ಬರೋದಿಲ್ಲಕ್ಕ. ನಾವು ಸ್ಯಾರಿಗೆ ನಾವು ಜಿಗ್ಜಾಗ್ ಮಾಡಿದಾಗ ಹೆಂಗೆ ರೋಲಾಗಿ ಕೂರುತ್ತೆ, ಸೊ ಆ ಥರ ಇರುತ್ತೆ ಸ್ಲಿಟ್ಟು. ಆ ರೀತಿ ಬರಬಾರ್ದು. ಅದಕ್ಕೆ ನಿಮ್ಗೆ ಒಂದು ಐಡಿಯಾ ತಿಳಿಸ್ಕೊಡ್ತೀನಿ. ಯಾವ ಥರ ಐಡಿಯಪ್ಪ ಅಂತಂದರೆ, ಇಲ್ಲಿ ನೋಡಿ ಅಕ್ಕ, ಬರೀ 1 ಇಂಚು ಈ ರೆಡಿ ಮಾರ್ಕಿಂಗಿಂದ 1 ಇಂಚಷ್ಟು ಎಕ್ಸ್ಟ್ರಾ ಇಟ್ಕೊಳ್ಳಿ ಅಕ್ಕ. ಅಷ್ಟಿದ್ರೆ ಮಾತ್ರ ಸಾಕು. ಆಫ್ 1 ಇಂಚ್ ನಾವು ಫೋಲ್ಡ್ ಮಾಡೋಕ್ಕೆ 1 ಇಂಚ್ ಇಟ್ಟಿದ ನಂತರಕ್ಕ, ಈಗ ನೋಡಿ ಹಿಪ್ಪುಗೆ ಕೆಳಗಡೆ ಪ್ಲೇಯರ್ಗೂ 1 ಇಂಚ್ ಇದ್ದರೆ ಮಾತ್ರ ಸಾಕು. ಈ ಸ್ಕೇಲ್ ಮಿಡಲಲ್ಲಿ ಈ ಥರ ಪ್ರೆಸ್ ಮಾಡ್ಕೊಂಡು ಒಂದು ಮಾರ್ಕ್ ಮಾಡಿದ ನಂತರಕ್ಕೆ ನೀವು ಹಿಪ್ಪು ಮತ್ತು ವೇಸ್ಟು ನೀವು ಬೇಕಾದ್ರೆ ಇಲ್ಲಿ 1.5 ಇಂಚ್ ಅಲ್ಲ, ಬೇಕಾದ್ರೆ 2 ಇಂಚ್ ಇಟ್ಟು ಕೂಡ ನೀವು ಮಾರ್ಕ್ ಮಾಡ್ಕೋಬೋದು. ಈಗ ಈ ರೀತಿ ಎಕ್ಸ್ಟ್ರಾ ಇರಬೇಕಕ್ಕ ಹೊಲಿಗೆಗೆ. ಸೊ ಈ ರೀತಿ ಒಂದು ಮಾರ್ಕ್ ಮಾಡ್ತೀರಾ. ಮಾರ್ಕ್ ಮಾಡಿದ ನಂತರಕ್ಕೆ ಮತ್ತು ಇದೇ ಸ್ಕೇಲ್ನ ನೀವು ಈ ರೀತಿ ಚೇಂಜ್ ಮಾಡಿದ ನಂತರಕ್ಕೆ ಈಗ ಒಳಗಡೆ ನಾವಂದರೆ 3 ಹೊಲಿಗೆ ಹಾಕಬೇಕಲ್ಲ, ಹೊಲಿಗೆ ಹಾಕಲಿಕ್ಕೆ 3 ಹೊಲಿಗೆ ಅಥವಾ 2 ಹೊಲಿಗೆ, ನಾವು 2 ಹೊಲಿಗೆ ಹಾಕೋಣ ಅಂದರೆ 2 ಹೊಲಿಗೆ ಹಾಕ್ಬೋದು. ಸ್ಟಿಚಸ್ಗೋಸ್ಕರ ನಾವು ಎಷ್ಟಿಟ್ಟಿದ್ದೀವಿ 1.5 ಇಂಚು, ಇಲ್ಲಿ 1/4 ಇಂಚ್ ಇರುತ್ತೆ, ಕೆಳಗಡೆನೂ 1.5 ಇಂಚ್ ಇರುತ್ತಕ್ಕ. ಈ ಜಾಯಿಂಟ್ನ ಈ ಥರ ಕ್ರಾಸಾಗಿ ಕಟ್ ಮಾಡಬೇಕು. ನಾವು ಕಟ್ ಮಾಡಬೇಕಾದ್ರೆ ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೋಬೇಕು. ಈ ರೀತಿ ಏನಾದ್ರು ಕಟ್ ಮಾಡಿ ನಮ್ಗೆ ಕರೆಕ್ಟಾಗಿ ಬರೋದಿಲ್ಲ. ಸೊ ಈ ರೀತಿ ಕಟ್ ಮಾಡಿದಾಗ ನಾವು ಸ್ಲಿಟ್ಟು ಹೊಲಿಯೋಕ್ಕೂ ಕರೆಕ್ಟಾಗಿರುತ್ತೆ, ಯಾವುದೇ ರೀತಿ ನಿಮಗೆ ರೋಲಾಗಿ ಬರೋದಿಲ್ಲಕ್ಕ. ನೆಕ್ಸ್ಟು ಹಾಮೂಲ್ ಹತ್ರ ಬರೋಣ. ಇಲ್ಲಿ ಈ ಜಾಗದಲ್ಲಿ 1 ಇಂಚು ಇದು ಸ್ಟ್ಯಾಂಡರ್ಡ್. ಪ್ರತಿಯೊಂದು ಚೂಡಿದಾರನೂ ಒಂದು ಇಂಚಷ್ಟು ಕ್ರಾಸಾಗಿಟ್ಟು ಒಂದು ಮಾರ್ಕ್ ಮಾಡಿದ ನಂತರಕ್ಕೆ ಇಲ್ಲಿ ನೋಡಿ 1 ಇಂಚ್ ಇರಬೇಕು. 1 ಇಂಚಷ್ಟು ಒಂದು ಮಾರ್ಕ್ ಮಾಡಿ ಮೇಲ್ಗಡೆ ಶೋಲ್ಡ್ರಿಂದ ಹಾಮೂಲ್ ಲೆಂತ್ ಎಷ್ಟು ಇಟ್ಟಿದ್ದೀವಿ 6 ಇಂಚು. 6ನ 2 ಭಾಗ ಮಾಡಿದಾಗ 3 ಇಂಚು ಸಿಗುತ್ತೆ. ನೆಕ್ಸ್ಟ್ ನೋಡಿ ಚೆಸ್ಟಿಂದ ಹಾಮೂಲ್ ಕ್ರಾಸಿಂಗು ಎಷ್ಟಿದೆ 3/4 ಇಂಚ್ ಇದೆ. 3/4ನ ಡಿವೈಡ್ ಬೈ 2 ಮಾಡಿದಾಗ 1.5 ಇಂಚು ಒಂದು ಪುಲಿ ಬರುತ್ತೆ. ಸೊ ಅದು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿದ ನಂತರಕ್ಕೆ ಈ ಹಾಮೂಲ್ ಸ್ಕೇಲ್ ತಗೊಳ್ಳಿ. ಈ ಸ್ಕೇಲ್ ತಗೊಂಡಿದ ನಂತರಕ್ಕೆ ನೋಡಿ ಕರೆಕ್ಟಾಗಿ ಇಟ್ಟಿದ ತಕ್ಷಣ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಸೊ ಇದನ್ನು ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ಅದ ನಂತರ ನೀವು ಮಾರ್ಕ್ ಮಾಡಿ. ಸುಮ್ಮನೆ ಒಂದು ಅಂದಾಜು ಮೇಲೆ ಈ ರೀತಿ ಮಾರ್ಕ್ ಮಾಡೋಕ್ಕೆ ಹೋಗಬೇಡಿ ಅಕ್ಕ. ಯಾವತ್ತಿದ್ರೂ ಅದು ಬ್ಲೌಸ್ ಆಗಿರ್ಬೋದು ಅಥವಾ ಚೂಡಿದಾರ್ ಆಗಿರ್ಬೋದು, ನೀವು ಈ ರೀತಿ ಸುಮ್ಮನೆ ಒಂದು ಅಂದಾಜು ಮೇಲೆ ಮಾರ್ಕ್ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ನೀವು ಮಾರ್ಕ್ ಮಾಡಿದಾಗ ಏನಾಗುತ್ತೆ ಗೊತ್ತಾ, ಹಾಮೂಲ್ ಟೈಟ್ ಬರುತ್ತೆ, ಇಲ್ಲಾಂತಂದರೆ ರಿಂಕಲ್ ಬರುತ್ತೆ. ಎಕ್ಸ್ಟ್ರಾ ಕ್ಲಾತ್ ಬರೋದ್ರಿಂದ ನಿಮಗೆ ರಿಂಕಲ್ ಬರುತ್ತೆ. ಸೊ ಈ ಥರ ಒಂದು ಲೆಕ್ಕಾಚಾರನ ನಿಮಗೆ ತಿಳಿಸ್ಕೊಡ್ತೀನಿ. ಯಾವ ಥರ ನೀವು ಎಲ್ಲಿಂದ ಮಾರ್ಕ್ ಮಾಡಿದಾಗ ಕರೆಕ್ಟಾಗಿರುತ್ತೆ ಈ ಲೆಕ್ಕಾಚಾರ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಅದು ತಕ್ಕನಾಗಿ ನೀವು ಕಲ್ತ್ಕೊಳ್ಬೇಕ. ನೆಕ್ಸ್ಟು ಒಂದು ಸೆಕೆಂಡ್ ಅಕ್ಕ. ಈಗ ನೆಕ್ಸ್ಟು ಮತ್ತೊಮ್ಮೆ ಒಂದು ಸಲ ಈ ಮೆಸರ್ಮೆಂಟ್ ನಿಮಗೆ ತಿಳಿಸ್ಕೊಡ್ತೀನಿ. ಏನಕ್ಕಪ್ಪ ಅಂತಂದರೆ ಕೆಲವೊಬ್ರಿಗೆ ಅರ್ಥ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಮತ್ತೊಮ್ಮೆ ಒಂದು ಸಲ ನಿಮಗೆ ಈ ಲೆಕ್ಕಾಚಾರ ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಟೇಪು ಇಲ್ಲಿ ಅದೇ ಭಾಗ ಬರಬೇಕಕ್ಕ. ಟೇಪ್ ತೆಗಿಬೇಕಾದ್ರೆ ನೀವು ಚೆಸ್ಟ್ ಎದೆ ಮೇಲೆ ಈ ರೀತಿ ಟೈಟ್ ಮಾಡಿ ತೆಗಿಬೇಕು. ಸುಮ್ಮನೆ ಈ ಥರ ಲೂಸ್ ಬಿಟ್ಟು ತೆಗಿಬೇಡಿ. ಈ ಥರ ಗ್ಯಾಪ್ ಬಿಡಬಾರ್ದು. ಈ ರೀತಿ ಟೈಟಾಗಿ ಇರಬೇಕಕ್ಕ. ಎಷ್ಟಿರಬೇಕಪ್ಪ ಟೈಟು ಅಂತಂದರೆ 1 ಇಂಚಷ್ಟು ಟೈಟ್ ಇರಲಿ. ನಿಮಗೆ ಈ ರೀತಿ ಬಟ್ಟೆ ಕಾಣಿಸುತ್ತೆ, ನಿಮಗೆ ಫೋಲ್ಡಿಂಗ್ ಆಗೋದು ನಮ್ಗೆ ಕಾಣಿಸ್ತಿದೆಯಾ? ಈ ರೀತಿ ನಿಮಗೆ ಅವರು ಸ್ಯಾರಿ ಹಾಕ್ಕೊಂಡಿರ್ಬೋದು ಅಥವಾ ಚೂಡಿದಾರ್ ಹಾಕ್ಕೊಂಡಿರ್ಬೋದು. ಸೊ ಈ ರೀತಿ ನೀವು ತೆಗಿಬೇಕಾದ್ರೆ ಸ್ವಲ್ಪ ಎದೆ ಮೇಲೆ ಟೈಟಾಗಿ ತಗೊಳ್ಳಿ. ನೆಕ್ಸ್ಟ್ ಮೆಸರ್ಮೆಂಟಕ್ಕೆ ಸೊಂಟಕ್ಕೆ, ಈ ಸೊಂಟ ತೆಗಿಬೇಕಾದ್ರೆ ಅಷ್ಟೇ ಸ್ವಲ್ಪ ಟೈಟ್ ಮಾಡಿ ಈ ರೀತಿ ತಗೊಳ್ಳಿಕ. ತುಂಬ ಲೂಸ್ ತಗೊಳ್ಳೋಕ್ಕೂ ಹೋಗಬೇಡಿ. ಈ ಥರ ಕರೆಕ್ಟಾಗಿ ತಗೊಂಡಿದ್ದಲ್ವ. ನೆಕ್ಸ್ಟ್ ಮೆಸರ್ಮೆಂಟ್ ನಿಮಗೆ ಇವಾಗ ನಿಮ್ಗೆ ಅದ್ರ ಬಗ್ಗೆ ನಾನು ಇನ್ಫಾರ್ಮ್ ಮಾಡಿಲ್ಲ, ಮತ್ತೆ ಒಂದ್ಸಲ ನಿಮ್ಗೆ ತಿಳಿಸ್ಕೊಡ್ತೀನಿ ಅಕ್ಕ. ಕೆಲವೊಬ್ರಿಗೆ ಚೂಡಿದಾರ್ ಹಾಕ್ಬೇಕಾದ್ರೆ ಈ ಶೋಲ್ಡ್ರ್ ಇದೆ ಅಲ್ವಕ್ಕ, ಇದು ಹಿಂದ್ಗಡೆ ಹೋಗುತ್ತೆ, ಈ ಥರ ಬ್ಯಾಕ್ ಸೈಡಲ್ಲಿ ಹೋಗುತ್ತೆ. ಸೊ ಅವ್ರಿಗೆ ಯಾವ ರೀತಿ ಕರೆಕ್ಷನ್ ಮಾಡಬೇಕು ಅಂದರೆ ಕರೆಕ್ಟಾಗಿ ಕೂರಬೇಕು. ಶೋಲ್ಡ್ರ್ ಅಂತಂದರೆ ಈ ಜಾಗ ಅಂದರೆ ಈ ಜಾಗದಲ್ಲೇ ಕೂರಬೇಕು. ಅದಕ್ಕೆ ಇದರಲ್ಲೆಲ್ಲ ಏನೆಲ್ಲ ಮಾಡಬೇಕಂತೇಳಿ ನಿಮಗೆ ತಿಳಿಸ್ಕೊಡ್ತೇನೆ. ಕಟ್ ಮಾಡಬೇಕಾದ್ರೆ ಫಸ್ಟ್ ನಾವು ಶೋಲ್ಡ್ರಿಂದ ಕಟ್ ಮಾಡಬೇಕು. ಈ ರೀತಿ ಶೋಲ್ಡ್ರ್ ಕಟ್ ಮಾಡಿದ ನಂತರಕ್ಕೆ ನಾವು ನೆಕ್ಸ್ಟ್ ನಾವು ಮಾಡೋಂಥದ್ದು ಹಾಮೂಲ್ ರೌಂಡ್ ಕಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನೋಡಿ ಈಗ ಅದ ನಂತರ ಸೈಡ್ ಕಟ್ ಮಾಡೋದು, ಅಲ್ಲಿಂದ ಮತ್ತೆ ಕ್ರಾಸ್ ಆಗಿ ಈ ರೀತಿ ಕಟ್ ಮಾಡಿ ಈ ಸ್ಲಿಟ್ ಹತ್ರ ನೋಡಿ ಈ ಥರ ಕ್ರಾಸ್ ಕಟ್ ಮಾಡಿ ಅದ ನಂತರ ನೀವು ಈ ಕೆಳಗಡೆ ಪೈರ್ ಕಟ್ ಮಾಡ್ಕೊಳ್ಳಿ ಅಷ್ಟೇ.
ಈಗ ಅದ ನಂತರ ನಿಮಗೆ ಇನ್ನೂ ಕೆಲವೊಂದಿದೆ, ಅದೆಲ್ಲ ತಿಳಿಸ್ಕೊಡ್ತೀನಿ, ಇದೆಲ್ಲ ನೋಟ್ ಮಾಡ್ಕೊಳ್ಳಿ. ಇದು ಕೆಳಗಡೆ ಫೋಲ್ಡ್ ಮಾಡಲಿಕ್ಕೆ ಈ ಥರ ಫೋಲ್ಡ್ ಮಾಡಿ ನಾವು ಹೊಲಿಗೆ ಹಾಕೋಬೇಕು ಕೆಳಗಡೆ. ಸೊ ಅದಕ್ಕೆ ಒಂದು ಮ್ಯಾಚ್ ಮಾಡಿ. ನೆಕ್ಸ್ಟು ಹಿಪ್ ಹತ್ರ ಮ್ಯಾಚ್ ಮಾಡ್ಕೊಳ್ಳಿ. ಹಿಪ್ ಮಾಡಿದ ನಂತರ ಈಗ ನೋಡಿ ಶೋಲ್ಡ್ರಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ, ಮ್ಯಾಚ್ ಮಾಡ್ಕೊಳ್ಳಿ. ನೆಕ್ಸ್ಟು ಚೆಸ್ಟ್ ಹತ್ರ ಒಂದು ಮ್ಯಾಚು, ನೆಕ್ಸ್ಟು ಸೊಂಟದ ಹತ್ರ ವೇಸ್ಟ್ ಹತ್ರ ಒಂದು ಮ್ಯಾಚ್ ಮಾಡ್ಕೊಳ್ಳಿ. ಮ್ಯಾಚ್ ಮಾಡಿದ ನಂತರ ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ, ರನ್ನರ್ ಇರುತ್ತೆ ವೀಲ್ ಥರ ಒಂದು ಮಾರ್ಕಿಂಗ್ ಮಾಡ್ತಾರೆ. ಅದು ಕಟ್ ಮಾಡಿದ ತಕ್ಷಣ ಹೊಲಿದ್ರೆ ಮಾರ್ಕಿಂಗ್ ಇರುತ್ತಕ್ಕ. ಕೆಲವೊಂದು ಟೈಮಲ್ಲಿ ಕಟ್ ಮಾಡಿ ನಾವು ಇಟ್ಟಿರ್ತೀವಿ, ಮತ್ತು ನಾಳೆ ಹೊಡೆಯೋಣ ನಾಡಿದ್ದು ಹೊಡೆಯೋಣ ಅಂತೇಳಿ ಹಾಗೆ ಇರುತ್ತೆ. ಸೊ ಆವಾಗ ಮೆಸರ್ಮೆಂಟ್ ಚೇಂಜ್ ಆಗಿರುತ್ತೆ. ಒಂದು ಕಡೆ ಬೇಕಾದ್ರೆ ನೀವು ಹೊಲಿಗೆ ಹಾಕೋಬರ್ಬೋದು ಕರೆಕ್ಟಾಗಿ, ಮತ್ತೊಂದು ಕಡೆ ಯಾವ ರೀತಿ ನೀವು ಹೊಲಿಗೆ ಹಾಕೋದು ಅವಾಗ ಕನ್ಫ್ಯೂಸ್ ಆಗುತ್ತಲ್ವರ. ಸೊ ಅದಕ್ಕೋಸ್ಕರಕ್ಕ ಈ ಥರ ಒಂದು ಸೂಜಿ ತಗೊಳ್ಳಿ, ದೊಡ್ಡ ಸೂಜಿ ತಗೊಳ್ಳಿಕ ಸ್ವಲ್ಪ ಚೆನ್ನಾಗಿರೋ ತಗೊಳ್ಳಿ, ನಿಮ್ಗೆ ಯೂಸ್ ಆಗುತ್ತೆ. ಇದರಲ್ಲೇ ನಿಮ್ಗೆ ತೋರಿಸ್ಕೊಡ್ತೀನಿ. ಈಗ ಇದರಲ್ಲೇ ನಿಮಗೆ ಇದು ಯಾವುದ್ಯಾವುದಕ್ಕೆಲ್ಲ ಯೂಸ್ ಮಾಡ್ಬೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ನೀಡ್ಲು ತೊಗೊಂಡಾಗ ಈಗ ನೋಡಿ ಹಿಪ್ಪಿಂದ ನೀವು ಸ್ಟಾರ್ಟ್ ಮಾಡ್ಕೋಬೇಕು. ಅಣ್ಣ ಇದು ಏನಕ್ಕೆ ಈ ಥರ ಹೋಲ್ಸ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರಕ್ಕ, ಇದು ನಾವು ಹೊಲಿಗೆ ಹಾಕಲಿಕ್ಕೆ 4 ಬಟ್ಟೆ ನಾವು ಈ ಥರ ಫೋಲ್ಡ್ ಮಾಡಿ ಈ ಥರ ಒಂದೊಂದು ಅರ್ಧ ಇಂಚು ಗ್ಯಾಪ್ ಇಟ್ಟು ಅಥವಾ 1 ಇಂಚಷ್ಟು ಗ್ಯಾಪ್ ಇಟ್ಟು ಈ ಥರ ನೀವು ಒಂದು ಹೋಲ್ಸ್ ಮಾಡ್ಕೊಂಡ್ರಕ್ಕ ಹೊಲಿಗೆ ಹಾಕ್ಬೇಕಾದ್ರೆ 2 ಕಡೆನೂ ಒಂದೇ ಥರ ನಿಮಗೆ ಹೊಲಿಗೆ ಸಿಗುತ್ತೆ. ನೀವು ಕನ್ಫ್ಯೂಸ್ ಆಗಂಗಿಲ್ಲ. ಒಂದು ಕಡೆ ಹೊಲಿಗೆ ಹಾಕಿದ ನಂತರ ಇನ್ನೊಂದು ಕಡೆ ಎಷ್ಟಪ್ಪ ಇಡೋದು ಅಂತೇಳಿ ಆ ಪದ್ಧತಿ ನಿಮ್ಗೆ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನಿಮಗೆ ಈ ಥರ ಒಂದು ಹೋಲ್ಸ್ ಮಾಡ್ಕೊಳ್ಳಿಕ. ಈ ಥರ ಮಾಡಿದಾಗ ನೀವು ಮತ್ತು ಈ ಆಪೋಸಿಟ್ ಕಡೆ ಹೊಲಿಬೇಕಾದ್ರೆ ನಿಮಗೆ ಈಸಿಯಾಗಿರುತ್ತೆ. ನೀವು ರನ್ನರೆಲ್ಲ ಮಾರ್ಕ್ ಮಾಡೋದು ಕೆಲವೊಮ್ಮೆ 4 ಬಟ್ಟೆ ನಿಮ್ಗೆ ಕಾಣಿಸೋದಿಲ್ಲ. ಸೊ ಅದಕ್ಕೋಸ್ಕರ ನೀವೇನಾದ್ರು ಹೆಚ್ಚು ಕಡಿಮೆ ಹಿಡಿದಾಗ ಒಂದು ಲೂಸ್ ಇರುತ್ತೆ, ಇಲ್ಲಾಂತಂದರೆ ಟೈಟ್ ಇರುತ್ತೆ. ಅದಕ್ಕೋಸ್ಕರ ಏನಿಲ್ಲಕ್ಕ, ಇದು ಈ ಸೂಜಿ ಬರೀ 2 ರೂಪಾಯಿ ಅಷ್ಟೇ ಒಂದು ಸಿಂಗಲ್ ಆಗಿ ತೊಗೊಂಡ್ರೆ. ಒಂದು ಪ್ಯಾಕೆಟ್ ತೊಗೊಂಡಾಗ ನಿಮಗೆ 10 ಸೂಜಿ ಬರುತ್ತೆ, ಬರೀ 15 ರೂಪಾಯಿ ಒಂದು ಪ್ಯಾಕೆಟು. ಈ ಸಿಕ್ಕೊಳ್ಳಿ. ಇದರಲ್ಲಿ ಅಂದರೆ ಹಿಂಭಾಗ ನಾವು ಡೋರಿ ಹೊಲಿಯೋದೆಲ್ಲ ಯಾವ ಥರ ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ ನಾಳೆಗೆ. ನೆಕ್ಸ್ಟ್ ನೋಡಿ ಅಕ್ಕ, ಇಷ್ಟು ಮಾರ್ಕ್ ಮಾಡಿದ ನಂತರ ಈಗ ಫ್ರಂಟು ಯಾವುದು ಬ್ಯಾಕ್ ಯಾವುದು ಅಲ್ವರಾ. ಈಗ ಫ್ರಂಟ್ ಯಾವುದು ಬ್ಯಾಕ್ ಯಾವುದು ಅಣ್ಣ, ಇದು 2 ಒಂದೇ ಥರ ತಾನೇ ಕಟ್ ಮಾಡಿದ್ದೀರಾ, ಇದನ್ನು ಹೆಂಗೆ ನಾವು ಕಂಡು ಹಿಡಿಯೋದು ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ ಅಕ್ಕ. ಈಗ ನೋಡಿ ಇದು ಬ್ಯಾಕು, ಇದನ್ನು ನೀವು ಸಪ್ರೇಟ್ ಮಾಡ್ಕೋಬೇಕು. ಈಗ ಫ್ರಂಟು ಇದು ಬ್ಯಾಕು, ಈ ಬ್ಯಾಕ್ನ ಫೋಲ್ಡ್ ಮಾಡಿ ಸೈಡಲ್ಲಿ ಇಡೋಣ. ಹಾಗೆ ಇದು ಬ್ಯಾಕ್ ಅಕ್ಕ ನೋಡಿ, ನಿಮ್ಗೆ ಕಾಣಲಿ ಅಂತಲೇ ಸೈಡಲ್ಲಿ ಇಟ್ಟಿದ್ದೀನಿ. ಇದು ಈಗ ಫ್ರಂಟು ಖಂಡಿತವಾಗಲೂ 1/4 ಇಂಚಷ್ಟು ಶೇಪ್ ತೆಗಿಲೇಬೇಕು ನೀವು. ಎಲ್ಲಿಂದಪ್ಪ ನಾವು 1/4 ಇಂಚು ಶೇಪ್ ತೆಗೆಯೋದು ಅಂತಂದರೆ ಇಲ್ಲಿ ನೋಡಿ, ನಾವು ಆಲ್ರೆಡಿ ಮಾರ್ಕ್ ಮಾಡಿದ್ದೀವಿ. ಎಲ್ಲಿಗೆ ಈ ಚೆಸ್ಟಿಂದ ಹಾಮೂಲ್ ಕ್ರಾಸಿಂಗ್ ತನಕ ಎಷ್ಟು ಬಂದಿದೆ ಅದನ್ನು 2 ಭಾಗ ಮಾಡಿ ಒಂದು ಮಾರ್ಕ್ ಮಾಡಿದ್ದೀವಿ. ನೆಕ್ಸ್ಟ್ ಅಕ್ಕ ನಾವು ಇಲ್ಲಿ ಶೋಲ್ಡ್ರಿಂದ 2 ಭಾಗ ಮಾಡಿ ಒಂದು ಮಾರ್ಕ್ ಮಾಡಿದ್ದೀವಿ ಅಲ್ವರಾ. ನಾವು ಏನು ಮಾಡಬೇಕಪ್ಪ ಅಂತಂದರೆ ಈ ಫ್ರಂಟ್ ಕಡೆಯಿಂದ ಅಂದರೆ ಆ ಮ್ಯಾಚಿಂದ ಒಂದು 1/4 ಇಂಚಷ್ಟು ಈ ರೀತಿ ನೀವು ಶೇಪ್ ತಗೊಳ್ಳೇಬೇಕು. ಪ್ರತಿಯೊಂದು ಚೂಡಿದಾರ್ಗೂ ಈ ರೀತಿ 1/4 ಇಂಚಷ್ಟು ನೀವು ಶೇಪ್ ತೆಗಿಬೇಕು. ಇದು ಯಾವ ರೀತಿ ತೆಗೆಯೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಈಗ ತುಂಬ ಸಿಂಪಲೇ ಇದು ನೋಡಿ. ಈ ರೀತಿ ಮೇಲ್ಗಡೆ ಶೋಲ್ಡ್ರಿಂದ ಒಂದು ದಾರಷ್ಟು ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಹೋಗ್ತಾ 1/4 ಇಂಚಷ್ಟು, ಮತ್ತು ಒಳಗಡೆ ಒಂದು 1/4 ಇಂಚಷ್ಟು ಬಂದು, ಮತ್ತು ಈಚೆ ಬರಬೇಕಾದ್ರೆ ಒಂದು ದಾರಷ್ಟು ಬಂದು ಲೆಫ್ಟಾಗಿ ಅಷ್ಟೇ. ಈಗ ನೋಡಿ ಇದು ಫ್ರಂಟು, ಇಷ್ಟೇ ಮಾತ್ರ ನಾವು ಶೇಪ್ ತಗೊಂಡಿದ್ದೀವಿ. ನಿಮ್ಗೆ ಕಾಣಿಸ್ತಾ ಇದೆಯಲ್ವ, ಮೇಲ್ಗಡೆಯಿಂದ ಈ ಜಾಗದಿಂದ ಒಂದು ದಾರಷ್ಟು ತಗೊಂಡು ಹೋಗ್ತಾ ಒಂದು 1/4 ಇಂಚಷ್ಟು ಬಂದು, ಮತ್ತು ನಾವು ಬರಬೇಕಾದ್ರೆ ಒಂದು ದಾರ ಅಷ್ಟು ನಾವು ಈಚೆ ಬಂದು ತಗೊಂಡ್ರೆ ಈಗ ಇದು ಫ್ರಂಟು ಆಯ್ತಕ್ಕ. ಈಗ ಫ್ರಂಟ್ ಆಯಿತು. ಈಗ ಕಂಪಲ್ಸರಿ ನೀವು ಚೂಡಿದಾರ್ಗೆ ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ, ನೀವು ಸಮಸ್ಯೆ ಎಲ್ಲ ಟೈಲರ್ ಆಗಿದ್ದರೆ, ಕೆಲವೊಬ್ರು ಟೈಲರ್ ಇದ್ದೀರಲ್ವ, ಈ ಸಮಸ್ಯೆ ಎಲ್ಲ ನೀವು ಫೇಸ್ ಮಾಡಿರ್ತೀರ. ಅಂದರೆ ಹಿಂಭಾಗ ನಿಮಗೆ ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ಕರೆಕ್ಟಾಗಿರುತ್ತೆ. ಹಿಂದ್ಗಡೆಯಿಂದ ಬರಬೇಕಾದ್ರೆ ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ಅಂದರೆ ಶೋಲ್ಡರ್ ಜಾಯಿಂಟಿಗೆ ಕರೆಕ್ಟಾಗಿ ನಿಮಗೆ ಅಟ್ಯಾಚ್ ಆಗುತ್ತೆ. ಫ್ರಂಟಲ್ಲಿ ಬರಬೇಕಾದ್ರೆ ನಿಮಗೆ ಸ್ಲೀವ್ ಬಟ್ಟೆ ಕಡಿಮೆ ಬಂದಿರುತ್ತೆ. ಅಂದರೆ ನಿಮ್ಗೆ ಕೆಲವೊಬ್ರು ಏನಾರು ಇದ್ದರೆ ನೀವು ಸಮಸ್ಯೆನ ನೀವು ಫೇಸ್ ಮಾಡಿರ್ತೀರ. ಇದನ್ನು ಯಾವ ಥರ ನಾವು ಫೇಸ್ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಅಂದರೆ ಇದನ್ನು ಯಾವ ರೀತಿ ನಾವು ಈ ಸಮಸ್ಯೆನ ಬಗೆಹರಿಸೋದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಬ್ಲೌಸಿಂದ ಇದು ಸ್ಟಾರ್ಟ್ ಮಾಡಬೇಕು, ಅವಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಈಗ ಬ್ಲೌಸ್ ಕಡೆಯನ್ನು ನಾವು ಈ ಶೇಪ್ ತೆಗಿತೀವಿ, ಫ್ರಂಟ್ ಸಪ್ರೇಟು ಬ್ಯಾಕ್ ಸಪ್ರೇಟ್ ತಗೊಂತೀವಲ್ವ. ಫ್ರಂಟಲ್ಲಿ ನಾವು ಏನು ಮಾಡ್ತೀವಿ, ಫ್ರಂಟಲ್ಲಿ ಎಕ್ಸ್ಟ್ರಾ ಬರುತ್ತೆ. ಅಂದರೆ ಬ್ಲೌಸ್ ಕ್ಲಾಸಲ್ಲಿ ಒಬ್ಬರು ಅಕ್ಕ ಕೇಳಿದರು, ಅಣ್ಣ ಈ ಥರ ನಮಗೆ ಫ್ರಂಟು ಜಾಸ್ತಿ ಬರುತ್ತೆ, ಬ್ಯಾಕ್ ಕಡಿಮೆ ಬರುತ್ತೆ ಅಂತೇಳಿ. ಅವಾಗ ನಾನೇನು ನಿಮ್ಗೆ ಹೇಳಿದ್ದೆ, ನಾನು ಅಕ್ಕ ಡಾಟ್ ಲೆಸ್ ಮಾಡಿ ಅದ ನಂತರ ಮೆಸರ್ಮೆಂಟ್ ಮಾಡಿದಾಗ ನಿಮ್ಗೆ ಕರೆಕ್ಟಾಗಿದೆ ಅಂತೇಳಿ ನಿಮಗೆ ತಿಳಿಸಿದ್ದೆ ಅಲ್ವರ. ಈಗ ನಾವು ಚೂಡಿದಾರ್ಗೆ ನಾವು ಇಲ್ಲಿ ಡಾಟ್ ಹಾಕಲಿಕ್ಕೆ ಆಗಲ್ಲ ಅಲ್ವರ. ಸೊ ನಾವು ಮತ್ತೆ ಏನು ಮಾಡೋದು, ಈಗ ಅದಕ್ಕೆ ನಾವು ಒಂದು ಐಡಿಯಾ ತಿಳಿಸ್ತೀನಿ ನೋಡಿ ಅಕ್ಕ. ಪ್ರತಿಯೊಂದು ಚೂಡಿದಾರ್ಗೂ ಈ ಥರ ಮುಂದ್ಗಡೆ ಬರುವಂಥ ಶೋಲ್ಡ್ರ್ ಕಡೆ ನೀವು ಕ್ರಾಸ್ ಆಗಿ ಖಂಡಿತವಾಗಲೂ ಕಟ್ ಮಾಡಲೇಬೇಕು. 1/2 ಇಂಚಷ್ಟು ಕ್ರಾಸ್ ಸ್ಲೋಪ್ ತೆಗಿಬೇಕು. ಮುಂಭಾಗ ಫ್ರಂಟ್ ಕಡೆ ಬರುವಂಥ ಜಾಗದಲ್ಲಿ
ಮೂಲ ಹತ್ರ 1/2 ಇಂಚಷ್ಟು ಸ್ಲೋಪ್ ತೆಗಿಬೇಕು. ಈ 1/2 ಇಂಚ್ ಲೆಸ್ ಮಾಡಿದಾಗ ನಮ್ಗೆ ಫ್ರಂಟ್ ಮೆಸರ್ಮೆಂಟು ಪರ್ಫೆಕ್ಟಾಗಿ ಬರುತ್ತೆ. ಸ್ಲೀವ್ ಕರೆಕ್ಟಾಗಿ ನಿಮಗೆ ಮ್ಯಾಚ್ ಆಗುತ್ತೆ. ಇದನ್ನು ನೀವೇನಾದ್ರು ಕಟ್ ಮಾಡಿಲ್ಲ ಅಂತಂದರೆ ನಿಮಗೆ ಬ್ಯಾಕ್ ಕಡೆಯಿಂದ ಸ್ಲೀವ್ ಅಟ್ಯಾಚ್ ಕರೆಕ್ಟಾಗಿ ಬರುತ್ತೆ, ಫ್ರಂಟ್ ಕಡೆಯಿಂದ ಈ ಸ್ಲೀವ್ ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಆವಾಗ ತಾನೇ ನಿಮಗೆ ಚೂಡಿದಾರು ಬ್ಯಾಕ್ ಕಡೆ ಹೋಗೋದು, ಶೋಲ್ಡ್ರ್ ಸೆಂಟ್ರಿಗೆ ನಿಲ್ಲೋದಿಲ್ಲ, ಹಿಂಭಾಗ ಹೋಗಿರುತ್ತೆ. ನೀವೇನು ಮಾಡ್ತೀರಾ, ಮತ್ತೆ ಫ್ರಂಟು ಈ ಥರ ಎಳ್ಕೊಂಡು ಫ್ರಂಟಲ್ಲಿ ಬಿಡ್ತೀರಾ, ಮತ್ತೆ ಬ್ಯಾಕಲ್ಲೇ ಹೋಗೋದು. ಸೊ ಈ ಕರೆಕ್ಷನ್ ನೀವು ಮಾಡ್ಕೋಬೇಕಕ್ಕ. ಪ್ರತಿಯೊಂದು ಸೀಕ್ರೆಟ್ ನಿಮಗೆ ತಿಳಿಸ್ತಾ ಇದ್ದೀನಿ, ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಈ ರೀತಿ ಪ್ರತಿಯೊಂದು ಚೂಡಿದಾರು ನೀವು ಈ ಥರ ಸ್ಲೋಪ್ ಕಟ್ ಮಾಡ್ಕೊಳ್ಳಿ ಅಕ್ಕ. ಇದರಿಂದ ಲೆಂತ್ ಏನಾದ್ರು ಕಡಿಮೆ ಆಗುತ್ತೆ ಅಂತ ನಿಮ್ಗೆ ಏನಾದ್ರು ಅನುಮಾನ ಇದ್ರಕ್ಕ, ಯಾವುದೇ ರೀತಿ ನಿಮಗೆ ಲೆಂತ್ ಕಡಿಮೆ ಆಗೋದಿಲ್ಲ, ಕರೆಕ್ಟಾಗಿ ಬರುತ್ತೆ. ಸರಿನಾ? ಈಗ ಯಾವ ರೀತಿ ಕಟ್ ಮಾಡೋದು ಅಂತ ನೀವು ತೋರಿಸಿದ್ದೀನಿ. ಪ್ರತಿಯೊಂದು ಚೂಡಿದಾರನ್ನು ನೀವು ಇದನ್ನು ಕಟ್ ಮಾಡ್ಕೊಳ್ಳೇಬೇಕು. ಈಗ ಫ್ರಂಟ್ ಅಂತ ತಿಳಿಯೋಕ್ಕೋಸ್ಕರಕ್ಕ ಇದನ್ನು ಒಂದು ಮ್ಯಾಚ್ ಮಾಡ್ಕೊಳ್ಳಿ, ಫ್ರಂಟ್ ಕಡೆ ಬರೋದಂತ. ನೆಕ್ಸ್ಟು ಬ್ಯಾಕಲ್ಲಿ ಡಾಟ್ ಹಾಕೋದಕ್ಕ. ಅಂದರೆ ಈ ಡಾಟ್ ಹಾಕಿದರೆ ನಿಮಗೆ ಮತ್ತೊಂದು ಸಲ ನಿಮಗೆ ತಿಳಿಸ್ತೀನಿ, ನೋಡ್ಕೊಳ್ಳಿ. ಹಿಂದ್ಗಡೆ ಬ್ಯಾಕಲ್ಲಿ ಡಾಟ್ ಹಾಕಬೇಕು, ಫ್ರಂಟಲ್ಲಿ ಅಲ್ಲ, ಬ್ಯಾಕಲ್ಲಿ. ಈ ಡಾಟ್ ಹಾಕಿಲ್ಲ ಅಂತಂದರೆ ಏನು ಸಮಸ್ಯೆ ಬರುತ್ತೆ ಗೊತ್ತಿರಕ್ಕ ನಿಮಗೆ? ಈ ಥರ ಚೂಡಿದಾರು ಅಂದರೆ ಕೆಳಗಡೆ ಈ ಥರ ಎತ್ಕೊಂಡಂಗೆ ಕಾಣಿಸುತ್ತೆ ನಿಮಗೆ. ನೆಕ್ಸ್ಟು ಈ ಜಾಗದಲ್ಲಿ ಫಿಟ್ಟಿಂಗ್ ಕರೆಕ್ಟಾಗಿ ಕೂರೋದಿಲ್ಲ. ಸೊ ಇದಕ್ಕೆ ನೀವು ಹಿಂದ್ಗಡೆ ಡಾಟ್ ಹಾಕಬೇಕು. ಎಷ್ಟು ಡಾಟ್ ಹಾಕಬೇಕು? 2 ಡಾಟ್ ಹಾಕಬೇಕು. ಇದು ಯಾವ ಥರ ಲೆಕ್ಕಾಚಾರದಲ್ಲಿ ಹಾಕೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ ಅಕ್ಕ. ಇದೆಲ್ಲ ಚೆಕ್ ಮಾಡ್ಕೊಳ್ಳಿ, ಯಾಕಂದರೆ ನಾವು ಲೇಡೀಸ್ ಒಬ್ಬರನ್ನ ಇಟ್ಕೊಂಡು ಅವ್ರನ್ನ ಇದೆಲ್ಲ ತೋರಿಸ್ಕೊಡೋಕ್ಕಾಗಲ್ಲ. ನನ್ನ ಮೈನ ಇಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಇಲ್ಲಿ ನೋಡಿ ಅಕ್ಕ, ಹಿಂಭಾಗ ಡಾಟ್ ಹಾಕಿದಾಗ ನಿಮಗೆ ಕರೆಕ್ಟಾಗಿ ಫಿಟ್ಟಿಂಗ್ ಕೂರುತ್ತೆ ಈ ರೀತಿ. ಇಲ್ಲ ಅಂತಂದರೆ ನಿಮಗೆ ಫ್ರಂಟಲ್ಲಿ ನಿಮಗೆ ರಿಂಕಲ್ ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಡಾಟ್ ಕಂಪಲ್ಸರಿ ಹಾಕಿ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಚೂಡಿದಾರು. ಈ ಕಡೆ ಶೋಲ್ಡ್ರು ಹೊಳಿಲಿಕ್ಕೆ 1/2 ಇಂಚಷ್ಟು ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇದು ನೆಕ್ಕು ಹಿಂಭಾಗ ಡೀಪ್ಗೆ. ಇದು ನಾವು ಕ್ಯಾನ್ವಸಲ್ಲಿ ಇಟ್ಟು ನಿಮ್ಗೆ ತೋರಿಸ್ಕೊಡ್ತೀನಿ. ಈಗ ಸದ್ಯಕ್ಕೆ ಸುಮ್ಮನೆ ನೋಡಲಿಕ್ಕೋಸ್ಕರ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಹಿಂಭಾಗ ನೆಕ್ಕು ರೌಂಡ್ ನೆಕ್ಕು ಮಾಡ್ಕೊಳ್ಳೋಣ ಮಾಡಿದ್ದೀನಿ ಅಕ್ಕ. ಈಗ ಅದ ನಂತರ ಈಗ ನಾನು ಎಷ್ಟು ತಗೊಂಡಿದ್ದೀನಿ ಲೆಂತು, ಟೋಟಲ್ ಲೆಂತ್ ಎಷ್ಟು ತಗೊಂಡಿದ್ದೀನಿ? 38 ಇಂಚು. 38ನ 2 ಭಾಗ ಮಾಡಿದಾಗ ಅಲ್ವರ 16 ಇಂಚಿದೆ. ನೀವು ಮತ್ತೊಮ್ಮೆ ಒಂದು ಸಲ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂತಾನೆ ನೀವು ಈ ರೀತಿ ಲೆಕ್ಕಾಚಾರ ಮಾಡ್ಕೊಳ್ಳಿ ಅಕ್ಕ, ನಿಮಗೆ ಈಸಿಯಾಗಿರುತ್ತೆ. ನಾವು ಟೋಟಲ್ ಲೆಂತ್ ತಗೊಂಡಿದ್ದೀನಲ್ವರ, ಇಲ್ಲಿ ಬರೆದು ತೋರಿಸ್ತೀನಿ ನಿಮಗೆ, ಇಲ್ಲಿ ಬರೆಯೋಂಗಿಲ್ಲ. ಸೊ ಇಲ್ಲಿ ಬರೆದು ತೋರಿಸ್ತೀನಿ. ಟೋಟಲ್ ಲೆಂತ್ ಎಷ್ಟು ತಗೊಂಡಿದ್ದೀನಿ? 40 ಇಂಚು ತಗೊಂಡಿದ್ದೀನಿ. ಈ 40ನ ಏನು ಮಾಡ್ತೀರಾ? 2 ಭಾಗ ಮಾಡಿ. 2 ಭಾಗ ಮಾಡಿದಾಗ ಎಷ್ಟು ಬರುತ್ತೆ? 20 ಇಂಚು ಬರುತ್ತೆ. ಈಗ ನಿಮಗೆ ಲೆಕ್ಕಾಚಾರ ಈಸಿಯಾಗಿ ಸಿಗುತ್ತೆ. ಈಗ ನೋಡಿ ಅಕ್ಕ, ಮೇಲ್ಗಡೆ ಶೋಲ್ಡ್ರಿಂದ ಈ ಮೇಲ್ಗಡೆ ಅಕ್ಕ, ಈ ಜಾಗದಿಂದ ಮೇಲ್ಗಡೆ ಶೋಲ್ಡ್ರಿಂದ 20 ಇಂಚಷ್ಟು ಇಟ್ಟು ಒಂದು ಮಾರ್ಕ್ ಮಾಡಿ. ಈ ಥರ ನೀವು ಎಷ್ಟು ಲೆಂತ್ ಇದೆಯಾ ಅದನ್ನು 2 ಭಾಗ ಮಾಡ್ಕೊಳ್ಳಿ. ನಿಮ್ಮ ಡಾಟಿಂಗ್ ಮೆಸರ್ಮೆಂಟ್ ನಿಮ್ಗೆ ಈಸಿಯಾಗಿ ಸಿಗುತ್ತೆ. ಯಾವುದೇ ಥರ ಲೆಕ್ಕಾಚಾರದಲ್ಲಿ ನೀವು ಹುಡುಕ್ಲೇಬೇಕನ್ನೋ ಅವಶ್ಯಕತೆ ಇರೋದಿಲ್ಲ. ಈ ಚೆಕ್ ಮಾಡಿ ನೋಡಿದಾಗ ನಾನು ಯಾವ ಥರ ಲೆಕ್ಕಾಚಾರ ತಿಳಿಸ್ತಿರ್ತೀನೋ ಅದನ್ನು ನೀವು ಚೆಕ್ ಮಾಡಿದಾಗ ಈಸಿಯಾಗಿ ಸಿಗುತ್ತೆ. ಇಂಚನ್ನ 2 ಭಾಗ ಮಾಡ್ಕೊಳ್ಳಿ. 20ನ 2 ಭಾಗ ಮಾಡಿದಾಗ ಡಾಟಿನ ಉದ್ದ ಎಷ್ಟು ಬರುತ್ತೆ? ನಮಗೆ 10 ಇಂಚು ನಮಗೆ ಸಿಗುತ್ತೆ. ಈಗ ಡಾಟಿನ ಹೈಟು ಎಷ್ಟಿದೆ? 10 ಇಂಚು. ಟೋಟಲ್ ಆಗಿ 20 ಇಂಚು. ಇದನ್ನು 2 ಭಾಗ ಮಾಡಿದಾಗ ನಮಗೆ 10 ಇಂಚು ಸಿಗುತ್ತೆ ಅಲ್ವರಾ? ಈಗ ಡಾಟಿನ ಅಗಲ ಎಷ್ಟು ಮಾಡ್ಕೋಬೇಕಪ್ಪ ಅಂತಂದರೆ 4 ಇಂಚಕ್ಕೆ. ಇದು ಸ್ಟ್ಯಾಂಡರ್ಡ್ ಆಗಿ ಮಾಡ್ಕೊಳ್ಳಿ. ಇದು 4 ಇಂಚಸ್ ಇರಲಿ, ಒಂದೊಂದು ಕಡೆಯಿಂದ 4 ಇಂಚು. ಕೆಳಗಡೆನೂ 4 ಇಂಚ್ ಇರಬೇಕು, ಹಿಪ್ ಹತ್ರನೂ 4 ಇಂಚ್ ಇರಬೇಕು. ಈಗ ಮಾರ್ಕ್ ಮಾಡಿದ ನಂತರ ಸ್ಕೇಲ್ ತಗೊಳ್ಳಿ. ಸ್ಕೇಲ್ ತಗೊಂಡಿದ್ದ ನಂತರ ಈ ಥರ ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸುಮ್ಮನೆ ನಿಮಗೆ ಶೇಪ್ ತೋರಿಸ್ತಾ ಇದ್ದೀನಿ. ಈ ರೀತಿ ಅಂದರೆ ನಾವು ಹೊಲಿಬೇಕಾದ್ರೆ ಈ ರೀತಿ ಬರುತ್ತೆ ಅಂತೇಳಿ ಈ ಥರ ಸ್ಟ್ರೈಟ್ ಮಾರ್ಕ್ ಮಾಡಿದ ನಂತರ ಈ ಕೆಳಗಡೆಯಿಂದ ಮಿಡಲಲ್ಲಿ ಬಂದಾಗ ನಿಮ್ಗೆ 1/4 ಇಂಚಷ್ಟು ಕ್ರಾಸಾಗಿ ತೆಗಿಬೇಕು. ಹೊಲಿಗೆ ಹಾಕ್ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ. ಸೊ ಅದಕ್ಕಿಂತ ಮುಂಚಿತವಾಗಿ ಇದು ಯಾವ ರೀತಿ ಬರೋದು ಅಂತೇಳಿ ನಿಮ್ಗೆ ತೋರಿಸ್ಬೇಕಲ್ವ ಮಾರ್ಕಿಂಗಲ್ಲಿ, ಅದಕ್ಕೋಸ್ಕರ ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಡಾಟ್ ಹಾಕಬೇಕಕ್ಕ. 2 ಡಾಟ್ ಬರುತ್ತೆ, ಮುಂದ್ಗಡೆ ಎಲ್ಲ ಬರೀ ಹಿಂಭಾಗ ಮಾತ್ರ 2 ಡಾಟು. ಈ ಡಾಟಿನ ಹೈಟು ಎಷ್ಟು ಇಟ್ಟಿದ್ದೀನಿ? 10 ಇಂಚು. ಈ ಡಾಟಿನ ಅಗಲ 4 ಇಂಚು. ಒಂದು ಕಡೆ 4 ಇಂಚು ಅಂದರೆ ನಾವು ಓಪನ್ ಮಾಡಿದಾಗ 8 ಇಂಚು ನಮಗೆ ಗ್ಯಾಪ್ ಸಿಗುತ್ತೆ, ಒಂದೊಂದು ಕಡೆ 4 ಇಂಚು. ಸರಿನಾ? ಈಗ ನಿಮ್ಗೆ ಅರ್ಥ ಆಗಿರಬೇಕು ಅಂತೇಳಿ ಅನ್ಸ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಈಗ ಸ್ಲೀವ್ ಕಟ್ ಮಾಡೋದು ಅಂತೇಳಿ ಯಾವ ಥರ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಕಟ್ ಮಾಡ್ಬೇಕಾದ್ರೆ ಏನು ಮಾಡೋದು? ಈ ಬಟ್ಟೆನ ನಾವು ಫೋಲ್ಡ್ ಮಾಡಿ ಕೆಳಗಡೆ ಓಪನ್ ಬರಲಿ, ಮೇಲ್ಗಡೆ ಶೋಲ್ಡ್ರ್ ಬರಲಿ ಅಂತ ಹೇಳಿದ್ನಲ್ವ, ಈ ಕಾರಣಕ್ಕೋಸ್ಕರ ಈ ಜಾಗದಲ್ಲಿ ನಾವು ಸ್ಲೀವ್ ಕಟ್ ಮಾಡ್ಕೋಬೋದು. ಕೆಲವೊಬ್ಬರು ಸ್ಲೀವ್ಗೆ ಲೈನಿಂಗ್ ಕೇಳ್ತಾರೆ ಅಕ್ಕ, ಕೆಲವೊಬ್ರು ಕೇಳೋದಿಲ್ಲ, ಕೆಲವೊಬ್ರು ಕೇಳ್ತಾರೆ ಅಣ್ಣ ನನಗೆ ಸ್ಲೀವ್ಗೆ ಲೈನಿಂಗ್ ಹಾಕ್ಕೊಡಿ,
ನಮ್ಗೆ ಬಟ್ಟೆ ಬೇಗ ಇದಾಗುತ್ತೆ ಹಂಗಂತಾರಲ್ವರ, ಅವರಿಗೋಸ್ಕರ ನಾವೇನು ಮಾಡಬೇಕಪ್ಪ ಅಂತಂದರೆ ಈ ಬಟ್ಟೆ ನಾವು ಸೇವ್ ಮಾಡಬೇಕು. ಈ ಬಟ್ಟೆನ 2 ಭಾಗ ಫೋಲ್ಡ್ ಮಾಡ್ಕೊಳ್ಳಿ. ಈಗ ಫಸ್ಟ್ ನಾವು ಯಾವ ಥರ ಫೋಲ್ಡ್ ಮಾಡಿದ್ದೀವೋ ಅದೇ ರೀತಿ ನೀವು ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಈಗ ಫೋಲ್ಡ್ ಮಾಡಿದ ನಂತರ ನಾವು ಫಸ್ಟು ಇದಕ್ಕೆ ಒಂದು ಮಾರ್ಕ್ ಮಾಡೋಣ. ಎಷ್ಟು ಮಾರ್ಕ್ ಮಾಡ್ಕೋಬೇಕಪ್ಪ ಅಂತಂದರೆ ಫಸ್ಟ್ ಒಂದು ಮಾರ್ಕ್ ಮಾಡಿ, ಅದ ನಂತರಕ್ಕೆ ಒಂದು ಅರ್ಧ ಇಂಚು ಗ್ಯಾಪ್ ಇಟ್ಕೊಳ್ಳಿ. ಬರೀ ಅರ್ಧ ಇಂಚ್ ಇದ್ದರೆ ಮಾತ್ರ ಸಾಕು. ಈಗ ನಾವು ತೋಳಿ ಉದ್ದ ಎಷ್ಟು ತಗೊಂಡಿದ್ದೀನಿ 6 ಇಂಚ್ ಇಟ್ಟಿದ್ದೀನಲ್ವರ. ಈಗ ನೀವು ಇದಕ್ಕೆಲ್ಲ ಹೊಲಿಲಿಕ್ಕೆ 1/2 ಇಂಚ್ ಇಟ್ಕೊಳ್ಳಿ. ಬ್ಲೌಸಿಗೆ ಮಾತ್ರ 1/4 ಇಂಚ್ ಹೊಲಿಯೋಕ್ಕೆ. ಅಂದರೆ ನೀವು ಚೂಡಿದಾರ್ ಹೊಲಿಬೇಕಾದ್ರೆ 1/2 ಇಂಚ್ ನೀವು ಇಟ್ಕೋಬೇಕು. ಈಗ ಎಷ್ಟು ತಗೋಬೇಕು, 6 ಇಂಚ್ ಲೆಂತು, ಹೊಲಿಗೆ ಹಾಕ್ಲಿಕ್ಕೆ ಅರ್ಧ ಇಂಚ್ ಆಡ್ ಮಾಡ್ಕೋಣ. ಆವಾಗ 6.5 ಇಂಚ್. 6.5 2 ಭಾಗ ಮಾಡಿದಾಗ 3/4 ಇಂಚ್ ಬರುತ್ತಲ್ವ. ಈಗ 3/4 ಇಂಚ್ ಇಟ್ಟು ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಇದು ಕ್ಯಾಪ್ ಹೈಟು. ಈಗ ನೆಕ್ಸ್ಟ್ ನಾವು ಕ್ಯಾಪ್ ಹೈಟಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಸ್ಲೀವ್ ಹೈಟಿಗೆ ಒಂದು ಮಾರ್ಕ್ ಮಾಡೋಣ. ಟೋಟಲ್ ಸ್ಲೀವ್ ಲೂಸ್ ನಾನು ಎಷ್ಟು ತಗೊಂಡಿದ್ದೆ 12 ಇಂಚ್ ತಗೊಂಡಿದ್ದೀನಿ ಅಲ್ವರಕ. ಈಗ ನಾವು 12ರಲ್ಲಿ ಅರ್ಧ ಭಾಗ ಮಾಡಿದಾಗ 6 ಇಂಚ್ ಸಿಗುತ್ತೆ. ಹಾಮೋಲ್ ಉದ್ದ ನಾನು ಎಷ್ಟು ಇಟ್ಟಿದ್ದೀನಿ 6 ಇಂಚ್ ಇಟ್ಟಿದ್ದೀನಿ. 6 ಇಂಚಿಗೆ ಮತ್ತು ನಾವು 1.5 ಇಂಚ್ ಆಡ್ ಮಾಡ್ಕೋಬೇಕು. 7.5 ಇಂಚ್ ಬರುತ್ತೆ. 7.5 ಇಂಚಸ್ ಬರುತ್ತೆ ನೋಡಿ. ಈ ಲಾಸ್ಟಿಂದ ಈ ಲಾಸ್ಟಿಗೆ 7.5 ಇಂಚಷ್ಟು ಇಟ್ಟು ಒಂದು ಮಾರ್ಕ್ ಮಾಡಿ. ಮಾರ್ಕ್ ಮಾಡಿದ ನಂತರಕ್ಕೆ ಈ ಸ್ಕೇಲ್ ತಗೊಳ್ಳಿ. ಈ ಸ್ಕೇಲ್ ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಶೇಪ್ ಚೆನ್ನಾಗಿ ಅನಿಸುತ್ತೆ. ಈಗ ಹಾಮೋಲಿಂದ ಸ್ಲೀವ್ ಲೂಸ್ಗೆ ಒಂದು ಮಾರ್ಕ್ ಮಾಡೋಣ. ಮಾರ್ಕ್ ಮಾಡಿದ ನಂತರಕ್ಕೆ ನಾವು ಸೈಡಲ್ಲಿ 1.5 ಇಂಚು ಹೊಲಿಗೆ ಎಕ್ಸ್ಟ್ರಾ ಬರಬೇಕು. 12 ಇಂಚ್ ಲೂಸ್ ತಗೊಂಡಿದ್ದೀನಿ, ಅರ್ಧ ಭಾಗ 6 ಇಂಚು. ಹಾಮೋಲ್ ಉದ್ದ 6 ಇಂಚ್ ತಗೊಂಡಿದ್ದೀನಿ, ಪ್ಲಸ್ 1.5 ಇಂಚ್ ಆಡ್ ಮಾಡ್ಕೊಂಡಿದ್ದೀನಿ. ಅಲ್ಲಿಗೆ 7.5 ಇಂಚ್ ನಮಗೆ ಸಿಗುತ್ತೆ. ನೆಕ್ಸ್ಟು ಸ್ಲೀವ್ ಶೇಪ್ ಯಾವ ರೀತಿ ತೆಗೆದು ಅಂತ ನಿಮ್ಗೆ ತೋರಿಸ್ತೀನಿ. ಈ ಜಾಗದಲ್ಲಿ ಬರೀ 1 ಇಂಚ್ ಇದ್ದರೆ ಮಾತ್ರ ಸಾಕು. 1 ಇಂಚಷ್ಟು ಇಟ್ಟು ಒಂದು ಮಾರ್ಕ್ ಮಾಡಿ. ಮಾರ್ಕ್ ಮಾಡಿದ ನಂತರಕ್ಕೆ ಈ ಸ್ಕೇಲ್ ತಗೊಳ್ಳಿ. ಈ ಸ್ಕೇಲ್ ತೊಗೊಂಡಿದ್ದ ನಂತರ ಯಾವುದೇ ಕಾರಣಕ್ಕೆ ಈ ಮಾರ್ಕಿಂಗು ಈಚೆ ಬರೋದು ಅಥವಾ ಈ ರೀತಿ ಹಿಂಗೆ ತೊಗೊಂಡೋಗೋದು ತಗೊಳಕ್ಕೆ ಹೋಗಬೇಡಿ. ಕರೆಕ್ಟಾಗಿ ಶೇಪ್ ಬರೋದಿಲ್ಲ. ಮಾರ್ಕಿಂಗ್ ನಿಮ್ಗೆ ತೋರಿಸಿದ್ದೀನಿ. ಈ ಲೆಂತಿನ ಮಾರ್ಕಿಂಗು, ನೆಕ್ಸ್ಟು ಇದು ಹಾಮೋಲ್ ಮಾರ್ಕಿಂಗು. ಈ ರೀತಿ ನಾನು ಸ್ಕೇಲ್ ಯಾವ ರೀತಿ ಇಟ್ಟಿದ್ದೀನಿ ಅಂತಲ್ಲ ವೀಡಿಯೋ ಬೇಕಾದ್ರೆ ನೀವು ಸ್ಟಾಪ್ ಮಾಡಿ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಸ್ಕೇಲ್ ಇರುತ್ತೆ. ಅದ ನಂತರಕ್ಕೆ ಈ ಸ್ಕೇಲ್ನ ನೀವು ಮತ್ತೆ ಇನ್ನೊಂದು ಸಲ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿದ ನಂತರ ನೀವು ಚೂಡಿದಾರ್ಗೆಲ್ಲ 1 ಇಂಚ್ ಇರಲಿ. 1 ಇಂಚ್ ಇಟ್ಟು ಒಂದು ಮಿಡಲಲ್ಲಿ ಚೆಕ್ ಮಾಡ್ಕೊಳ್ಳಿ. 1 ಇಂಚ್ ಇರಲಿ. ಮತ್ತು ಈ ರೀತಿ ಒಂದು ಮಾರ್ಕ್ ಮಾಡ್ತೀರಾ. ಮಾರ್ಕ್ ಮಾಡಿದ ನಂತರಕ್ಕೆ ಈ ಸ್ಕೇಲು ಈ ಮೇಲ್ಗಡೆ ಒಂದು 1/4 ಇಂಚ್ ಇದೆಲ್ಲೂರ, ಅದರಲ್ಲಿ 2 ಭಾಗ ಮಾಡ್ಕೊಳ್ಳಿ. ಅಷ್ಟು ಗ್ಯಾಪ್ ಇರಬೇಕು. ಗ್ಯಾಪ್ ಇಟ್ಟು ಒಂದು ಮಾರ್ಕ್ ಮಾಡಿದಾಗ ನಿಮಗೆ ಸ್ಲೀವ್ ಶೇಪು ಪರ್ಫೆಕ್ಟಾಗಿ ನಿಮಗೆ ಸಿಗುತ್ತೆ. ಈಗ ಸ್ಲೀವ್ ಶೇಪ್ ಯಾವ ರೀತಿ ತೆಗೆಯೋದು ಅಂತೇಳಿ ತೋರಿಸ್ಕೊಡ್ತೀನಿ ನೋಡಿ. ಫಸ್ಟು ಬ್ಯಾಕ್ ಕಟ್ ಮಾಡಬೇಕು. ಇಲ್ಲಿ ನಿಲ್ಲಿಸಿದ ನಂತರ ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೋಬೇಕು. ಅದ ನಂತರ ನಾವು ಈ ಸೈಡಲ್ಲಿ ಇರುವಂಥ ಬಟ್ಟೆ ನಾವು ಕಟ್ ಮಾಡಿ ತೆಗಿಯೋಣ. ಇಷ್ಟು ಬಟ್ಟೆ ಇರಬಾರ್ದು, ಸಾಲದಿರೋದಕ್ಕೆ ಇದು ಅಂಚು ಪೀಸ್ ಬೇರೆ. ಸೊ ಅದನ್ನು ಕಟ್ ಮಾಡಿ ಆ ಪೀಸನ್ನು ತೆಗೆದ ನಂತರ ಮ್ಯಾಚ್ ಮಾಡ್ಕೊಳ್ಬೇಕು. ಸ್ಲೀವ್ ಲೆಂತ್ಗೆ ಹಾಮೋಲ್ಗೆ ಈ ಶೋಲ್ಡ್ರಿಗೆ ಒಂದು ಮ್ಯಾಚ್ ಮಾಡ್ಕೊಳ್ಳೋಣ. ಮ್ಯಾಚ್ ಮಾಡಿದ ನಂತರಕ್ಕೆ ನಾವು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ 2 ಬಟ್ಟೆ ಇರುತ್ತೆ. ಸೊ ಈ 2 ಬಟ್ಟೆನ ಮುಂದ್ಗಡೆ ಬರಲಿ. ಕೆಲವರು ಈ ರಿವೇಸಲ್ಲೆಲ್ಲ ಕಟ್ ಮಾಡ್ತಾರೆ. ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ನಾನು ಯಾವ ರೀತಿ ನಿಮಗೆ ತೋರಿಸ್ಕೊಡ್ತೀನೋ ಆ ರೀತಿ ನೀವು ಟ್ರೈ ಮಾಡಿದಾಗ ಆದಷ್ಟು ಬೇಗ ಕಲ್ತ್ಕೊಂತೀರ. ಅವ್ರು ತೋರಿಸಿರೋದ್ರಲ್ಲಿ ಅರ್ಧ ಭಾಗ, ನಾನು ತೋರಿಸಿರೋದ್ರಲ್ಲಿ ಅರ್ಧ ಭಾಗ ನೀವೇನಾದ್ರು ಕಲ್ತಿರಾಕ ಆದಷ್ಟು ಬೇಗ ಕಲಿಯೋಕ್ಕಾಗಲ್ಲ. ಉಳಿಯೋದ್ರಲ್ಲಿ ಡಿಫ್ರೆನ್ಸ್ ಬರುತ್ತೆ. ಒಬ್ರೊಬ್ರಿಗೂ ಒಂದು ಐಡಿಯಾ ಇರುತ್ತೆ. ಆ ಐಡಿಯಾ ಪ್ರಕಾರ ಅವರು ನಿಮಗೆ ತಿಳಿಸ್ತಿರ್ತಾರೆ. ಈಗ ನೆಕ್ಸ್ಟು ಸ್ಲೀವ್ ಶೇಪ್ ಮುಂದ್ಗಡೆ ಬರುವಂಥ ಶೇಪ್ನ ನಾವು ಕಟ್ ಮಾಡಿ ತೆಗಿಯೋಣ. ನೋಡಿ, ಈಗ ಈ ಥರ ಶೇಪ್ ತೆಗೆದಿದ ನಂತರ ಇದು ಮುಂದ್ಗಡೆ ಬರಲಿ ಅಂತಲೇ ಒಂದು ಮ್ಯಾಚ್ ಮಾಡೋಣ. ಅದ ನಂತರಕ್ಕೆ ಫಸ್ಟ್ ನಾವು ಯಾವ ರೀತಿ ನಾವು ಫೋಲ್ಡ್ ಮಾಡಿದ್ವೋ ಅದೇ ರೀತಿ ನಾವು ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿದ ನಂತರಕ್ಕೆ ನಾವು ನೋಡಿ ಈ ರೀತಿ ನಿಧಾನಕ್ಕೆ ಒಂದು 1/4 ಇಂಚಷ್ಟು ಒಂದು ಶೇಪ್ ತಗೊಳ್ಳೇಕ ಅಷ್ಟೇ. ನಾವು ಕಟ್ ಮಾಡಿರುವಂಥ ಸ್ಲೀವಲ್ಲಿ ಅದ ನಂತರ ನಾವು ಏನು ಮಾಡಬೇಕು, ಈಗ ನಾವು ಕಟ್ ಮಾಡಿರುವಂಥ ಬ್ಯಾಕ್ ತೆಗಿಬೇಕು. ಫ್ರಂಟ್ ಅಲ್ಲ, ಬ್ಯಾಕ್ ಮಾತ್ರ. ಇಲ್ಲಿ ನೋಡಿ, ಈಗ ಮಾರ್ಕಿಂಗ್ ಇರೋದು ಫ್ರಂಟು, ಮಾರ್ಕಿಂಗ್ ಇಲ್ಲದೇ ಇರೋದು ಬ್ಯಾಕು. ನಿಮಗೆಲ್ಲ ಒಂದು ಮಾರ್ಕಿಂಗ್ ತೋರಿಸ್ತೀನಿ. ಈ ಮಾರ್ಕಿಂಗ್ ಏನಕ್ಕಪ್ಪ ಅಂತಂದರೆ ನಾವು ಶೋಲ್ಡ್ರ್ ಹೊಲಿಗೆ ಹಾಕಬೇಕಾದ್ರೆ ಇದು ಮೈನಸ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇದೊಂದು ಮಾರ್ಕ್ ಮಾಡೋಣ. ಮಾರ್ಕ್ ಮಾಡಿದ ನಂತರ ನಾವು ಕಟ್ ಮಾಡಿರುವಂಥ ಸ್ಲೀವ್ನು ಕಟ್ ಮಾಡಿರುವಂಥ ಬ್ಯಾಕು ಕರೆಕ್ಟಾಗಿದೆ ಅಂತೇಳಿ ಒಂದು ಸಲ ಚೆಕ್ ಮಾಡ್ಕೊಂಡಾಗ ಈಗ ನೋಡಿ ಏನಾದ್ರು ಹೆಚ್ಚು ಕಡಿಮೆ ಇದೆಯಾ, ನ್ಯಾಚ್ ಟು ನ್ಯಾಚು. ಇಲ್ಲಿ ಮೇಲ್ಗಡೆ ನೋಡಿ, ಈಗ ಶೋಲ್ಡ್ರ್ ಹೊಲಿಗೆ ಹಾಕ್ಬೇಕಾದ್ರೆ ಲೆಸ್ ಆಗಿರುತ್ತೆ. ನಾನು ಕೈ ತಗೊಂಡಿದ್ದೀನಿ, ಅಂದರೆ ಈ ಮೇಲ್ಗಡೆ ಹಿಡಿಯುವಂಥ ಕೈನ ನಾನು ತೆಗೆದಿದ್ದೀನಿ. ಆದ್ರೂ ಎಷ್ಟು ಪರ್ಫೆಕ್ಟ್ ಇದೆ ನೋಡಿ. ಈಗ ನಾವು ಕಟ್ ಮಾಡಿದ ನಂತರ ಪರ್ಫೆಕ್ಟ್ ಆಗಿರುತ್ತೆ. ಇದು ಪ್ರತಿಯೊಂದು ಮೆಸರ್ಮೆಂಟನ್ನು ನಿಮಗೆ PDF ಅಲ್ಲಿ ಕಳಿಸ್ಕೊಡ್ತೀನಿ. ಇದನ್ನು ನೋಡಿ ನೀವು ಕಲ್ತ್ಕೋಬೋದಕ್ಕ ನೀವು. ಈಗ ನೆಕ್ಸ್ಟು ಮೈನ್ ಬಟ್ಟೆಯಲ್ಲಿ ಯಾವ ಥರ ಕಟ್ ಮಾಡೋದಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಅದೇನು ಟೈಮ್ ತೆಗೆಯೋದಿಲ್ಲ,
ಸೊ ಆದಷ್ಟು ಬೇಗ ಆಗುತ್ತೆ ಖಂಡಿತ. ಎಷ್ಟು ಬಟ್ಟೆ ಇದೆ ಅಂತಂದರೆ ಇದು 2.5 ಮೀಟ್ರ್ ಇದೆ ಅಕ್ಕ. ಇದು 2.5 ಮೀಟ್ರ್ ಬಟ್ಟೆ ಬಂದಿರೋದು, ಅಂದರೆ ಇದು ರೆಡಿಮೇಡ್ ಬಟ್ಟೆ ಅಲ್ಲ, ಅದು ತಗೊಂಡಿರೋದು ಸಪ್ರೇಟ್ ತಗೊಂಡಿರೋಲ್ಲ, ಅಂದರೆ ಒಂದು ಸೆಟ್ ಬಟ್ಟೆ ತಗೊಂಡಿದ್ದೀವಿ. ಇದು ತಗೊಂಡಿದ್ದ ನಂತರ ಅಕ್ಕ ಇದು ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿದ ನಂತರ ಅಕ್ಕ ಇದು ನೋಡ್ಕೊಳ್ಳಿ ಯಾವ ರೀತಿ ಫೋಲ್ಡ್ ಮಾಡೋದು. ನಾವು ಲೈನಿಂಗ್ ಯಾವ ರೀತಿ ಫೋಲ್ಡ್ ಮಾಡಿದ್ದೀವೋ ಅದೇ ರೀತಿಯೇ ನಾವು ಟಾಪ್ಗೂ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿದ ನಂತರ ಈ ರೀತಿ ಕರೆಕ್ಟಾಗಿ ಇಟ್ಟಿದ ನಂತರ ನಾವು ನೆಕ್ಸ್ಟು ನಾವು ಕಟ್ ಮಾಡಿರುವಂಥ ಲೈನಿಂಗ್ ತಗೊಳ್ಳೋಣ. ಈ ಜಾಗದಲ್ಲಿ ಕರೆಕ್ಟಾಗಿ ಇಟ್ಕೊಳ್ಳಿ. ಮೇಲ್ಗಡೆ ಶೋಲ್ಡ್ರ್ ಹತ್ರ ಕರೆಕ್ಟಾಗಿ ಕಾಣಿಸ್ತಾ ಇದೆ ಅಲ್ವ. ಫೋಲ್ಡ್ ಮಾಡಿ ಇಟ್ಕೊಳ್ಳಿ ಅಕ್ಕ. ಫೋಲ್ಡ್ ಮಾಡಿದ ನಂತರ ನಿಮಗೆ ಕೆಲವೊಂದು ಇಲ್ಲೆಲ್ಲ ಸೀಕ್ರೆಟ್ಗಳಿದ್ದಾವೆ ಅಕ್ಕ, ಇದನ್ನು ನಿಮ್ಗೆ ತೋರಿಸ್ಕೊಡ್ತೀನಿ. ನಾವು ಲೆಂತ್ ಎಷ್ಟು ತಗೊಂಡಿದ್ದೀನಿ, 40 ಇಂಚ್ ತಗೊಂಡಿದ್ದೀನಿ ಅಲ್ವ. ಈಗ ನಾವು ಹೊಲಿಯೋಕ್ಕೆಲ್ಲ ಸೇರಿಸಿ ಎಷ್ಟು ಇಡಬೇಕು, 40 ಇಂಚು ರೆಡಿ ಮೆಸರ್ಮೆಂಟು. ಅದ ನಂತರ ಮೇಲ್ಗಡೆ ಒಂದು 1/2 ಇಂಚು ಶೋಲ್ಡ್ರ್ ಹತ್ರ ಹಿಡಿಯೋಕ್ಕೆ, ಆಗ 40.5. ಮತ್ತು ಕೆಳಗಡೆ ಫೋಲ್ಡ್ ಮಾಡಲಿಕ್ಕೆ 1 ಇಂಚು, ಅಂದರೆ 41.5 ಇಂಚು. ಇಲ್ಲಿಗೆ ನೀವು ರೆಡಿ ಮೆಸರ್ಮೆಂಟ್ ಮಾಡ್ಕೊಳ್ಳಿ. ಈಗ 41.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈಗ ಹೊಲ್ದಿದ ನಂತರ ನಮಗೆ 40 ಇಂಚ್ ಲೆಂತ್ ಸಿಗುತ್ತೆ. ಲೈನಿಂಗು ಮೈನ್ ಬಟ್ಟೆನೂ 2 ಇಂಚು ಕಡಿಮೆ ಇರಬೇಕು. ಲೈನಿಂಗ್ 2 ಇಂಚು ಕಡಿಮೆ ಇರಬೇಕು, ಮೈನ್ ಕ್ಲಾತು 2 ಇಂಚು ಜಾಸ್ತಿ ಇರಬೇಕು. ಈಗ ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡಲೇಬೇಕು. ಈ ರೀತಿ ಮಾರ್ಕ್ ಮಾಡಿದ ನಂತರಕ್ಕ ಈ ರೀತಿ ನೀವು ಸ್ಟ್ರೈಟಾಗಿದ್ದರೆ ಚೂಡಿದಾರು ಹಾಕಬೇಕಾದ್ರೆ ಒಂಥರ ಸೈಡಲ್ಲಿ ಶೇಕ್ ಆಗ್ತಾ ಇರುತ್ತೆ. ಸೊ ಇದಕ್ಕೆ ಪರ್ಫೆಕ್ಟಾಗಿ ಕೂತ್ಕೋಬೇಕಕ್ಕ. ಈಗ ಸೆಲೆಬ್ರಿಟಿ ಎಲ್ಲ ಹಾಕೊಂಡಿರ್ತಾರೆ ನೋಡಿದ್ರೆ ನೀವು, ಟಾಪ್ ಹಾಕಿದ ನಂತರ ಹಿಪ್ಪಿಂದ ಕೆಳಗಡೆ ಪ್ಲೇಯರ್ ಈ ಥರ ರೌಂಡಾಗಿ ಕೂರುತ್ತೆ. ಸೊ ಆ ರೀತಿ ಮಾಡಬೇಕಂದ್ರೆ ಈ ಟ್ರಿಕ್ನ ನೀವು ಯೂಸ್ ಮಾಡಬೇಕು. ಯಾವ ಟ್ರಿಕ್ ಅಂತಂದರೆ, ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡಿದ್ದೀನಿ ಅಲ್ವರ, ಈ ಕೆಲವೊಬ್ರು ಎಲ್ಲನೂ ಸ್ಟ್ರೈಟಾಗೇ ತಗೊತೀರ, ಆ ರೀತಿ ತೆಗಿಬಾರ್ದು. ಆವಾಗ ಈ ಲೆಂತಿಂದ ಈ ಸ್ಲಿಟ್ ಓಪನ್ ಇದೆ ನೋಡಿ ಅಕ್ಕ, ಈ ಜಾಗದಲ್ಲಿ ಮೈನ್ ಕ್ಲಾತಲ್ಲಿ ಮಾತ್ರ ಈ ಥರ 1 ಇಂಚಷ್ಟು ಇಟ್ಟು ಒಂದು ಮಾರ್ಕ್ ಮಾಡಿ. ಮಾರ್ಕ್ ಮಾಡಿದ ನಂತರಕ್ಕ ಈ ಸ್ಕೇಲ್ ತಗೊಳ್ಳಿ. ಸ್ಕೇಲ್ ತಗೊಂಡಿದ್ದ ನಂತರಕ್ಕ ಈ ಥರ ಕ್ರಾಸಾಗಿ ಒಂದು ಮಾರ್ಕ್ ಮಾಡ್ಕೋಬೇಕು. ಈ ಕ್ರಾಸಾಗಿ ಮಾರ್ಕ್ ಮಾಡಿದಾಗ ಏನಾಗುತ್ತೆ, ಈ ಎಕ್ಸ್ಟ್ರಾ ಇರುವಂಥ ಬಟ್ಟೆ ಲೆಸ್ ಆಗುತ್ತೆ, ಈ ಬಟ್ಟೆ ಪರ್ಫೆಕ್ಟ್ ಆಗಿರುತ್ತೆ. ಆವಾಗ ಕೆಳಗಡೆ ಪ್ಲೈರು ನೀಟಾಗಿ ಕೂತ್ಕೊಳ್ಳುತ್ತೆ. ಈ ರೀತಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದು ಬರೀ 1 ಇಂಚ್ ಇದ್ದರೆ ಮಾತ್ರ ಸಾಕು. ಪ್ರತಿಯೊಂದು ಬಟ್ಟೆಗೂ ಈ ಥರ ಒಂದು ಶೇಪ್ ತಗೊಳ್ಳಿ. ನೆಕ್ಸ್ಟು ನಾವು ಕಟ್ ಮಾಡಬೇಕಾದ್ರೆ ಒಂದು ಸೆಕೆಂಡು ನಾವು ಹೊಲಿಬೇಕಾದ್ರೆ ಪ್ಯಾಚ್ ಎಲ್ಲ ಇಟ್ಕೊಳ್ಳೋಣ ಅಕ್ಕ. ಇದು ಸುಮ್ಮನೆ ಇದು ಅದರಲ್ಲೇ ಕೊಟ್ಟಿದ್ದಾರೆ. ಸೊ ನಾವು ಹೊಲಿಬೇಕಾದ್ರೆ ಯಾವ ರೀತಿ ಪ್ಯಾಚ್ ಮಾಡೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ನೋಡಿ ಅಕ್ಕ, ಈ ಜಾಗದಲ್ಲಿ ಈ ಥರ ಕ್ರಾಸಾಗಿ ಕಟ್ ಮಾಡಿ ಅದ ನಂತರ ನಾವು ಒಂದು 1/2 ಇಂಚಷ್ಟು ಎಕ್ಸ್ಟ್ರಾ ಆಗಲಿ, 1/2 ಇಂಚಷ್ಟು ಎಕ್ಸ್ಟ್ರಾ ಇರಬೇಕು. ರೆಡಿ ಮೆಸರ್ಮೆಂಟ್ ಕಟ್ ಮಾಡೋಕ್ಕೆ ಹೋಗಬೇಡಿ, 1/2 ಇಂಚಷ್ಟು ಎಕ್ಸ್ಟ್ರಾ ಇರಲೇಬೇಕು. ಈ ಥರ ಕಟ್ ಮಾಡಿ ಅದ ನಂತರ ಶೋಲ್ಡ್ರ್ ಹತ್ರ ಕರೆಕ್ಟಾಗಿರುವಂಥ, ಅಂದರೆ ಎಕ್ಸ್ಟ್ರಾ ಇರಬಾರ್ದು, ಶೋಲ್ಡ್ರ್ ಹತ್ರ ಲೆಂತ್ ಜಾಸ್ತಿ ಆಗೋಗುತ್ತೆ. ಸೊ ಇದನ್ನು ನೀವು ಕರೆಕ್ಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಈಗ ಫ್ರಂಟ್ ಬ್ಯಾಕು ಮೈನ್ ಕ್ಲಾತ್ ಕಟ್ ಮಾಡಿದ್ದಾಯಿತು, ಲೈನಿಂಗ್ ಕ್ಲಾತಲ್ಲೂ ಕಟ್ ಮಾಡಿರೋದು ಆಯ್ತಕ್ಕ. ನೆಕ್ ನಿಮಗೆ ನಾಳೆ ಹೊಲಿಯೋ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಇವಾಗ ಕಟ್ ಮಾಡಿಲ್ಲ ಅಂತ ಹೇಳಿ ಇದು ಮಾಡ್ಕೊಳ್ಳೋಕೆ ಹೋಗಬೇಡಿ. ನೆಕ್ಸ್ಟ್ ನೋಡಿ ಅಕ್ಕ, ಸ್ಲೀವ್ ಕಟ್ ಮಾಡೋದು ಯಾವ ರೀತಿ ಅಂತ ನಿಮ್ಗೆ ತಿಳಿಸ್ತೀನಿ. ಈಗ ಇದರಲ್ಲಿ 4 ಬಟ್ಟೆ ಇರುತ್ತೆ, ಇದರಲ್ಲಿ ಯಾವ್ದಾದ್ರು ಒಂದು 2 ಬಟ್ಟೆ ಮಾತ್ರ ತಗೋಣ. ಈ ರೀತಿ ಒಂದು 2 ಬಟ್ಟೆ ತಗೊಂಡಿದ್ದ ನಂತರಕ್ಕ ಈಗ ನಾವು ಆಲ್ರೆಡಿ ಸ್ಲೀವ್ ಕಟ್ ಮಾಡಿದ್ದೀವಿ. ಈ ಸ್ಲೀವ್ನ 2 ಬಟ್ಟೆ ಇದೆ, ಒಂದು 1/2 ಇಂಚಷ್ಟು ಎಕ್ಸ್ಟ್ರಾ ಇರಲಿಕ್ಕ. ಈ ರೀತಿ ಇಟ್ಬಿಟ್ಟು ಎಕ್ಸ್ಟ್ರಾ ಒಂದು 1/2 ಇಂಚು ಎಲ್ಲ ಕಡೆ ನೀವು 1/2 ಇಂಚು ಎಕ್ಸ್ಟ್ರಾ ಬಿಟ್ಟು ಅದ ನಂತರ ನೀವು ಕಟ್ ಮಾಡಿ. ಈ ಎಕ್ಸ್ಟ್ರಾ ಇರುವಂಥ ಬಟ್ಟೆ ಮೇಲ್ಗಡೆ ಸ್ಲೀವ್ ಹತ್ರ ಇರೋದನ್ನ ಕಟ್ ಮಾಡಿ ತೆಗಿಯಕ್ಕೆ. ಅದ ನಂತರ ಮ್ಯಾಚ್ ಮಾಡ್ಕೊಳ್ಳಿ, ಇದು ಫ್ರಂಟಿಗೆ ಬರಲಿ ಅಂತೇಳಿ ಗುರ್ತಿಡಿಯೋಕ್ಕೋಸ್ಕರ. ಈಗ ಟಾಪ್ ಕಟ್ ಮಾಡಿ ಕಂಪ್ಲೀಟಾಗಿ ಮುಗಿಸಿದ್ದೀನಕ್ಕ. ಈಗ ಅದ ನಂತರ ನಾವು ಪ್ಯಾಂಟ್ ಯಾವ ರೀತಿ ಕಟ್ ಮಾಡೋದು, ಸೆಮಿ ಪಟೇಲ ಪ್ಯಾಂಟು, ಅದರದ್ದು ಲೆಕ್ಕಾಚಾರ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. 1 ಸೆಕೆಂಡ್ ಹಾಗೆ ವೆಯ್ಟ್. ಪ್ಯಾಂಟಿನ ಲೆಂತು ಮತ್ತು ಬಾಟಮ್ ಲೂಸು ಇದು 2 ಮೆಸರ್ಮೆಂಟ್ ಮಾತ್ರ ತಗೊಂಡಿದ್ದೀನಿ. ಅದು ಇಲ್ಲದೇ ಯಾವ ಥರ ಸೊಂಟ ಮೆಸರ್ಮೆಂಟ್ ತಗೊಂಡಿಲ್ಲ, ಮತ್ತು ಇನ್ನೂ ಒಂದು 2-3 ಮೆಸರ್ಮೆಂಟ್ ತಗೊಂಡಿಲ್ಲಕ್ಕ. ಅದು ಯಾವ ರೀತಿ ಲೆಕ್ಕಾಚಾರ ತೆಗೆದು ಅಂತೇಳಿ ನಿಮ್ಗೆ ತಿಳಿಸ್ಕೊಡ್ತೀನಿ. ನಾನು ತಗೊಂಡಿರೋವಂಥ ಲೆಂತು 38 ಇಂಚು, ಬಾಟಮ್ ಲೂಸು 14 ಇಂಚು ತಗೊಂಡಿದ್ದೀನಿ. ನಾನು ನಿಮಗೆ ಇವತ್ತು ತೋರಿಸ್ಕೊಡುವಂಥ ಪ್ಯಾಂಟ್ ಹೆಸರು ಸೆಮಿ ಪಟೇಲ ಪ್ಯಾಂಟ್ ಅಂತೇಳಿ. ಇದಕ್ಕೆ ನಾನು ಎಷ್ಟು ಬಟ್ಟೆ ತಗೊಂಡಿದ್ದೀನಿ ಅಂತಂದರೆ 2.5 ಮೀಟ್ರ್ ತಗೊಂಡಿದ್ದೀನಿ ಅಕ್ಕ, 2.5 ಮೀಟರ್ಸ್ ತಗೊಂಡಿದ್ದೀನಿ. ಇದನ್ನು ಕಂಪ್ಲೀಟಾಗಿ ನಾವು 2 ಭಾಗ ಮಾಡಿ ಐನ್ ಮಾಡ್ಕೋಬೇಕು. ಈಗ ನೋಡಿ ಅಕ್ಕ, ಇದು ಈ ರೀತಿ
ಫೋಲ್ಡ್ ಮಾಡಿ ಐನ್ ಮಾಡ್ಕೊಳ್ಳಿ. ಐನ್ ಮಾಡಿದ ನಂತರ ನೀವು ಕಟ್ ಮಾಡಬೇಕು. ಹಾಗೆ ಕಟ್ ಮಾಡೋಕ್ಕೊಳಕ್ಕೆ ಹೋಗ್ಬೇಡಿ. ಅದು ಯಾವುದೇ ಬಟ್ಟೆ ಇದ್ರೂ ಐನ್ ಮಾಡಬೇಕು. ಐನ್ ಮಾಡಿದ ನಂತರ ನೀವು ಕಟ್ ಮಾಡಿದಾಗ ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ. ಈಗ 2.5 ಮೀಟ್ರನ್ನ 2 ಭಾಗ ಮಾಡಿ ಫೋಲ್ಡ್ ಮಾಡಿದ್ದೀನಿ ಫೋಲ್ಡ್ ಮಾಡಿದ ನಂತರ ಈಗ ನಾವು ಮೇಲ್ಗಡೆ ಓಪನ್ ಬರಬೇಕು. ಈಗ ಪ್ಯಾಂಟ್ ಕಟ್ ಮಾಡಬೇಕಾದ್ರೆ ಇದೆಲ್ಲ ನೀವು ತಿಳ್ಕೊಳ್ಳೇಬೇಕು. ನೀವು ಕೆಳಗಡೆ ಓಪನ್ ಮಾಡಿದಾಗಲೂ ಬರುತ್ತೆ, ಅಂದರೆ ನಿಮಗೆ ನೇಪ ಪೀಸ್ ಕಟ್ ಮಾಡಬೇಕಾದ್ರೆ ನಿಮಗೆ ಜಾಯಿಂಟ್ ಬರುತ್ತೆ. ನಾನು ಈ ರೀತಿ ಹೇಳ್ಕೊಡೋದ್ರಿಂದ ಜಾಯಿಂಟ್ಗಳು ಕಡಿಮೆ ಬರುತ್ತೆ, ಮತ್ತೊಂದು ನಿಮಗೆ ಫಿಟ್ಟಿಂಗು ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ಎಲ್ಲ ಸ್ಟ್ರೈಟ್ ಕ್ಲಾತಲ್ಲಿ ನಾವು ಯೂಸ್ ಮಾಡ್ಕೋಬೋದು. ಸೊ ಅದಕ್ಕೋಸ್ಕರ ಮೇಲ್ಗಡೆ ಓಪನ್ ಬರಬೇಕು. ಮತ್ತೊಂದು ಸಲ ನಿಮಗೆ ತಿಳಿಸ್ತಾ ಇದ್ದೀನಿ, ಮೇಲ್ಗಡೆ ಓಪನ್ ಬರಲಿ. ಅದ ನಂತರ ಈ ಬಟ್ಟೆ ಕರೆಕ್ಟಾಗಿದೆ ಅಂತೇಳಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಈ ಮಾರ್ಕಿಂಗ್ ನಿಮ್ಗೆ ಕಾಣಿಸ್ತಾ ಇದೆ ಅಂತೇಳಿ ನಿಮ್ಗೆ ಒಂದು ಸಲ ಇನ್ಫಾರ್ಮ್ ಮಾಡಿ ಕರೆಕ್ಟಾಗಿದೆ ಅಂತೇಳಿ. ಕಾಣಿಸಿದ ನಂತರ ನಾವು ಕಟ್ ಮಾಡಿ ತೆಗಿಬೇಕು. ಕಟ್ ಮಾಡಿದ ನಂತರ ನೆಕ್ಸ್ಟ್ ನಾವು ಒಳಗೆ ಹಾಕಲಿಕ್ಕೆ, ಅಂದರೆ ನಾವು ನೇಪ ಪೀಸ್ ಮತ್ತು ಲೆಗ್ ಪೀಸು ಈ ಎರಡನ್ನು ಜಾಯಿನ್ ಮಾಡಿದಾಗ ನಾವು ಇದಕ್ಕೆ ನಾವು ಹೊಲಿಲಿಕ್ಕೆ ಬಟ್ಟೆ ಬೇಕಲ್ವ, ಇದಕ್ಕೆ ನಾವು ಒಂದು 1/2 ಇಂಚಷ್ಟು ಒಂದು ಮಾರ್ಕ್ ಮಾಡೋಣ. ಇದು ನೇಪ ಪೀಸ್ ಮತ್ತು ಬಾಕ್ಸ್ ಪೀಸು ಹೊಲಿಬೇಕಾದ್ರೆ ಮಾರ್ಜಿನ್ ಬಿಟ್ಟಿದ್ದೀವಿ. ಇದು ಒಂದು 1/2 ಇಂಚಷ್ಟು. ನೆಕ್ಸ್ಟು ಈಗ ನಾನು ಲೆಂತ್ ಎಷ್ಟು ತಗೊಂಡಿದ್ದೀನಿ ತೊಗೊಂಡಿದ್ದೀನಪ್ಪ ಅಂತಂದರೆ 38 ಇಂಚು ತೊಗೊಂಡಿದ್ದೀನಿ. ಇದರಲ್ಲಿ ನಾವು ಮೇಲ್ಗಡೆ ಬಾಕ್ಸ್ ಪೀಸ್ಗೆ ಅಂದರೆ ನೇಪ ಪೀಸ್ ಅಂತೀವಲ್ವ, ಅದಕ್ಕೆ ನಾವು 7 ಇಂಚ್ ಮೈನಸ್ ಮಾಡಬೇಕು. 7 ಇಂಚು ನಾವು ಮೈನಸ್ ಮಾಡಬೇಕಕ್ಕ. 38 ಇಂಚಲ್ಲಿ 7 ಇಂಚ್ ಮೈನಸ್ ಮಾಡಿದಾಗ ಎಷ್ಟು ಸಿಗುತ್ತೆ ನಮಗೆ 31 ಇಂಚು ನಮಗೆ ಸಿಗುತ್ತೆ. 38ರಲ್ಲಿ 7 ಇಂಚು ಕಳೆದಾಗ 31 ಸಿಗುತ್ತೆ. ಈಗ 31 ಇಂಚು ಎಲ್ಲಿಂದ ಎಲ್ಲಿ ತನಕ ಇಡಬೇಕಪ್ಪ ಅಂತಂದರೆ ಈ ಮಾರ್ಕ್ ಮಾಡಿದ್ದೀನಿ ನೋಡಿ, ಈ ಬ್ಲೂ ಮಾರ್ಕಿಂಗ್ ಮಾಡಿದ್ದೀನಿ ಅವರ, ಈ ಬ್ಲೂ ಮಾರ್ಕಿಂಗ್ ಕೆಳಗಡೆ ಟೇಪ್ ಹಿಡಿಬೇಕು. ಏನಕ್ಕಪ್ಪ ಅಂತಂದರೆ ಅದು ಮೈನಸ್ ಆಗುತ್ತೆ ಹೊಲಿಬೇಕಾದ್ರೆ. ಅವಾಗ ನಾವು ಕೆಳಗಡೆ 31 ಇಂಚಿಟ್ಟು ಒಂದು ಮಾರ್ಕ್ ಮಾಡಿ. ಇದು ಮೇಲ್ಗಡೆ ನೇಪ ಪೀಸ್ ಇಲ್ಲದೇ ಮೆಸರ್ಮೆಂಟ್ ಹಾಕೋದು. ನಾವು ಸಪ್ರೇಟಾಗಿ ಈ ಫ್ಲಿಟ್ ಕೊಡ್ತೀವಲ್ವ, ಈ ಫ್ಲಿಟ್ ಕೊಟ್ಟಿದ ನಂತರ ಅದನ್ನು ನಾವು ಅಟ್ಯಾಚ್ ಮಾಡೋದು. ಸೊ ಅದಕ್ಕೋಸ್ಕರ ಕೆಲವೊಬ್ರಿಗೆ ಅರ್ಥ ಆಗಲ್ಲ, ಅದಕ್ಕೋಸ್ಕರ ನಿಮಗೆ ಡೀಟೇಲ್ ಆಗಿ ತಿಳಿಸ್ತಾ ಇದ್ದೀನಿ. ಮೇಲ್ಗಡೆ ನಾವು ಆ 7 ಇಂಚನ್ನ ಅಡಿಷ್ನಲ್ ಆಗಿ ನಾವು ಅಟ್ಯಾಚ್ ಮಾಡಬೇಕು ಮೇಲ್ಗಡೆ. ಸೊ ಅದಕ್ಕೋಸ್ಕರ 38 ಇಂಚು ತಗೊಂಡಿದ್ದೀನಿ, 7 ಇಂಚು ಲೆಸ್ ಮಾಡಿದ್ದೀನಿ, 31 ಇಂಚು. ಈ ಕೆಳಗಡೆ ಪ್ಯಾಂಟ್ ಉದ್ದಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಬಾಟಮ್ ಹತ್ರ ಮಾರ್ಕ್ ಮಾಡಿದ ನಂತರಕ್ಕೆ ಫಸ್ಟ್ ನಾವು ಈ ಥರ ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ತುಂಬ ಸಿಂಪಲ್ ಆಗೋದು, ಯಾವುದೇ ರೀತಿ ರಿಸ್ಕ್ ಕೊಡೋದಿಲ್ಲ ನಿಮಗೆ. ಈಸಿಯಾಗಿ ನೀವು ಕಟ್ ಮಾಡ್ಕೋಬೋದು. ಈ ಥರ ಒಂದು ಮಾರ್ಕ್ ಮಾಡ್ತೀರಾ ಅಂದರೆ ರೆಡಿ ಇರುವಂಥ ಮೆಸರ್ಮೆಂಟಿಗೆ. ಅದ ನಂತರಕ್ಕೆ ನಾವು ಅಡಿಷ್ನಲ್ ಆಗಿ ಕ್ಯಾನ್ವಾಸ್ ಕೊಟ್ಟು ಬಾಟಮ್ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಲಿಕ್ಕೆ ಎಷ್ಟು ಬಟ್ಟೆ ಎಕ್ಸ್ಟ್ರಾ ಬಿಡಬೇಕು 2.5 ಇಂಚು. ಬರೀ ಇಲ್ಲಿ ತನಕ ಮಾತ್ರ 31 ಇಂಚು ಪ್ಲಸ್ ನೀವು 2.5 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು. 2.5 ಇಂಚು ಒಳಗಡೆ ಹೋಗುವಂಥ ಬಟ್ಟೆ ಇದು. ಕ್ಯಾನ್ವಾಸ್ ಕೊಟ್ಟು ಹೊಲಿಬೇಕಾದ್ರೆ ಒಳಗಡೆ ಹೋಗುತ್ತೆ, ನಿಮ್ಗೆ ನಾಳೆ ಗೊತ್ತಾಗುತ್ತೆ. ಸೊ ಇದು ಅಡಿಷ್ನಲ್ ಆಗಿ 2.5 ಇಂಚು ಎಕ್ಸ್ಟ್ರಾ ಇರಬೇಕು. ಅದ ನಂತರ ನಾವು ತಗೊಂಡಿರುವಂಥ ಬಾಟಮ್ ಲೂಸ್ ಎಷ್ಟು ತೊಗೊಂಡಿದ್ದೀನಿ 14 ಇಂಚು ತೊಗೊಂಡಿದ್ದೀನಿ. ಕೆಲವೊಬ್ಬರು 13 ಇಂಚಕ್ಕೆ, ಇದು ಸ್ಟಾರ್ಟಿಂಗು 13, 14, ಕೆಲವೊಬ್ಬರು 15 ಇಂಚು ಕೂಡ ಯೂಸ್ ಮಾಡ್ತಾರೆ. ಸೊ ನಿಮ್ಗೆ ಎಷ್ಟು ಆಗಲೇಬೇಕೋ ಅಷ್ಟು ಮಾಡ್ಕೊಳ್ಳಿ. ನಾನು 14 ಇಂಚು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. 14 ಇಂಚನ್ನ 2 ಭಾಗ ಮಾಡಿದಾಗ 7 ಇಂಚು ಸಿಗುತ್ತೆ. 7 ಇಂಚು ಅಷ್ಟು ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದನ್ನು ಟೋಟಲ್ ಹೈಟ್ ಎಷ್ಟಿದೆ ಅಂತೇಳಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಬೇಕಾದ್ರೆ ಎಷ್ಟಿದೆ 31 ಇಂಚು. ಇದನ್ನು 3 ಭಾಗ ಮಾಡ್ಕೊಳ್ಳಿ ಈಗ ನೋಡಿ ಮಾರ್ಕಿಂಗ್ 3 ಭಾಗ ಮಾಡಿದಾಗ ಇಂಚು ಬರುತ್ತೆ. 10 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ 10 ಇಂಚು. ನೆಕ್ಸ್ಟ್ ನೋಡಿ ನಿಮಗೆ ಒಂದೊಂದು ಲೆಗ್ಗಿಗೆ ಎಷ್ಟು ಬರಬೇಕು ಅಂದರೆ ಲೂಸು ಸೆಮಿ ಪಟೇಲ ಪ್ಯಾಂಟಿಗೆ ಸ್ಟಾರ್ಟಿಂಗು 20ರಿಂದ ಸ್ಟಾರ್ಟ್ ಆಗಬೇಕಕ್ಕ. ಒಂದು ಕಡೆ ಅಂದರೆ ಒಂದು ಲೆಗ್ಗಿಗೆ 40 ಇಂಚು ಇರಬೇಕು. 40, 42, 44 ತನಕ ಇಡ್ಬೋದು. ಇದರಲ್ಲಿ ಪೂರ್ತಿ ಪನ್ನ ಎಷ್ಟಿದೆಯೋ ಅಷ್ಟು ನಾವು 20 ಇದೆ ಈಗ, ಅಂದರೆ 21 ಇಂಚಿದೆ. ಕೊನೆ ತನಕ ಒಂದು ಮಾರ್ಕ್ ಮಾಡಿ ಇಲ್ಲಿ ಈ ಕೊನೆಯಿಂದ ಎರ್ಜ್ ತನಕ ಎಷ್ಟು ಬರುತ್ತೆ ಅಷ್ಟು ಬಿಟ್ಕೊಳ್ಳಿ. ನಿಮ್ಗೆ ನೆರಿಗೆ ಜಾಸ್ತಿ ಬರುತ್ತೆ, ಕಡಿಮೆ ಮಾಡೋಕ್ಕೆ ಹೋಗ್ಬೇಡಿ. ಸೆಮಿ ಪಟೇಲ ಪ್ಯಾಂಟ್ ಅಂದರೆ ಎಷ್ಟು ಬರುತ್ತೆ ಪೂರ್ತಿ ಅಷ್ಟು ಕ್ಲಾತು ಹಿಡಿಯೋಣ. ಈಗ ಟೋಟಲಾಗಿ ಎಷ್ಟು ಇಟ್ಟಿದ್ದೀನಿ 21 ಇಂಚು ಅಷ್ಟು ಇಟ್ಟಿದ್ದೀನಿ ಅಕ್ಕ. ಈ ಕೆಳಗಡೆ ಬಾಟಮ್ ಲೂಸ್ ಎಷ್ಟು ತಗೊಂಡಿದ್ದೀನಿ 14 ಇಂಚು. 14ರಲ್ಲಿ 2 ಭಾಗ ಮಾಡಿದಾಗ 7 ಇಂಚು ಇಷ್ಟು ಒಂದು ಮಾರ್ಕ್ ಮಾಡಿದ್ದೀನಿ ಅಕ್ಕ.
ಮಾರ್ಕ್ ಮಾಡಿದ ನಂತರ ನಾವು ಈ ಲೆಕ್ಕರು ಸ್ಕೇಲ್ ತಗೋಬೇಕಾ. ಈ ಸ್ಕೇಲ್ ತೊಗೊಂಡಿದ್ದ ನಂತರ ಯಾವ ಥರ ನಾವು ಸ್ಕೇಲ್ ಇಡಬೇಕಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಈಗ ಈ ಜಾಗದಲ್ಲಿ ಕೆಳಗಡೆ ಬಾಟಮ್ ಲೂಸಿಂದ ಈ ಸ್ಕೇಲ್ನ ಈ ಶೇಪ್ ಇಟ್ಟರೆ ಸಾಕು, ನಿಮಗೆ ನೀಟಾಗಿ ನಿಮಗೆ ಇದೇ ಥರ ತೋರಿಸುತ್ತೆ ಮಾರ್ಕಿಂಗು. ನೋಡಿ, ಸ್ಕೇಲ್ ಇಟ್ಟು ನೀಟಾಗಿ ಒಂದು ಮಾರ್ಕ್ ಮಾಡಿದ ನಂತರ ಈ ಥರ ನಾವು ಎಕ್ಸ್ಟ್ರಾ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಈ ಸ್ಕೇಲ್ ಅಡ್ಜಸ್ಟ್ ಮಾಡಿ ಮತ್ತೆ ಒಂದು ಕಡೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡಿದ ನಂತರ ನಾವು ಮತ್ತೆ ಈ ಜಾಗದಲ್ಲಿ 1 ಇಂಚಷ್ಟು, ಬರೀ 1 ಇಂಚಲ್ಲಿ ಸಾಕು, 1 ಇಂಚಷ್ಟು ಇಟ್ಟು ಒಂದು ಶೇಪ್ ತಗೊಳ್ಳಿಕ. ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ. ಅವಾಗ ಆ ಪ್ಯಾಂಟು ಶೇಪ್ ಚೆನ್ನಾಗಿ ಕಾಣಿಸುತ್ತೆ. ಇದು ತೆಗೆದಿಲ್ಲ ಅಂದರೂ ತೊಂದರೆ ಇಲ್ಲ, ಅಂದರೆ ತೆಗೆದಿದ್ರೆ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ. ಈ ಕಟ್ ಮಾಡಬೇಕಾದ್ರೆ ನಿಮಗೆ ತೋರಿಸ್ಕೊಡ್ತೀನಿ. ಈಗ ಮತ್ತೊಮ್ಮೆ ಒಂದು ಸಲ ಈ ಪ್ಯಾಂಟ್ನ ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ನಾನು ತೊಗೊಂಡಿರೋ ನಾವು ಕೆಳಗಡೆಯಿಂದ ಕಟ್ ಮಾಡೋಣ, ಬಾಟಮಿಂದ ಈ ರೀತಿ ಕಟ್ ಮಾಡಿದ ನಂತರ ಈ ಮಾರ್ಕಿಂಗಿಂದ ಪಕ್ಕದಲ್ಲೇ ನಿಮ್ಗೆ ಎಷ್ಟು ಬೇಕೋ ಮಾರ್ಜಿನ್ ಅಷ್ಟು ಬಿಟ್ಕೊಳ್ಳಿ. 1/2 ಇಂಚ್ ಅಥವಾ 1 ಇಂಚ್ ಅಂತೇಳಿ ಈಗ ಈ ರೀತಿ ಕಟ್ ಮಾಡಿದ ನಂತರ ಕೆಳಗಡೆ ಒಂದು ಮ್ಯಾಚ್ ಮಾಡ್ಕೊಳ್ಳೋಣ. ಈ ಪ್ಯಾಂಟು ಈ ಥರ ಕ್ಯಾನ್ವಾಸ್ ಇಟ್ಟು ಹೊಲಿಗೆ ಹಾಕಲಿಕ್ಕೆ ಎಕ್ಸ್ಟ್ರಾ ಬಿಟ್ಟಿದ್ದೀವಿ, ಸರಿನಾ. ನೆಕ್ಸ್ಟ್ ನೋಡಿ, ಈ ಶೇಪ್ ಖಂಡಿತವಾಗ್ಲೂ ತಗೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಈ ಪ್ಯಾಂಟಲ್ಲಿ ಅರ್ಧ ಭಾಗವನ್ನು ಮ್ಯಾಚ್ ಮಾಡ್ಕೊಳ್ಳೋಣ, ಅಂದರೆ ಫ್ಲಿಟ್ಸ್ ಕೊಡೋಕ್ಕೆ ನಿಮ್ಗೆ ಈಸಿ ಆಗಿರುತ್ತೆ. ಈ ಜಾಗದಲ್ಲಿ ಈ ರೀತಿ ನೀವು ಶೇಪ್ ತೆಗೆದಾಗ ಚೆನ್ನಾಗಿ ಕಾಣಿಸುತ್ತೆ ಈ ಥರ ನೋಡಿ, ಇದು ತೆಗಿಬೇಕು. ನೆಕ್ಸ್ಟ್ ನಾವು ಇಲ್ಲಿ ಹೊಲಿಗೆ ಹಾಕಲಿಕ್ಕೆ ಒಂದು ಮ್ಯಾಚ್ ಮಾಡ್ಕೊಳ್ಳಿ. ಅದ ನಂತರ ಈಗ ಬಾಕ್ಸ್ ಪೀಸ್ ಕಟ್ ಮಾಡ್ಕೊಳ್ಳೋಣ, ಅಂದರೆ ನೆಪ ಪೀಸ್ ಅಂತೀವಲ್ವರ ಅದು. ಈಗ 2 ಪೀಸ್ ಇದೆ ಅಲ್ವರ, ಇದರಲ್ಲಿ 2 ಪೀಸಲ್ಲಿ 1 ಪೀಸ್ ನಾವು ತೆಗಿಯೋಣ. 1 ಪೀಸ್ ಇದ್ದರೆ ಮಾತ್ರ ಸಾಕು ನಮಗೆ, 2 ಪೀಸ್ ಬೇಡಿ, 1 ಪೀಸ್ ಇರಲಿ. ಎರಡು ಫೋಲ್ಡ್ ಮಾಡಿದ್ದೀವಿ, ಸಿಂಗಲ್ ಆಗಿ ನಾವು ತಗೊಂಡಿಲ್ಲ. 2 ಪೀಸ್ ಇದೆ, ಅಂದರೆ ಡಬಲ್ ಪೀಸ್ ಫೋಲ್ಡ್ ಮಾಡಿದ ನಂತರ ಅಂತೀವಲ್ವರ ಅದು ಇದೇ ನಾವು ಈಗ ನಾವು ಮಾರ್ಕ್ ಮಾಡೋದು. ಅಂದರೆ ಈಗ ನಾವು ನಾಡ ಕೈ ಕೊಡ್ತೀವಲ್ವರಕ್ಕ, ನಾವು ಒಳಗಡೆ ನಾವು ಕಟ್ಲಿಕ್ಕೋಸ್ಕರ, ಸೊ ಅದಕ್ಕೆ ಫೋಲ್ಡಿಂಗ್ಗೋಸ್ಕರ ನಾವು ಎಷ್ಟು ಬಿಡಬೇಕು, 1.5 ಇಂಚ್ ಇದ್ದರೆ ಸಾಕಕ್ಕ. ಈ ಫೋಲ್ಡಿಂಗು ಎಷ್ಟಿರಲಿ, 1.5 ಇಂಚ್ ಅಷ್ಟು ಇಟ್ಟು ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿದ ನಂತರ ಈಗ ನಿಮಗೆ ಒಂದು ಲೆಕ್ಕಾಚಾರ ತಿಳಿಸ್ಕೊಡ್ತೀನಿ. ಅಂದರೆ ನಾವು ಸೊಂಟದ ಮೆಸರ್ಮೆಂಟ್ ತಗೊಂಡಿಲ್ಲ ಕೆಳಗಡೆ, ಸೊ ಅದಕ್ಕೋಸ್ಕರ ಈ ಲೆಕ್ಕಾಚಾರ. ಹಿಪ್ ಎಷ್ಟು ತಗೊಂಡಿದ್ದೀವಕ್ಕ ನಾವು, ಹಿಪ್ ಮೆಸರ್ಮೆಂಟ್ 35 ತಗೊಂಡಿದ್ದೀವಲ್ವ. 35 ಇಂಚ್ ಇದ್ರಕ್ಕ ನಾವು ವೇಸ್ಟ್ ಮೆಸರ್ಮೆಂಟಿಗೆ 6 ಇಂಚ್ ಹಾರ್ಡ್ ಮಾಡ್ಕೋಬೇಕು, 6 ಇಂಚಸ್ ಹಾರ್ಡ್ ಮಾಡ್ಕೋಬೇಕು. ನೀವು ಏನು ಮೆಸರ್ಮೆಂಟ್ ನೀವು ತಗೊಂಡಿರ್ತೀರೋ ಹಿಪ್ ಮೆಸರ್ಮೆಂಟ್ಗಿಂತ 6 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು. ಅವಾಗ ಎಷ್ಟಾಗುತ್ತೆ, 41 ಇಂಚ್ ಬರುತ್ತೆ. ನಿಮ್ಗೆ ಏನಾದ್ರು ಲೂಸ್ ಬೇಕಂದರೆ ನೀವು ಬೇಕಾದ್ರೆ 1 ಇಂಚ್ ಅಥವಾ 2 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳಿ. ಕಡಿಮೆ ಅಂತೂ ಮಾಡ್ಕೊಳಕ್ಕೆ ಹೋಗಬೇಡಿ. ಕಡಿಮೆ ಮಾಡಿದಾಗ ಸೀಟ್ ಟೈಟಾಗಿ ಕೂರುತ್ತೆ, ಪ್ಯಾಂಟ್ ಕರೆಕ್ಟಾಗಿ ಕೂರೋದಿಲ್ಲ. ಸೊ ಅದಕ್ಕೋಸ್ಕರ 35 ಇಂಚ್ ತೊಗೊಂಡಿದ್ದೀವಿ. ಹಿಪ್ ಮೆಸರ್ಮೆಂಟು 6 ಇಂಚ್ ನಾವು ಆ್ಯಡ್ ಮಾಡಿದ್ದೀವಿ, 41 ಇಂಚ್ ಬರುತ್ತೆ. ಈ 41 ಇಂಚನ್ನ 2 ಭಾಗ ಮಾಡ್ಕೊಳ್ಳೋಣ. 2 ಭಾಗ ಮಾಡಿದಾಗ 26 ಇಂಚ್ ಬರುತ್ತೆ, 20.5 ಇಂಚಸ್. ಇಲ್ಲಿಗೆ ನಾವು ಒಂದು ಮಾರ್ಕ್ ಮಾಡೋಣ. ನೆಕ್ಸ್ಟು ಹೊಲಿಗೆ ಹಾಕಬೇಕಕ್ಕ, ಇದು ಎಕ್ಸ್ಟ್ರಾ ಫೋಲ್ಡ್ ಮಾಡ್ತೀವಿ, ಸೊ ಅದಕ್ಕೋಸ್ಕರ ಇದು ಎಕ್ಸ್ಟ್ರಾ ಬಿಡಬೇಕು. ಇದು ರೆಡಿ ಅಳತೆ, ಅದಿಲ್ಲದೆ ನಿಮಗೆ 1/4 ಇಂಚಷ್ಟು ಎಕ್ಸ್ಟ್ರಾ ನಾವು ಮಾರ್ಜಿನ್ ಬಿಡಬೇಕಕ್ಕ. ಈಗ ಟೋಟಲ್ ಆಗಿ ನಾವು ಮೇಲ್ಗಡೆಯಿಂದ ಕೆಳಗಡೆ 8.5 ಇಂಚ್ ಇಡ್ತೀನಿ, ಅಂದರೆ ನಾಡಕೈ ಫೋಲ್ಡಿಂಗು ಎಲ್ಲ ಸೇರಿಸಿ ಇನ್ಕ್ಲೂಡಿಂಗ್ 8.5 ಇಂಚಸ್ಸು. ನಿಮಗೆ ನಾನು ಈ ಮೆಸರ್ಮೆಂಟು PDF-ಅಲ್ಲಿ ಕಳಿಸೋದ್ರಲ್ಲಿ ಎಕ್ಸಾಕ್ಟ್ ಮೆಸರ್ಮೆಂಟ್ ಕೊಟ್ಟಿರ್ತೀನಿ. 8.5 ಇಂಚ್ ಇಷ್ಟು ಒಂದು ಮಾರ್ಕ್ ಮಾಡೋಣ. ಮಾರ್ಕ್ ಮಾಡಿದ ನಂತರ ಈ ಸ್ಕೇಲ್ ತಗೊಳ್ಳಿ. ಈ ಸ್ಕೇಲ್ ತಗೊಂಡಿದ್ದ ನಂತರ ಈ ರೀತಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ತುಂಬ ಸಿಂಪಲ್. ಮಾರ್ಕ್ ಮಾಡಿದ ನಂತರ ನಿಮಗೆ ನೇಪಾ ಪೀಸ್ ನಿಮಗೆ ಮೆಸರ್ಮೆಂಟ್ ಸಿಗುತ್ತೆ. ಇಲ್ಲಿ ಬರೆದಿರ್ತೀನಿ 22 ಇಂಚು, ಹೈಟು 8.5 ಇಂಚು ತಗೊಂಡಿದ್ದೀನಿ. ಈಗ ಕಟ್ ಮಾಡೋದು ಯಾವ ಥರ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಈ ರೀತಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಸ್ವಲ್ಪ ಜಾಯಿಂಟ್ ಬರುತ್ತೆ, ನಾಳೆ ಯಾವ ಥರ ಜಾಯಿಂಟ್ ಹಾಕೋದು ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ. ನೆಕ್ಸ್ಟು ಇಲ್ಲೊಂದು ಮ್ಯಾಚ್ ಮಾಡ್ಕೊಳ್ಳಿ. ನೆಕ್ಸ್ಟು ಈ ನಾಡ ಫೋಲ್ಡಿಂಗೋಸ್ಕರ ಇಲ್ಲೊಂದು ಮ್ಯಾಚ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಬರುತ್ತೆ. ನಾವು ಫೋಲ್ಡ್ ಮಾಡಿದ ನಂತರ ನಾಳೆ ಕರೆಕ್ಟಾಗಿ ನಾನು 4 ಗಂಟೆಗೆ ಬಂದಿರ್ತೀನಿ ಕ್ಲಾಸ್ಗೆ. ನೀವು